ಧ್ಯಾನ ಮೂಲೋ ಗುರುರ ಮೂರ್ತಿ ಮಂತ್ರ ಮೂಲೋ ಗುರುರ ವಾಕ್ಯ ಪೂಜಾ ಮೂಲೋ ಗುರುರ್ ಪಾದ ಮುಕ್ತಿ ಮೂಲೋ ಗುರುಕೃಪಾ. ನೀನೊಲಿದು ಪಾದವನಿಟ್ಟ ನೆಲವೊಂದು ಸುಕ್ಷೇತ್ರವಾಯಿತು, ಜಲವೇ ಪವಿತ್ರ ಪಾವನ ತೀರ್ಥವಾಯಿತು. ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಕೃಪೆಯಾಗೋ ಎನ್ನುತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ 84 ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನವನ್ನೇ ಹಾಕಿ ಪಾಲನೆ ಪೋಷಣೆಯನ್ನು ಮಾಡಿ ಸಾಕಿ ಸಲುತಕ್ಕಂಥ ಮಕಣಾಪುರದ ವಾಸ ಗುರು ಸೋಮಲಿಂಗೇಶನ ದಿವ್ಯ ಚರಣ ಕಮಲಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಆತನ ಪ್ರೀತಿಯ ಪರಮಶಿಷ್ಯನಾದ ಕೈಲಾಸದಲ್ಲಿ ಯುಗ ಪರ್ಯಂತರವಾಗಿ ಗುರುಸೇವೆಯನ್ನು ಮಾಡಿ ಗುರುನಾಥನ ವತಿಯಿಂದ ಅನೇಕ ಸಾಮಗ್ರಿಗಳನ್ನು ಪಡೆದುಕೊಂಡು ಲೋಕ ಕಲ್ಯಾಣಕ್ಕಾಗಿ ಲೋಕ ಉದ್ಧಾರಕ್ಕಾಗಿ ಜಗವನ್ನೇ ಪಾವನ ಮಾಡೋಗೋಸ್ಕರವಾಗಿ ಧರಿ ಮೇಲೆ ಪಾದವನ್ನಿಟ್ಟು ಪಾವನ ಮಾಡಿರ್ತಕ್ಕಂಥ ಹಾಗೂ ಮುಮ್ಮೆಟ್ಟಿ ಗುಡ್ಡದ ಎತ್ತರದ ಶಿಖರದ ಮೇಲೆ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರೆಯನ್ನು ಹೊಡೆದು ಶಿವನಾಮ ಸ್ಮರಣೆ ಮಾಡಿರುವ ಮುತ್ತಿನ ಗದ್ದಿಗೆ ಮೇಲೆ ವಾಸ ಮಾಡಿರುವ ಅಪ್ಪ ಶಿವಯೋಗಿ ಸಾಧು ಅಮೋಘ ಸಿದ್ದೇಶ್ವರನ ದಿವ್ಯ ಚರಣ ಕಮಲಗಳನ್ನು ನನ್ನ ತಲೆ ಮೇಲೆ ಇಟ್ಟುಕೊಂಡು ಸುವರ್ಣ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಈ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಸುಕ್ಷೇತ್ರವಾಗಿರ್ತಕ್ಕಂಥ ದ್ಯಾವಂತಗಿಯ ಗ್ರಾಮ, ಈ ಪುಣ್ಯಕ್ಷೇತ್ರದೊಳಗೆ ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಕಾಮಧೇನು ಕಲ್ಪ ರಕ್ಷಕನಾಗಿ ಈ ಪವಿತ್ರ ಧರಿಯ ಮೇಲೆ ವಾಸ ಮಾಡಿರ್ತಕ್ಕಂಥ ಹಾಗೂ ಈ ಕಾರ್ಯಕ್ರಮದ ಕಾರಣೀಕರ್ತು ಅನಿಸಿಕೊಂಡಿರ್ತಕ್ಕಂಥ ಇಲ್ಲಿ ವಾಸ ಮಾಡಿರುವ ಅಪ್ಪ ಶಿವಯೋಗಿ ಅಮೋಘ ಸಿದ್ದೇಶ್ವರ ದಿವ್ಯ ಚರಣಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಹಾಗೂ ಇದೇ ಪುಣ್ಯ ಪಾವನ ಕ್ಷೇತ್ರದೊಳಗೆ ವಾಸ ಮಾಡಿರುವ ಗುರು ಬೀರಲಿಂಗೇಶ್ವರ ಮಹಿಮಾಂತಕ ಮುತ್ತೆ ಮಾಳಿಂಗರಾಯನ ದಿವ್ಯ ಚರಣಕ್ಕೂ ಅನಂತ ಕೋಟಿ ಶರಣೆಂದು ಹಾಗೂ ಅಪ್ಪ ಶಿಕೇಂದ್ರ ಭಾಷಾ ಮಳವೇಳೇಶ್ವರನ ದಿವ್ಯ ಚರಣಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಎನ್ನ ವಿದ್ಯಾಗುರು ಬುದ್ಧಿಗುರು ನನ್ನ ಜ್ಞಾನಕ್ಕೆ ಜ್ಯೋತಿಯನ್ನಾಗಿ ಬಾಳಿಗೆ ಬೆಳಕು ನೀಡಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆ ಅಕಲ್ಕೋಟ ತಾಲೂಕಿನ ಪುಣ್ಯಪಾವನ ಕ್ಷೇತ್ರವಾದ ಬಸವನ ಸಂಗೊಳ್ಳಿಗೆಯ ಅಭಿನವ ಸಿದ್ಧರತ್ನ ಗುರು ಮದಗೊಂಡೇಶ್ವರ ಅಪ್ಪಂಗಳವರ ದಿವ್ಯ ಚರಣಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಇದೇ ಪುಣ್ಯ ಪಾವನ ಕ್ಷೇತ್ರದಲ್ಲಿ ಅಪ್ಪ ಅಮೋಘ ಸಿದ್ದೇಶ್ವರರ ದಾಸರಾಗಿ ತಮ್ಮ ಸೇವೆಯನ್ನು ಮಾಡಿ ನೊಂದವರ ಬೆಂದವರ ಭಕ್ತರ ಬಾಳಿಗೆ ಬೆಳಕನ್ನು ನೀಡಿ ಬೇಡಿದವರಿಗೆ ರೈತರ ಸಂಕಲ್ಪವನ್ನು ಈಡೇರಿಸತಕ್ಕಂಥ ಈ ಸ್ಥಾನದೊಳಗೆ ತಮ್ಮದೇ ಆದ ಚಿಂತನೆಯನ್ನು ಸದಾ ಅಪ್ಪ ಅಮೋಘ ಸಿದ್ದೇಶ್ವರ ಮೇಲೆ ಭಾರನ್ನು ಇಟ್ಟುಕೊಂಡು ತಮ್ಮ ಜೀವನ ಕಾಲವನ್ನು ಕಳಿತಕ್ಕಂಥ ಪರಮ ಪೂಜ್ಯರು ಸ್ತೋತ್ರಿಯರು ಬ್ರಹ್ಮನಿಷ್ಠರಾದ ಶ್ರೀ 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 ಬಸವರಾಜ ಮಹಾರಾಜರ ದಿವ್ಯ ಚರಣಕ್ಕೂ ನನ್ನ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಪುರಾಣದಲ್ಲಿ ಸಂಗೀತ ಸೇವೆಯನ್ನು ಮಾಡಿ ಒಳ್ಳೆ ಶೋಭೆಯನ್ನು ತಂದು ಕೊಡ್ತಕ್ಕಂಥ ಒಳ್ಳೆ ಮಾನಖ್ಯಾತ ಕಲಾವಿದರಾದ ಕಾಂತು ಜವಳಿ ಗವಾಯವರಲ್ಲಿ ಕೂಡ ಶರಣೆಂದು, ಇನ್ನೊಬ್ಬರು ಒಳ್ಳೆ ಖ್ಯಾತ ಕಲಾವಿದರಾದ ಗುರುರಾಜ ಸರ್ ಜವಳಿಯವರಲ್ಲಿ ಕೂಡ ಶರಣೆಂದು, ಅವರ ಜೊತೆಯಲ್ಲಿ ತಬಲ ಸಾತಿಯನ್ನು ನೀಡಿ ಒಳ್ಳೆ ಶೋಭೆಯನ್ನು ತಂದು ಕೊಡ್ತಕ್ಕಂಥ ಯುವರಾಜ್ ಹಿರುವಳೆಯವರಲ್ಲಿ ಕೂಡ ಶರಣೆಂದು, ಈ ಪುರಾಣದಲ್ಲಿ ತಮ್ಮದೇ ಆದ ನಂದೇಶ್ವರನಾಗಿ ಸೇವೆಯನ್ನು ಮಾಡತಕ್ಕಂಥ ಮಲ್ಲಿನಾಥ್ ನಿಂಬಿತೋಟವರಲ್ಲಿ ಕೂಡ ಶರಣೆಂದು, ಹಾಗೂ ಸೂತ್ರ ಸಂಚಾಲಕರಲ್ಲಿ ಮೊದಲ ಮಾಡಿಕೊಂಡು ಹಾಗೂ ಪರಸ್ಥಳದಿಂದ ಅನೇಕ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಡ್ಯಾಳ ಗ್ರಾಮದಿಂದ ಬಂದ ಭಕ್ತಾದಿಗಳು ಹಾಗೂ ಹಿತ್ತಲ ಶಿರೂರಿನಿಂದ ಬುಸನೂರಿನಿಂದ ಜವಳಿಯಿಂದ ಅನೇಕ ಇನ್ನು ಗ್ರಾಮಗಳಿಂದ
ತಾವೆಲ್ಲ ಬಂದಿದ್ದೀರಿ. ಹಾಗೂ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿನ ಮುಖಂಡರಾಗಿರ್ತಕ್ಕಂಥ ಶ್ರೀಕಾಂತ್ ಮಡಿವಾಳ ಹಿತ್ತುಲಿಶ್ವರರಲ್ಲಿ ಕೂಡ ಶರಣೆಂದು ಈ ಪವಿತ್ರವಾದ ಜಾಗದೊಳಗೆ ನಿಮ್ಮೆಲ್ಲರ ಪವಿತ್ರವಾದ ಜನ್ಮವನ್ನು ತಗೊಂಡು ಇಲ್ಲಿ ಕೂಡಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಪರಸ್ಥಳದಿಂದ ಬಂದ ತಾಯಿ ತಂದೆಗಳೇ ಹಾಗೂ ಗ್ರಾಮದ ಎಲ್ಲ ತಾಯಿ ತಂದೆಗಳೇ, ಗುರು ಹಿರಿಯರೇ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯಂದರೆ ಹಾಗೂ ಮುದ್ದು ಮಕ್ಕಳೇ, ನಿಮ್ಮ ಅಂತರಂಗದಲ್ಲಿ ವಾಸ ಮಾಡಿರುವ ಚೈತನ್ಯ ಪರಮಾತ್ಮನಿಗೆ ಅನಂತ ಕೋಟಿ ಭಕ್ತಿ ಶರಣು ಶರಣಾರ್ಥಿಗಳನ್ನು ಹೇಳಿ ಇವತ್ತಿನ ಕೊನೆಯ ದಿವಸದ ಕಾರ್ಯಕ್ರಮ. ಆದರೆ ಪುರಾಣ ಮಂಗಲ ನಿನ್ನ ಮುಗಿದದ, ಆದರೆ ಇವತ್ತು ಸುಮ್ಮ ಪ್ರಾರಂಭ ಮಾಡತಕ್ಕಂಥದ್ದು. ಪ್ರಾರಂಭದಾಗ ಬಹಳ ಅನ್ಸರೇನಿರಲ್ಲ, ಯಾಕಂತಂದ್ರೆ ಅದು ನಿನ್ನೆ ಇರ್ತಿತ್ತು. ಅಪ್ಪುಗಳು ಇವತ್ತು ಜಾಗರಣೆ ಇದ್ದಗೋಸ್ಕರವಾಗಿ ಅವರು ಇವತ್ತಿನ ದಿವಸ ಮಾಡಿಬಿಡೋಣ ಅಂತ ಅವರು ವಿಚಾರ ಇಟ್ಟುಕೊಂಡಿದ್ದರು. ಅದಕ್ಕದು ಬಹುತೇಕ ಅಪ್ಪ ಅಮ್ಮಗ ಸಿದ್ಧ ಮೇಘರಾಜನ ಕೂಡ ಸಮಯ ಭಾಳ ಕೊಡಲಿಲ್ಲ ನೋಡ್ರಿ. ಅದಕ್ಕೆ ಪುಣ್ಯಾತ್ಮರೇ ಇವತ್ತಿನ ಈ ಕೊನೆ ದಿವಸದಾಗ ತಾವೆಲ್ಲ ಪಾಲಾಪಣೆ ಆಗಿದ್ರಿ. ಅದಕ್ಕೆ ಒಂದು 4 ನುಡಿ ಸ್ತೋತ್ರವನ್ನು ಗವೈಗಳು ಮಾಡ್ತಾರೆ. ಮುಂದೆ ಆ ಭಗವಂತನ ನಾಮ ನಾವು ನೀವು ಕೂಡಿ ಚಿಂತನೆಯನ್ನು ಮಾಡಿ. ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ. ಶ್ರೀ ಶರಣ ಬಸವೇಶ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ಶ್ರೀಶೈಲ ಪುರವಾಸ ಸಾಂಬ ಶಿವ, ಶ್ರೀಶೈಲ ಪುರವಾಸ ಸಾಂಬ ಶಿವ. ಶ್ರೀಗಿರಿ ಮಲ್ಲಯ್ಯ ಸಾಂಬ ಶಿವ, ಶ್ರೀಗಿರಿ ಮಲ್ಲಯ್ಯ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ದೇವಂತಿಗೆ ಪುರವಾಸ ಸಾಂಬ ಶಿವ, ಶ್ರೀ ರೇವಣ ಸಿದ್ಧ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ಸಾಂಬ ಶಿವ, ಶ್ರೀ ಪ್ರಭುಲಿಂಗೇಶ ಸಾಂಬ ಶಿವ. ಜಾವಳ್ಳಿ ಪುರವಾಸ ಸಾಂಬ ಶಿವ, ಶ್ರೀ ಶರಣ ಬಸವೇಶ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ಹರ ಹರ ಮಹಾದೇವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. महादासोई शरण बसवेश्वर महाराज की, महंत मणिवालेश्वर महाराज की, अमोघ सिद्धेश्वर महाराज की, वीरलिंगेश्वर महाराज की, यल्लालिंगेश्वर महाराज की, षडक्षरी शिवयोगी सिद्धरामेश्वर महाराज की जय. ಪುಣ್ಯಾತ್ಮರೇ,
ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮಪ್ಪ ಬಸವರಾಜಪ್ಪ ಅವರು ಒಂದು ಮಾತು ಹೇಳಿರು ನನಗೆ. ಅವ್ರು ಏನು ಹೇಳಿರೋತ್ತಂದ್ರೆ, ನಾ ಅಂದೆ ಅವರಿಗೆಪ್ಪ, ಆಸ್ರ ಒಂದಿಷ್ಟು ಕಮ್ಮದ, ಅಚಾನಕ ಮೇಘರಾಜನ ಅಭಾವ ಆಯಿತು ಅಂತಂದ್ರೆ ಕಾರ್ಯಕ್ರಮಕ್ಕೆ ತೊಂದರೆ ಮಾಡಬಹುದೇನೋ ಅಂತ ನಾ ಕೇಳ್ಕೊಂಡವ್ರಿಗೆ. ಅವ್ರಂದ್ರು, ಇಲ್ಲಪ್ಪ ಅವನ ಮ್ಯಾಲ ಭಾರ ಇಟ್ಟು ಏನು ಮಾಡೋಗತ್ತಿದೆಯೋ, ಖರೆ ಯಾಕಡೆ ಬಂದರೂ ಬರ್ಬೋದು, ಖರೆ ನಮ್ಮ ಕಡೆನ ಕಾರ್ಯಕ್ರಮಕ್ಕೆ ತೊಂದರೆ ಕೊಡಲತ್ತ ನನಗೆ ಮೊದಲೇ ಹೇಳಿಬಿಟ್ರಿ ಅವರು. ಪುಣ್ಯಾತ್ಮರಿ, ಈಗ ನಾ ಬರುತ್ತಾನ, ನಾ ಬರಬೇಕಾದ್ರೆ ಇಲ್ಲಿ ಮೈ ತುಯಿಸ್ಕೊಂಡೇ ಬಂದೀನಿ, ಸುಳ್ಳಲ್ರಿ ಇದು. ಇಲ್ಲಿ ಮಾಡ್ಯಾಳದಿಂದ ನಮ್ಮ ಭಕ್ತರು ಬಂದಾರವರು. ನಿಮ್ಮ ಕಡೆ ಮಳೆ ಹಂಗಿದ್ರಪ್ಪ ಈಗ ಇಲ್ಲಿ ರೋಡ್ ಪೂರ ನೀರು ನಿಂತದ್ರಿ, ರೋಡ್ ಮ್ಯಾಗ ಗಾರಿದ್ದಲ್ಲಿ ಬಂದು ಸುತ್ತಮುತ್ತ ಬಂದದ. ಖರೆ ಇಲ್ಲಿ ನೀವು ಬಂದಿಲ್ಲ ನೋಡ್ರಿ. ಖರೆ ಕಾರಣ ಏನು? ಅವರು ಏನು ಹೇಳ್ಯಾರಂತಲ್ಲ, ಖರೆ ಏನು ಅವ್ರು ಅವನಿಗೆ ಹೇಳ್ಯಾರ, ಅವ್ರಿಗೆ ಹೇಳ್ಯಾರದ ಅವ್ರಿಗೆ ಗೊತ್ತ. ಖರೆ ಪುಣ್ಯಾತ್ಮರೇ, ನಮ್ಮನ್ನೊಂದು ಮಾತು ಹೇಳೋದಲ್ಲ, ಋಷಿ ಆಡಿದ ಹುಷಿ ಹೋಗಲ್ಲ ಅಂದಂಗೆ, ಯಾರು ಅವನಂತೆಲ್ಲಿ ಇರ್ತಾರ ಅವರು ನಮ್ಮಂತೆ ಇರ್ತಾರಂತೆ. ಪುಣ್ಯಾತ್ಮರೇ, ಅದಕ್ಕೆ ಎಲ್ಲ ಕಡೆ ಸುತ್ತು ಬಂದರು ಕಾರ್ಯಕ್ರಮಕ್ಕೆ ಖರೆ ಏನು ಇಲ್ಲಿ ಮಾಡಿ ನಮಗೆ ತೊಂದರೆ ಮಾಡಲಿಲ್ಲ. ಖರೆ ಮಳೆ ಬೇಡತ್ತಲ್ಲ, ಬೇಕಾಗ್ಯದ. ಖರೆ ಕಾರಣ ಏನು ನಡೆದದ, ಕಾಯ್ದು ಹೊಂಟದ. ಪುಣ್ಯಾತ್ಮರೇ, ಅದಕ್ಕೆ ಇರಲಿ. ಮಹಾತ್ಮರು ಬಹಳ ಸುಂದರವಾಗಿ ಹೇಳ್ತಾರೆ, ಆಶೆಗೆ ಸತ್ತಿವ ಕೋಟಿ, ಅನ್ನಿಸಿಗೆ ಸತ್ತಿವ ಕೋಟಿ. ಆಶೆಗೆ ಸತ್ತಿವ ಕೋಟಿ, ಅನ್ನಿಸಿಗೆ ಸತ್ತಿವ ಕೋಟಿ. ಹೊನ್ನಿಗಾಗಿ ಸತ್ತಿವ ಕೋಟಿ, ಮಣ್ಣಿಗಾಗಿ ಸತ್ತಿವ ಕೋಟಿ. ಹೆಣ್ಣಿಗಾಗಿ ಕೆಟ್ಟ ಸತ್ತಿವ ಕೋಟಿ, ನಿನಗಾಗಿ ಸತ್ತವರು ಒಬ್ಬರರೆ ಕಾಣಿಯನೋ ಗುಹೇಶ್ವರ ಅಂತ ಬಹಳ ಸುಂದರವಾಗಿ ಮಹಾತ್ಮರು ಹೇಳಿದರು. ಆಶಾ ಮಾಡಿ ಒಂದು ಕೋಟಿ ಸತ್ತು ಹೋಗ್ಯಾವಂತ. ಆಶಾ ಮಾಡಿದಲ್ಲದೆ ಅಮಿಷಕ್ಕಾಗಿನೂ ಒಂದು ಕೋಟಿ ಸತ್ತು ಹೋಗ್ಯಾವಂತ್ರಿ. ಆಶಾ ಮಾಡಿ ಕೋಟಿ ಸತ್ತವ, ಅಮಿಷಕ್ಕಾಗಿನೂ ಕೋಟಿ ಸತ್ತವ. ಕೋಟಿ ಸತ್ತವ, ಖರೆ ಹೊನ್ನು ಹೆಣ್ಣು ಮಣ್ಣು ಇವಕ್ಕೂ ಒಂದು ಕೋಟಿ ಸತ್ತವ. ನಿನಗಾಗಿ ಸತ್ತವರು ಬಹಳ ಸುಂದರ ಹೇಳ್ತಾರವರು. ಯಪ್ಪ, ಆಶೆ ಮಾಡಿ ಕೋಟಿ ಸತ್ತವೋ. ಆಶೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಬೇಕತ್ರಿ, ಬೇಡಲ್ಲ. ಆಶೆ ಬೇಕು. ಈ ಹೊಟ್ಟಿ ಕೊಟ್ಟನ ದೇವ್ರು ಅಂದ್ರೆ 4 ರೊಟ್ಟಿಗೆ ಅಷ್ಟೇ ಆಶೆ ಅದ. ಇದು ಆಶೆ. ಹಸು ಆದಾಗ 4 ರೊಟ್ಟಿ ಸಿಕ್ತು, ಹೊಟ್ಟಿ ತುಂಬಿತು ಅಂತಂದ್ರೆ ಅದು ಆಶೆ ಈಡೇರ್ತದ. ಖರೆ ಹಿಂಗೆ ಆಶೆ ಮಾಡಿ ಸತ್ತಿವಲ್ಲದೆ ಮತ್ತು ಅಮಿಷಕ್ಕನು ಸತ್ತವಂತ ಹೇಳ್ತಾರೆ ಅವರು. ಅಂದ್ರೆ 4 ರೊಟ್ಟಿ ಉಂಡ ಬಳಿಕ ಹೊಟ್ಟಿ ತುಂಬತಂದ್ರೆ ಚಂಜಿ ಊಟಿಂದ ಚಿಂತನೆ ಮಾಡ್ತಾನೆ ನೋಡ್ರಿ ಅವ. ಚಂಜಿಗೆ ಒಂದು 4 ಇದ್ರೆ ಥೀಕ್ ಆತಿತ್ತಂದ್ರೆ ಇದು ಅಮಿಷ ಹತ್ರಿ. ಅದು ಮಾತು ಹೇಳ್ತಾರೆ, ಅಮಿಷಕ್ಕಾಗಿನೂ ಕೋಟಿ ಸತ್ತವ. ಯಾಕಂದ್ರೆ ಒಂದು ಸುಮ್ಮ ಮಾತು ನಿಮಗೆ ಹೇಳ್ಬೇಕತ್ತಂದ್ರೆ, ನವಲಗುಂದದ ನಾಗಲಿಂಗ ಅಜ್ಜ ಸಂಚಾರ ಮಾಡುತ್ತಾ ಹೋಗಿರ್ತಕ್ಕಂಥ ಸಮಯದೊಳಗ ಅಮಿಷಕ್ಕಾಗಿ ಹೆಂಗ ಸತ್ತು ಒಂದು ಮಾತು ಹೇಳುತ್ತೆ, ಲಕ್ಷಡ್ರಿ. ಸಂಚಾರ ಮಾಡ್ಕೊತ ಹೋಗಿರ್ತಕ್ಕಂಥ ಸಮಯದೊಳಗೆ ಒಂದು ಊರೊಳಗೆ ಅವ್ರು ಏನು ಮಾಡಿರುತ್ತಂದ್ರೆ, ಒಂದಿಷ್ಟು ಪ್ರಸಾದವನ್ನು ತಗೋಬೇಕಂತ ಒಬ್ಬ ಅಜ್ಜಿ ಮನೆ ಮುಂದೆ ಹೋಗಿ ಅಜ್ಜಿಗೆ ಕೇಳಿದ್ರು, ಅಜ್ಜಿ ಒಂದಿಷ್ಟು ಪ್ರಸಾದ ಏನಾದರೂ ಕೊಡುವ, ಒಂದಿಷ್ಟು ಹೊಟ್ಟೆ ಹಸದ ಅಂತ ನಾಗಲಿಂಗ ಅಜ್ಜ ಕೇಳಿದ್ರಂತ್ರಿ. ಕೇಳಿದ್ರು. ಅಜ್ಜಿ ಅಂದಳು, ಯಪ್ಪ ನಾ ಭಾಳ ಬಡುತ್ತಿ, ಮನ್ಯಾಗ ನನ್ನ 4 ಮಕ್ಕಳಿದ್ದರೂ ಕೂಡ ಚಂತಾನ ದುಡಿದು ಪಗಾರ ತಗೊಂಡು ಬಂದು ಕೈ ಒಳಗೆ ಕೊಟ್ಟ ಬಳಿಕೆ ನಮ್ಮ ಜೀವನ ಸಾಗಿಸೋದು ನಮ್ಮ ಬಡತನ ಬಹಳದಯ್ಯಪ್ಪ. ಖರೆ ಮನ್ಯಾಗ ಅದೆಲ್ಲ ಏನಾರೇ ಒಂದಿಟ್ಟಿದ್ರೆ ನಿನಗೆ ಕೊಡ್ತಿದ್ದ, ನನ್ನ ಮನ್ಯಾಗ ಏನಿಲ್ಲ, ಭಾಳನ ಊಟಕ್ಕೆ ನನಗೆ ದೂರದಯ್ಯಪ್ಪ, ನಾ ಏನು ಮಾಡಲಿ, ಬಡತನದ ನನ್ನ ಮನೆಗೆ ಏನಿಲ್ಲ ಅಂದಳಕ್ಕಿ. ಅವ್ವ
ಹಾಗ ಅನ್ಬೇಡ ತಾಯಿ, ಒಂದಿಷ್ಟು ಏನಾದರೂ ನೋಡು, ಎಲ್ಲಾದರೂ ಒಂದು ಮುಟ್ಟಿಗೆ ಹಿಟ್ಟಿತ್ತಂದ್ರೆ ಅಂಬಲಿ ಮಾಡಿ ಕುಡು, ನಾ ಕುಡಿದು ಹೋಗ್ತೇನೆ ಅಂದ್ರೆ ಅವರು ಅಂತಾರೆ. ಅಜ್ಜಿ ಅಂದಳು, ನನ್ನಂತೆ ಮನೆಯೊಳಗೆ ಮುಟ್ಟಿಗೆ ಹಿಟ್ಟಿಲ್ಲ, ಒಂದು ಕಾಳಿಲ್ಲಪ್ಪ, ನಾ ಎಲ್ಲಿದು ಕುಳ್ಳೋ, ಭಾಳ ಬಡತನದ, ನಾ ಸುಳ್ಳು ಮಾತಾಡಕ್ಕೆಲ್ಲ ನೋಡಿಯಪ್ಪ ಅಂತಂತಾಳೆ. ಅವಾಗ ನಾಗಲಿಂಗಜ್ಜ ಅಂತಾರೆ, ತಾಯಿ ನೋಡಿ, ಎಲ್ಲಿಯಾದ್ರೂ ಗಡಿಗೆ ಒಳಗೆ ಏನಾದರೂ ಒಂದಿಷ್ಟು ಬಿದ್ದರೆ ಒಂದಿಷ್ಟು ಖಾರ ಕಟ್ಟರಾದ್ರೂ ಕೊಟ್ಟು ಬಿಡು, ಹೊಟ್ಟೆ ಹಸ್ತದನ, ಅದನ್ನೇ ಪಂಚಾಮೃತ ಅಂತ ಸ್ವೀಕಾರ ಮಾಡ್ತೀನಿ ತಾಯಿ ಅಂತಂದಾಗ ಅಜ್ಜಿ ಏನು ಮಾಡೋಳ್ರಿ, ಮನ್ಯಾಗ ಬಂದಳು, ಆ ಕಡೆ ನೋಡಳು, ಹಿಟ್ಟ ಕಾಳ ಏನು ಕಾಣಲಿಲ್ಲ. ಖರೆ ಅದೇನು ಕೊಡ್ತಾರಲ್ರಿ ಖಾರ, ಕಲಿಗಲ್ಲ ತಿರ್ಲೇವ ನೀವು, ಆ ಕಲಿಗಲ್ ಅಂತಕ್ಕೆ ಒಂದು 4 ಮೆಣಸಿಕಾಯಿ ಬಿದ್ದೀವಂತ್ರಿ. ಮೆಣಸಿನ ಹಣ್ಣು ಬಿದ್ದೆವು, ಅವೇ ಒಂದು 4 ಕುಟ್ಟಿ ಅದು ಉಂಡಿ ಕಟ್ಟಿ ತಂದು ನಾಗಲಿಂಗಜ್ಜನ ಕೈಯಾಗ ಕೊಟ್ಟಳತ್ತ. ನಾಗಲಿಂಗಜ್ಜನ ಕೈಯೊಳಗೆ ಕೊಟ್ಟಳು. ಅದನ್ನು ತಗೊಂಡು, ಅಪ್ಪ ಇದು ಖಾರ ಅಲ್ಲಿಲ್ಲ, ರುಚಿ ಅಲ್ಲಿಲ್ಲ, ಇದು ಹಿಂಗ ಹಂಗ ಅವ್ರೇನಲ್ಲಿಲ್ಲ, ತಮ್ಮ ಕೈ ಒಳಗೆ ತೊಗೊಂಡು ಅದನ್ನು ಪ್ರಸಾದ ಅಂತಪ್ಪ ನಾಗಲಿಂಗಜ್ಜವರು ಅದನ್ನು ಸ್ವೀಕಾರ ಮಾಡಿ ಮ್ಯಾಗ ನೀರು ಕುಡಿದ್ರು. ಅಜ್ಜಿಗೆ ಅಂತಾರೆ, ಅಜ್ಜಿ ನೀ ಕೊಟ್ಟಿದ್ದನ್ನ ಒಂದಿಷ್ಟು ಏನಾದರೂ ಮುಟ್ಟಿಸಿ ಹೋಗ್ತೇನೆವ, ನಿನ್ನ ಮನೆಗೆ ಏನ್ರಿ ಇತ್ತಂದ್ರೆ ಅದು ಕೊಡು, ಈ ಕಡೆ ತಂದು ನನಗಂದ್ರೆ. ಅಕ್ಕಿ ಅಂದಳು, ಯಪ್ಪ ಏನು ತಿಲ್ಲಕ್ಕಿಲ್ಲ ಬಿಟ್ಟಿಗೆ ಖಾರ ಕೊಟ್ಟಿನಿ, ಮತ್ತೇನು ಕುಳ್ಳಿ ಅಂದಳು ಅಕ್ಕಿ. ಇಲ್ಲ ಅಜ್ಜಿ, ಮತ್ತೆ ಏನಾದರೂ ಒಂದು ವಸ್ತು ಇತ್ತಂದ್ರೆ ಒಂದಿಷ್ಟು ಕೊಡು, ಅದಕ್ಕೆ ಒಂದ್ರೆ ಹಸ್ತಸ್ಪರ್ಶ ಮಾಡಿ ನಾ ಕೊಡ್ತೀನಿ ಅಂತ ನಾಗಲಿಂಗಜ್ಜ ಅಂತಾರೆ. ಯಾಕತ್ತಂದ್ರೆ ಮಹಾತ್ಮರದು ಹಸ್ತಸ್ಪರ್ಶ, ವಾಣಿಸ್ಪರ್ಶ, ನೇತ್ರಸ್ಪರ್ಶ, ಅವ್ರದ್ದು ಅನೇಕ ಸ್ಪರ್ಶಗಳದಾವ. ಕೊಡ್ತೀನಿ ಕೊಡು ಅಜ್ಜಿ ಅಂತಂದಾಗ ಆಕಿ ಆ ಕಡೆ ನೋಡ್ರದಾಗ ಆಕಿ ಏನು ಮಾಡೋಳ್ರಿ, ಅದೇನು ಖಾರ ಕೊಟ್ಟಿಳಲ್ರಿ, ಅದು ಗುಂಡ ಮ್ಯಾಗಿಂದು, ಅದು ಕೈಗೆ ಸಿಕ್ತು, ಅದೇ ತಂದು ಅಜ್ಜವ್ರ ಕೈಯಾಗ ಕೊಟ್ಟಳು ಆಕಿ. ಕೊಟ್ಟಳು, ಅದು ನಾಗಲಿಂಗಜ್ಜವ್ರ ಕೈಯಾಗ ತಗೊಳ್ಳೋರದಾಗ ಅವ್ರ ಹಸ್ತ ಅದಕ್ಕೆ ಪರಶ, ಅದು ಕುಳ್ಳೆದು ಬಂಗಾರದೈತಂತ್ರಿ. ಬಂಗಾರದ ಗುಂಡಾಯ್ತು. ಅಜ್ಜಿ ನಿನ್ನ ಬಡತನದ ತಾಯಿ, ಇದು ತಗೋ, ಇದನ್ನು ತೊಗೊಂಡು ಆರಾಮದಾಗಿ ನಿನ್ನ ಜೀವನ ಕಾಲಗಳಿ ಅಂತ ಕೊಟ್ಟರು. ಅಜ್ಜಿ ತೊಗೊಂಡ್ರಿ, ಅಜ್ಜಿ ತೊಗೊಂಡು ಭಾಳ ಆನಂದ ಇತ್ತು. ಯಾಕೆ ಇರಲಾರ ಸಮಯದಾಗ ಇರಲಾರ ನಮಗೆ ಬೇಕಾಗಿದ್ದು ಸಿಕ್ತು ಅಂತಂದ್ರೆ ಆನಂದ ಭಾಳ ಆಗ್ತದೆ. ಅದು ಹಂಗ ಒಪ್ಪತ್ತ ಉಂಡು ದಿನಗಳಿದಿರ್ತಕ್ಕಂಥ ಅಜ್ಜಿಗೆ ಬಂಗಾರದ ಗುಂಡ ಕಂಡು ಭಾಳ ಸಂತೋಷವಾಯಿತು. ಅವಾಗ ನಮಸ್ಕಾರ ಮಾಡಿ ಅಜ್ಜಿಗೆ ಆಶೀರ್ವಾದ ಮಾಡಿ ಅಪ್ಪ ಹೋಗಿಬಿಟ್ರು. ಅಜ್ಜಿ ಮನೆಗೆ ಮಕ್ಕಳು ಬಂದ ಬಳಿಕ ತೋರಿಸಿ ಅಜ್ಜಿ ಕೆಲವೊಂದು ದಿವಸ ಕಾಲ ಕಳೆದಂತೆ ಭಯಂಕರ ಶ್ರೀಮಂತಳಾಗತ್ತಳು. ಮನೆ ಮ್ಯಾಗ ಮನೆ ಮಾಡ್ಯಾಗ ಕಟ್ಟಿ ಅನೇಕ ಮೈ ತುಂಬ ಆಭರಣ ಸಿದಕೊಂಡ್ರಿ. ಇದು ಪುರಾಣ. ಶ್ರೀಮಂತಿಕೆ ಐಶ್ವರ್ಯ ತುಂಬಿಕೊಂಡಿತ್ತು. ಅಜ್ಜಿ ಮನೆ ಮ್ಯಾಗ ಮನೆ ಮಾಡ್ಯಾಗ ಕಟ್ಟಿಳು, ಭಯಂಕರವಾದ ಶ್ರೀಮಂತಿಕೆ ತುಂಬಿ ತುಳುಕ್ತಿತ್ತು. ಖರೆ ನಾಗಲಿಂಗಜ್ಜ ಮತ್ತೊಮ್ಮೆ ಸಂಚಾರ ಮಾಡ್ಕೋತ ಹೋದ್ರತ್ರಿ. ಇವರು ಸಂಚಾರ ಮಾಡ್ಕೋತ ಹೋಗಿ ಅವ್ರಿಗೆ ನೆನಪತ್ತು, ಹಿಂದೊಮ್ಮೆ ನಾ ಬಂದಿದ್ದೆ, ಅಜ್ಜಿ ಇಲ್ಲಿ ಬಹಳ ಬಡತನ ಇತ್ತು, ಆಳಿಗೆ ಒಂದಿಷ್ಟು ಏನೋ ನಾ ಕೊಟ್ಟು ಬಂದಿದ್ದೆ, ಅಜ್ಜಿ ಈಗ ಹೆಂಗದಳೋ ಹೆಂಗಿಲ್ಲೋ ನೋಡ್ಬೇಕತ್ತ ಮತ್ತೆ ಹೋದ್ರಿ. ಇವರು ಹೋದ್ರು. ಅಜ್ಜಿ ಮನೆ ಮ್ಯಾ ಮನೆ ಕಟ್ಟಿ ತುಂಬ ಕೊಳ ತುಂಬ ಆಭರಣ, ಮೈ ತುಂಬ ಚಲೋ ಸೀರೆ ಉಟ್ಕೊಂಡು ಕೂತಿಳು. ನಾಗಲಿಂಗಜ್ಜ ನೋಡ್ತಾರೆ, ಓಹೋ ನಮ್ಮವ್ವ ಖಾರ ಕೊಟ್ಟಿಳು, ನನಗೆ ಬೇಕಾಗಿರುವ ಸಮಯದೊಳಗೆ ನನ್ನ ಹೊಟ್ಟೆ ತುಂಬಿಸಿಳು. ಖರೆ ಅದನ್ನು ನಾ ಬಂಗಾರ ಕೊಟ್ಟಿದ ಕೊಳ್ಳೆ ನಮ್ಮವ್ವ ಆನಂದದಾಗದಳಲ್ಲ ಅಂಥೇಳಿ ಅವ್ರಿಗೆ ಅಪ್ಪಗಳಿಗೆ ಭಾಳ ಸಂತೋಷ ಆಯಿತು. ಈಗ ಆಗ ಖಾರ ತಿಂದು ಹೋಗಿನಂದ್ರೆ ಈಗ ಮನ್ಯಾಗ ಸಾಕಾಗಟ್ಟು ಪಂಚಾಮೃತ ಅಡಿಗೆ ಇದ್ದಿರ್ಬೋದು, ಮತ್ತೊಂದಿಟ್ಟು ನಾ ಪ್ರಸಾದ ಮಾಡಿ ಬರಬೇಕಂತ ಮತ್ತೆ ಹೋದ್ರಿ. ಇವರು ಹೋದ್ರು. ಅಜ್ಜಿ ನಿಂತು ನೋಡುಳು, ಯಪ್ಪ ಹಿಂದ ಖಾರ ತಿಂದು ಬಂಗಾರ ಗುಂಡು ಕೊಟ್ಟವ ಮತ್ತೆ ಹೊಂಟಲ್ಲ ಅಂತಕಿ ಭಾಳ ಆನಂದ ಐತತ್ರಿ. ಆನಂದ ಆನಂದ ಆಗಿ ದೂರಿನಿಂದ ಕೈ ಮಾಡಿ ಕರಲು, ಅಜ್ಜಿ ಆರಾಮ? ಹೌದಪ್ಪ ಆರಾಮಿದ್ದೀನೋ, ನೀ ಆರಾಮಿದ್ದಯಪ್ಪ, ಎಷ್ಟು ದಿವಸ ಆಯ್ತು ನನ್ನಪ್ಪ, ಈಗ ನನಗೆ ದರ್ಶನ ಕೊಡ್ಲಕ್ಕ ಬಂದೆ. ಹೌದೇವಾ? ಹೌದು ಯವ್ವ, ಮತ್ತೊಂದಿಷ್ಟು ನನಗೆ ಹಸು ಆಗ್ಯದ, ಪ್ರಸಾದ ಏನಾದರೂ ಇತ್ತಂದ್ರೆ ಕೊಡು. ಮನ್ಯಾಗ ಸಾಕಾಗಟ್ಟಿತ್ರಿ, ಪಾಯಸ ಇತ್ತು, ಏನು ಬೇಕದು ಎಲ್ಲ ನಾನಾ ಥರದ ಪಂಚಾಮೃತ ಅಡಿಗಿತ್ತು. ಅಜ್ಜಿ ಏನು ಮಾಡೋಳ್ರಿ,
ಹೋದ ಸಲ 4 ಮೆಣಸಿಕಾಯಿ ಕೊಟ್ಟಿನಿ, ಈಗ ಸಾಕಾಗಟ್ಟು ಮೆಣಸಿಕಾಯಿ 1 ಕಿಲೋ ಕುಟ್ಟು ಕೊಡ್ಬೇಕಂದಳಿಕಿ. ನೋಡ್ರಿ, 1 ಕಿಲೋ ಮೆಣಸಿಕಾಯಿ ಕುಟ್ಟಿ ಕೊಡ್ಬೇಕಂದಳು. ಅಂದ್ರೆ ತಲೆಗಾಕಿಗಿತ್ತು ಏನು, ಈ ಸಾರಿ ಸಣ್ಣ ಗುಂಡು ಕುಡಬಾರ್ದು, ಬೇಡದಂದ್ರೆ ಒಂದು ದೊಡ್ಡ ಒಳಕಲೆ ತಂದು ಕುಡ್ಬೇಕಂದಳಿಕಿ. ಅಮಿಷ್ಯ ಇದು, ಅಮಿಷ್ಯ. ಆಸೆ ಈಡೇರಿದ ಬಳಿಕ ಅಜ್ಜಿ ಅಮಿಷಕ್ಕೆ ಬಿದ್ದಾಳ. ಅವಾಗ ಹಿಂಗ ವಿಚಾರ ಮಾಡುತ್ತಿಳು. ಅವಾಗ ನಾಗಲಿಂಗ ಅಜ್ಜ ಕೊಡು ತೊಂಬ ತಾಯಿ ಒಂದಿಷ್ಟು ಹಸು ಆಗ್ಯದ ಅಂದಾಗ ವಿಚಾರ ಮಾಡಿ ಮತ್ತಿಟ್ಟು ಹೆಚ್ಚಿನ ಖಾರ ಕುಟ್ಕೊಂಡು ತಂದು ಅಪ್ಪನ ಕೈಯಾಗ ಕೊಟ್ಟಳು. ಅವ್ರು ಮತ್ತೆ ಹಸಿದ ಬಿಸಿದ ಖಾರ ಕಟ್ರ ಅಲ್ಲಿಲ್ಲ, ಮಹಾತ್ಮರು ಅನ್ನೋದೂ ಇಲ್ಲ, ಅವ್ರು ಅನ್ನಂಗಿಲ್ಲ. ಅದನ್ನು ತಗೊಂಡು ಸ್ವೀಕಾರ ಮಾಡಿ ಮ್ಯಾಗ ನೀರು ಕುಡಿದ್ರು. ಅಜ್ಜಿಗೆ ಹೋಗೋ ಮತ್ತಿನೊಳಗೆ ನಾಗಲಿಂಗ ಅಜ್ಜ ಹೇಳ್ದ, ಅಜ್ಜಿ ಹಿಂದೆ ಹ್ಯಾಂಗದ ಮತ್ತೆ ಹಂಗಿರ್ತದೇವ, ನಾ ಬರ್ತೀನಿ ಅಂತ ಹೋಗ್ಬಿಟ್ಟು. ನೋಡ್ರಿ, ಯಾಕ ಅಮಿಷಕ್ಕೆ ಹಿಂಗ ಸತ್ಯವು ಕೋಟ್ಯವ ಅಂತ ಹೇಳ್ತಾರವ್ರು. ಆಶಾ ಮಾಡಿ ಸತ್ಯವು ಕೋಟ್ಯವ, ಅಮಿಷಕ್ಕೆ ಮಾಡಿ ಸತ್ಯವು ಕೋಟ್ಯವ. ಅಷ್ಟೇ ಅಲ್ಲ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಭೂಮಿ ಸೀಮಿಗಾಗಿನೂ ಹೊಡೆದಾಡಿ ಕೆಟ್ಟಿ ಸತ್ತವತ್ರಿ ಕೋಟಿ. ಭೂಮಿಗಾಗಿ ಕೆಟ್ಟಿ ಇವಕನು 1 ಕೋಟಿ ಸತ್ತವ. ಭಾಳ ಬೇಡ, ಮಹಾಭಾರತದ ಒಂದು ವಿಷಯ ಲಕ್ಷ್ಯ ಇಡ್ರಿ. ಮಹಾಭಾರತದೊಳಗ ಕೌರವರು ಪಾಂಡವರು ಇಬ್ಬರು ಖರೆ ಧರ್ಮರಾಜ ಅಂತಾನೆ ಯಾರಿಗೆ, ದುರ್ಯೋಧನಿಗೆ ದುರ್ಯೋಧನ ನಮ್ಮ ಪಾಲ ನಮಗೆ ಹಂಚಿಕೊಡು, ನಮ್ಮ ಪಾಲ ನಮಗೆ ಹಂಚಿಕೊಡು ಅಂದ್ರೆ ಅವ ದುರ್ಯೋಧನ ಹಂಚಿಕೊಡಲಿಲ್ಲ, ಕೊಡಂಗಿಲ್ಲ ಅಂದವ, ಕೊಡಲ್ಲ. ಕಡೆಗೆ ಧರ್ಮ ಹೇಳ್ತಾನ, ನೋಡಪ್ಪ ಪೂರಾ ಆಸ್ತಿ ಹಂಚಿಕೊಡ್ಲಿಲ್ಲ ಅಂತಂದ್ರೆ ಒಂದು ಕೆಲಸ ಮಾಡು. ಏನು ಮಾಡಂದ್ರ 5 ಮಂದಿ ಅಣ್ಣತಮ್ಮರಿದ್ದೆವು, 10 ಪಾದವ, ಒಂದು 10 ಪಾದ ಇಡಟ್ಟು ನಮಗೆ ಆಸ್ತಿ ಕೊಡು ಅಂದ್ರವು. ಯಾರು? ಧರ್ಮ. ಅವ ಏನಂದ, ಅದನ್ನು ಕೊಡಲ್ಲ ಅಂದವ, ಕೊಡಲ್ಲ. 10 ಪಾದ ಇಡಟ್ಟು ಆಸ್ತಿ ಕೊಡಲ್ಲ. ಕಡೆಗೆ ಧರ್ಮರಾಜ ಹೇಳ್ತಾನ, 10 ಪಾದ ಇಡಟ್ಟು ಆಸ್ತಿ ಕೊಡ್ಲಿಲ್ಲ ಅಂದ್ರೆ ಒಂದೊಂದು ಪಾದ ಎತ್ತಿ ಹಿಡಿತೇವೋ, 5 ಪಾದ ಇಡಟ್ಟು ಆಸ್ತಿ ಕೊಡು ಅಂದವ. 5 ಪಾದ ಇಡಟ್ಟು ಕೊಡು. ಅವ ಏನಂದ್ರಿ, ಇದನ್ನು ಕೊಡಲ್ಲ ಅಂದವ, ಕೊಡಲ್ಲ. 5 ಪಾದ ಇಡಟ್ಟು ಅಟ್ಟೆ ಅಲ್ಲ, ಮುಳ್ಳು ತುದಿ ಮ್ಯಾಗ ಎಟ್ಟು ಹಿಡಿತದ ನೋಡು ಅಟ್ಟು ಜಾಗ ಕೊಡಲ್ಲ ಅಂದತ್ರಿ ದುರ್ಯೋಧನ. ನೋಡ್ರಿ, ಖರೆ ಧರ್ಮ ಸಂಬಂಧದ ನಿಲ್ಲವ್ರಿಗೆ. ಖರೆ ಹಿಂಗ ಮುಳ್ಳು ತುದಿ ಮ್ಯಾಗ ಎಟ್ಟು ಆಸ್ತಿ ಹಿಡಿತದ ಅಟ್ಟು ನಿನಗೂ ಕೊಡಲ್ಲ ಅಂದವ. ಕಣಿಗೆ 101 ಮಣ್ಣು ಮುಕ್ಕಿ ಹೋಗ್ಬಿಟ್ಟು. ಹೌದಲ್ರಿ? ಉಳಿತು? ಉಳಿಲಿಲ್ಲ. ಹಿಂಗಾಗಿನೂ ಒಂದು ಕೆಟ್ಟಿ 100 ಕೋಟಿ ಸತ್ತು ಹೋಗ್ಯಾವತ್ರಿ ಹಿಂಗ ಆಸ್ತಿಗಾಗಿ ಅಮಿಷ್ಯ ಮಾಡಿ. ಅಟ್ಟೆ ಅಲ್ಲ, ಹೆಣ್ಣಿಗಾಗಿನೂ ಕೆಟ್ಟಿ ಸತ್ತವ ಹೇಳ್ಯಾರವ್ರು. ಹೆಣ್ಣಿಗಾಗಿ ಕೆಟ್ಟ ಸತ್ತವ ಕೋಟಿ. ಇನ್ನೊಂದು ಲಕ್ಷ್ಯ ಹೇಳ್ರಿ ನೀವು, ಹೆಣ್ಣಿಗಾಗಿ. ರಾವಣ ಅವನಿಗೆ ಎಷ್ಟು ಹೆಂಡ್ರಿ? ರಾವಣಿಗೆ ಎಷ್ಟು ಹೆಂಡ್ರು? ಬೇಡ, ಶ್ರೀಕೃಷ್ಣಗೆ ಎಷ್ಟ್ರಿ? 16,000 ಗೋಪಿಕಾ ಸ್ತ್ರೀಯರು, 8 ಮಂದಿ ಪಟ್ಟದ ರಾಣಿಯರು ಶ್ರೀಕೃಷ್ಣ ಪರಮಾತ್ಮಗಿದ್ರು. ರಾವಣಗ 80,000 80,000 ಹೆಂಡ್ರತ್ರಿ. ರಾವಣಗ 80,000 ಹೆಂಡ್ರು, 1,00,000 ಮಕ್ಕಳತ್ರಿ. ನೋಡ್ರಿ ಎಷ್ಟಿದ್ರಿಬೇಕು ಬಳಗವಂದು. ಎಟ್ಟು ಇದ್ದರೂ ಕೂಡ ಕಡೆಗೆ ಯಾರಿಗೆ ಏನು ಕೆಲಸ ಮಾಡಿದ್ರೇಮ? ಸೀತಾಗ ಒಯ್ದಲ್ಲ. ರಾವಣಗ 80,000 ಹೆಂಡರಲ್ಲಿ ಅಷ್ಟು ಮಂದಿಯೊಳಗೆ ದೊಡ್ಡಕ್ಕೆ ಹೆಂಡತಿ ಆಗಿರ್ತಕ್ಕಂಥ ಮಂಡೋದರಿಯನ್ನ ಪರಿಪರಿವಾಗಿ ಗಂಡಗ ತಿಳಿಸಿ ಹೇಳಿದಳು, ಸ್ವಾಮಿ ನೀವು ಮಾಡೋದು ಸರಿ ಅಲ್ಲ, ಸೀತಾಗ ಬಿಟ್ಟು ಬಿಡ್ರಿ, ಈ ಕೆಲಸ ಮಾಡಬೇಡ್ರಿ. ಅನೇಕ ನೀತಿ ಮಾತು ಹೇಳಿದಳು ಮಂಡೋದರಿ. ರಾವಣ ಕೇಳಿಲ್ಲ. ನನ್ನಂಥವನೇ ಈ ಜಗತ್ತದಾಗ ಯಾರೂ ಇಲ್ಲ, ನಾ ಜಗತ್ತು ಆಳಬಲ್ಲೆ ಅಂತ ಮನುಷ್ಯನೊಳಗೆ ಅಹಂಕಾರ ತೊಟ್ಕೊಂಡು ಕೂತಿದ್ದ ದೈತ ಖರೆ ಹೆಂಡತಿ ಹೇಳಿದ್ರೆ ಮಂಡೋದರಿ ಮಾತಿಗೆ ಕಿಮ್ಮತ್ತು ಕೊಡಲಿಲ್ಲ. ಕಡೆಗೆ ಕೇಳ್ದಳಕಿ ಯಾರು? ಮಂಡೋದರಿ. ಏನಕ್ಕೆ ಕೇಳ್ತಾಳ? 4 ನಾ ಖರೆ ಮಾತಾಡತ್ತ, ಸತ್ಯನೇ ಕೇಳ್ತ, ನಿನಗೆ ಆ 4 ಮಾತು ನನಗೆ ನೀ ಸತ್ಯ ಹೇಳಬೇಕಂದಳಕಿ.
ಸತ್ಯ ಕೇಳ್ತಾ ಸುಳ್ಳು ಮಾತಾಡ್ಬಾರ್ದು, ಸತ್ಯನೇ ಹೇಳ್ಬೇಕು ನೀ ಅಂದಳಕ್ಕಿ. ಅವ ಅಂದ ಸತ್ಯ ಮಾತಾಡತ್ತಿ ಅಂತಂದ್ರೆ ಇಂದು ಬಿಡು, ನಾಳೆ ಕೇಳಿ ಹೇಳ್ತೀನಿ ಅಂದವ. ಯಾಕ ಅಂತಂದಳಕ್ಕಿ. ಯಾಕ ಅಚಾನಕ್ ನಾ ಫರಕ್ ಬಿದ್ದು ಒಂದ್ರೆ ಸುಳ್ಳು ಹೋಯ್ತು ಅಂತಂದ್ರೆ ಯಾನು ಗೊತ್ತಾಗಲ್ಲ. ನಾಳೆಗೆ ಮಾತ್ರ ನಾ ಒಟ್ಟೆ ಸುಳ್ಳು ಮಾತಾಡಮಲ್ಲ, ನಾಳೆಗೆ ಸತ್ಯನೇ ಮಾತಾಡ್ತಾ ನಾಳೆಗೆ ಕೇಳು. ಯಾಕ ನಮ್ಮ ಪರಮಾತ್ಮನ ಏಕಾದಶಿ ಅದ, ಅವತ್ತು ಏಕಾದಶಿ ಅದ, ನಾ ಸತ್ಯನೇ ಮಾತಾಡ್ತಾ ನಾಳೆಗೆ ಕೇಳಂದ್ರ. ಆಯ್ತಂತೇಳಿ ಸೂರ್ಯ ಮುಳುಗಿ ಸೂರ್ಯ ಹೊಂಟ. ಕೇಳಿದಳು, ನಿನ್ನ ಆಡಿದ ಮಾತು ಇವತ್ತು ಸತ್ಯ ಹೇಳು. ಏನು ಕೇಳ್ತಿ ಕೇಳಂದವ. ಏನು ಕೇಳ್ತಿ ಕೇಳು. ನಿನಗೆ ಎಷ್ಟು ಮಂದಿ ಹೆಂಡ್ರು ಅಂದಳಕಿ. ನಿನಗೆ ಎಷ್ಟು ಮಂದಿ ಹೆಂಡ್ರು? ನನಗೆ 80,000 ಹೆಂಡ್ರು ಅಂದವ. ನನಗೆ 80,000 ಹೆಂಡ್ರು. ಠೀಕ್ ಅದ. 80,000 ಹೆಂಡ್ರ ಒಳಗೆ ಎಷ್ಟು ಮಂದಿ ಮೇಲೆ ಪ್ರೇಮ, ಎಷ್ಟು ಮಂದಿ ಚೆಲುವೇರ ತಕ್ಕಿ ಕೇಳತ್ರಿ ಮಂಡೋದರಿ. 80,000 ಎಷ್ಟು ಮಂದಿ ಚೆಲುವೇರು, ಅವರು ಎಷ್ಟು ಮಂದಿ ಮೇಲೆ ನಿನ್ನ ಪ್ರೇಮದ ಅಂತ ಕೇಳಿದ್ರ ಅವ ರಾವಣ ಅಂದ, ಎಷ್ಟು ಹುಚ್ಚಿದ್ದೆ ಮಂಡೋದರಿ ಅಂದವ. ಎಷ್ಟು ಹುಚ್ಚಿದ್ದೆ? 80,000 ಹೆಂಡ್ರೆಲ್ಲ ನನ್ನ ಪಾಲಿಗೆ ಎಲ್ಲರೂ ಪ್ರೇಮಿ ಅದ, ಎಲ್ಲರ ಮ್ಯಾಗ ಚೆಲುವೇರ್ಯಾರ ನನಗೆ. ಮತ್ತು ಚೆಲುವು ಇದ್ದಿಲ್ಲ ಅಂದ್ರೆ ನಾ ಯಾಕೆ ತಂದು ಮಾಡ್ಕೋತಿದ್ದೆ? ಎಲ್ಲರೂ ಚೆಲುವೇರ್ಯಾರ, ಎಲ್ಲರ ಮ್ಯಾಗ ಪ್ರೇಮಿ ಅದ. ಠೀಕ್ ಅದ ಅಂದಳಕ್ಕಿ. ಎಲ್ಲರೂ ಚೆಲುವೇರ್ಯಾರ, ಎಲ್ಲರ ಮ್ಯಾಗ ಪ್ರೇಮಿ ಅದಲ್ಲ, ಸತ್ಯ. ಹೌದು ಸತ್ಯ ಅದ. ಸೀತಾಗೆ ಯಾಕೆ ತಂದಿ ಅಂದಳಕ್ಕಿ. ನೋಡ್ರಿ, ಚೆಲುವೇರ್ಯಾರಲ್ಲ, ಹೌದು, ಸೀತಾಗೆ ಯಾಕೆ ತಂದಿ? ಠೀಕ್ ಅದ, ನಾ ಹೇಳ್ತ ಕೇಳಂದವ ರಾವಣ. ಸೀತಾ ಯಾಕೆ ತಂದಂದ್ರ ನೀವೆಲ್ಲರೂ ಬಹಿರಂಗದ ಚೆಲುವೇರಿದ್ರಿ, ಸೀತಾ ಮಾತ್ರ ಅಂತರಂಗದ ಚೆಲುವಿದಳ, ಅದಕ್ಕೆ ತಂದಿನ. ನೋಡ್ರಿ ಸತಿಪತಿ ಹಂಗೆ ವಾದ ನಡೀತದ, ಲಕ್ಷ ಇಡ್ರಿ ನೀವೆಲ್ಲ. ನಮ್ಮ ಮನ್ಯಾಗ ಆತವ್ರಿ ಹಿಂಗ. ನೀವು ಎಲ್ಲರೂ ಬಹಿರಂಗದೊಳಗಿನ ಚೆಲುವೇರು, ಹೊರಗಿನ ಚೆಲುವೇರು, ನೋಡೋಕೆ ಚೆಲುವೇರು. ಸೀತಾ ಮಾತ್ರ ಅಂತರಂಗದೊಳಗೆ ತನ್ನ ಗುಣದಲ್ಲಿ ಚೆಲುವಿದಳ, ಆಕೆಗೆ ಮನಸ್ಸು ಮಾಡಿ ತಂದಿನಂದ. ಠೀಕ್ ಅದ. ಸೀತಾ ಅಂತರಂಗದ ಚೆಲುವಿದಳ ತಂದಿದೆಲ್ಲ ನೀ, ಹೌದು ಸತ್ಯ ತಂದಿ. ಖರೆ ನೀ ಮಾತ್ರ ಮಾಯಾದಿ ದೈತಿದ್ದಿ. ನೀ ಮಾಯಾದಿ ದೈತಿದ್ದಿ. ನಿನಗ ರಾವಣ 10 ತಲೆನೂ ಆಗ್ಲಕ್ಕ ಬರ್ತಾವ, 20 ತಲೆ ಆಗ್ಲಕ್ಕ ಬರ್ತಾವ, 100 ತಲೆನೂ ಆಗ್ಲಕ್ಕ ಬರ್ತಾವ. ಅಟ್ಟೆ ಅಲ್ಲ, ವೇಷ ಬಿಟ್ಟು ವೇಷ ಬದಲಿಸ್ಕೊಳಕ್ಕೆ ಬರ್ತದ. ನೀ ರಾವಣ ಅಲ್ಲ, ನೀ ಖರೆ ರಾವಣ ಇದ್ದಿ. ಖರೆ ವೇಷ ಬದಲಿಸ್ಕೊಳಕ್ಕೆ ಬರ್ತದ. ಖರೆ ಸಾಧು ಆಗಿ ಬರಲು ಕೋಟಿ ಒಳಗೆ ಸೀತಾಗ ತರ್ಲಕ್ಕೆ ಯಾಕೆ ಹೋದಿ? ರಾಮ ಆಗಿನೇ ಹೋಗ್ಬೇಕಾಗಿತ್ತಲ್ಲ ನಿಂದಳಕ್ಕೆ. ಅಲ್ಲಿ ಜಂಗಮಾಗಿ ಸಾಧುವಾಗಿ ಹೋಗ್ಯಾನಿಲ್ಲ ಅಲ್ಲಿ. ಖರೆ ಹಿಂಗ್ಯಾಕೆ ಹೋದಿ? ರಾಮಾಗಿನೇ ಹೋಗ್ಬೇಕು, ಅದೇ ವೇಷ ಬದಲಿಸ್ಕೊಂಡು ಹೋಗ್ಬೇಕಾಗಿತ್ತು. ಆ ಎಳೆಗ ರಾವಣ ಹೇಳ್ತಾನ, ನೀ ಕೇಳುದು ಸತ್ಯ ಅದ, ಕೇಳನ ಹೇಳ್ತಾ. ಯಾಕೆ ಹಂಗ ಹೋದಂದ್ರ, ನೋಡು ಮಂಡೋದರಿ, ರಾಮ ಎಲ್ಲಿ ಅನ ಅವ ರಾಮ ಏಕವತ್ ಪತ್ನಿ ವ್ರತ ಅದ. ಅಂದ್ರೇನು? ಸೀತಾಗ ಬಿಟ್ಟು ಮತ್ತೊಬ್ಬರಿಗೆ ನೋಡಕ್ಕಂತ ಒಂದು ಚಾನ್ಸ್ ಇಲ್ಲ. ಒಂದೇ ಹೆಂಡತಿದು ವ್ರತ ಅದ ಅವನು. ಏಕಪತ್ನಿ ವ್ರತ ಅದ ರಾಮಂದು. ವ್ರತ ಅದ. ರಾಮ ಎಲ್ಲಿ ಅದಾನ ಅಲ್ಲಿ ಕಾಮ್ ಇಲ್ಲ. ಒಂದೇ ಹೆಂಡತಿ ಮ್ಯಾಗ ಅದನವ, ಮತ್ತೊಂದು ಕಡೆ ಅವನ ಕಾಮ್ ಇಲ್ಲ. ಹಂಗ ನಾ ರಾಮಾಗಿ ಹೋಗಿದತ್ತಂದ್ರೆ ನನ್ನ ಒಳಗಿಂದ ಕಾಮ್ ಹೋಗ್ತಿತ್ತು. ನೀವು 80,000 ಹೆಂಡ್ರಿ ಏನು ಮಾಡ್ತೀರಿ ಅಂತ ಕೇಳ್ದತ್ರಿ. 80,000 ಹೆಂಡ್ರಿ ನೀವೇನು ಮಾಡ್ತಿದ್ರಿ? ಠೀಕ್ ಅದ ಮಂಡೋದರಿ ಅಂದಳು. ಠೀಕ್ ಅದ ಕೇಳು. ರಾಮ ಇದ್ದಲ್ಲಿ ಕಾಮ್ ಇಲ್ಲ, ನೀ ಖರೆ ಅದಕ್ಕೆ ನೀ ಸಾಧುವಾಗಿ ಹೋಗಿದಿ, ರಾಮ ಆಗಿ ಹೋಗಿಲ್ಲ. ಠೀಕ್ ಅದ. ಖರೆ ಮನಸ್ಸರೇ ಮಾಡಿ ಹೋಗಿದಿ. ಭರಲ ಕೋಟಿ ಒಳಗೆ ಹುಲ್ಲು ಗುಡಿಸಲದೊಳಗೆ ಅವರನ್ನು ಜೀವನ ಮಾಡ್ತಕ್ಕಂಥ ಸಮಯದೊಳಗೆ ಮಾಯಾದಿ ದೈತಾಗಿ ಹೋದಿ. ಖರೆ ಆ ಜಿಂಕಿಯನ್ನು ಹುಡುಕಾಡಕ್ಕೆ ರಾಮ ಹೋದ. ಅದು ಮುಂದೆ ಹೋಗಿ ರಾಮನ ದನಿ ಚೀರದ ಬಳಿಕ ಸೀತಾವನ್ನು ತನ್ನ ಮೈದನ ಲಕ್ಷ್ಮಣ ಕೊಟ್ಟು ಕಳಿಸುಳು. ನೀರೇ ಮನಸ್ಸು ಮಾಡಿ ಹೋದಿ. ಆ ಗುಡಿಸಲದಾಗ ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಮನಸ್ಸು ಮಾಡಿನೇ ಹೋಗಿದ್ದಿ. ಸೀತಾನ ಜೋಡಿ ನೀ ಕಲಿಬೇಕಾಗಿತ್ತಲ್ಲ, ಕಲೀಲಿಲ್ಲ. ಯಾಕಂದ್ರೆ ಕಲೀಲಿಲ್ಲ ಯಾಕ? ಅಟ್ಟೆ ಅಲ್ಲ,
ಅಲ್ಲಿ ಭಿಕ್ಷೆಯನ್ನ ಬಿಡುವಂತ ಸಂದರ್ಭದೊಳಗ ಮಂಡಲ ದಾಟಿ ಭಿಕ್ಷೆ ನೀಡ್ಕೊಂಡು ಅಲ್ಲಿ ಸೀತಾನಿ ಇಬ್ರೇ ಇದ್ರಿ ಅಲ್ಲಿ ಆಕಿಗೆ ನೀ ಮುಟ್ಟಿಲ್ಲ ಅಲ್ಲಿದನ್ನ ತಗೊಂಡು ಹೂವಿನ ವಿಮಾನದಾಗ ತಗೊಂಡು ಲಂಕಾಪಟ್ಟಣಕ್ಕೆ ತಂದಿ. ಹೂವಿನ ವಿಮಾನದಾಗನು ಇಬ್ರೇ ಇದ್ರಿ, ಅಲ್ಲಿ ಆಕಿಗೆ ನೀ ಮುಟ್ಲಿಲ್ಲ. ಅಷ್ಟೇ ಅಲ್ಲ, ಲಂಕಾಪಟ್ಟಣದೊಳಗೆ ತಂದು ಅಶೋಕ ವನದೊಳಗಿಟ್ಟಿ ಅಲ್ಲಿ ಕೂಡ ಆಕಿಗೆ ಮುಟ್ಲಿಲ್ಲಲ್ಲ. ಮನಸ್ಸರೆ ಮಾಡಿ ಅಂತರಂಗದ ಚಲಿವೆತ್ತಳಿ ಹೋಗಿದ್ದಿ, ಯಾಕೆ ಮುಟ್ಲಿಲ್ಲ ಅಂತ ಕೇಳ್ದ. ಯಾಕೆ ಮುಟ್ಲಿಲ್ಲ? ಠೀಕದ ಮಂಡೋದ್ರಿ ಕೇಳಂದವ. ಯಾಕೆ ಮುಟ್ಲಿಲ್ಲ ಅಂದ್ರ, ಯಾವಾಗ ಭರಲಕೋಟೆ ಒಳಗೆ ಹೋಗಿ ಹುಲ್ಲ ಗುಡಿಸಲು ಮುಂದೆ ನಿಂತು ನಾ ಏನಂದಂತಂದ್ರೆ ಭವತಿ ಭಿಕ್ಷಾಂದೆ ತಾಯಿ ಅಂತ ಹೇಳಿ ನಾ ಭಿಕ್ಷಾ ಬೇಡದ ತಾಯಿ ಅಂತಕ್ಕಂಥದ್ದೊಂದು ಶಬ್ದ ಅಲ್ಲಿ ಬತ್ತು. ತಾಯಿ ಅಂದ ಬಳಿಕ ಹೆಂಗ ಮುಟ್ಟಕ್ಕೆ ಬರ್ತದ, ನಾ ಮುಟ್ಲಿಲ್ಲ ಅಂತ. ಹೆಂಗ ವಾದ ಮಾಡಿರ್ಬೇಕ್ರಿ? ಪುಣ್ಯಾತ್ಮರಿ ಲಕ್ಷ್ಯ ಇಡ್ರಿ. ಹಿಂಗ ಹೆಣ್ಣಿಗಾಗಿ ಕೆಟ್ಟ 1 ಕೋಟಿ ಸತ್ತವ. ಖರೆ ಆಶಕ್ಕಾಗಿ ಸತ್ತವ, ಹೆಣ್ಣಿಗಾಗಿ ಸತ್ತವ, ಭೂಮಿಗಾಗಿ ಸತ್ತವ. ನೋಡಬೇಕು, ಅಣ್ಣ ಒಂದು ದಿಂಡ ಹೊಲದಾಗ ಹೊಡೆದು ಗೆಳೆಯ ಅಂತಂದ್ರೆ ತಾಮ 2 ದಿಂಡ ಹೊಡ್ಲಿಕ್ಕೆ ಚಾಲೂ ಮಾಡ್ತಾನೆ. ತಾಮ 2 ಹೊಡೆದಂದ್ರೆ ಅಣ್ಣ 3 ದಿಂಡ ಹೊಡ್ಲಿಕ್ಕೆ ಚಾಲೂ ಮಾಡ್ತಾನೆ. ಎದ್ರ ಕಾಲಾಗ್ರಿ? ಸೀಮಿ ಕಾಲಾಗ. ನಡಬರಕ್ಕೆ ಹೊಲ ಬೀಳಾದ, ಸೀಮ್ಯಾಗ ಮಾತ್ರ ಜಗಳದ. ಅದಲ್ರಿ ಇದು? ಎಷ್ಟು ಆಶೆ ಇದ್ದಿರ್ಬೇಕು ಮನುಷ್ಯನಲ್ಲಿ. ಅದಕ್ಕೆ ಹೇಳ್ತಾರೆಪ್ಪ, ಹೀಗೆಲ್ಲ ಸತ್ತವೋ ನಿನಗಾಗಿ ಸತ್ತವರು, ನಿನ್ನ ನಾಮಕ್ಕಾಗಿ ಸತ್ತವರು, ಸದಾ ನಿನ್ನ ಧ್ಯಾನಕ್ಕಾಗಿ ಸತ್ತವರು ಒಬ್ಬರರೆ ಕಾಣಿ ಏನಂತ ಕೇಳ್ತಾರವರು. ನಿನಗಾಗಿ ಸತ್ತವರ ಒಬ್ಬರರೆ ಕಾಣಿ ಏನಪ್ಪ ಗುಹೇಶ್ವರ ಅಂತ ಕೇಳ್ತಾರೆ. ಪುಣ್ಯಾತ್ಮರೇ, ಯಾರು ಪರಮಾತ್ಮನ ಸದಾ ಧ್ಯಾನ, ಅವನ ನಾಮ ಚಿಂತನೆಯನ್ನ ಯಾರು ನುಡಿತಾರ, ಯಾರು ಮಾಡ್ತಾರ, ಅಂಥವ್ರು ಹಿಂಗೆ ಮಾಡೋಕ್ಕೆ ಹೋಗಿ ಹಿಂಗೆ ಸತ್ರತ್ ಕೇಳಿರಿ ಸುದ್ದಿ. ಅನೇಕ ಶರಣರೆಲ್ಲ ಮಹಾತ್ಮರು ತಪಸ್ವಿಗಳಾಗಿ ಅಡವಿ ಆರ್ಯಣದಾಗ ತಪ ಮಾಡಿದ್ರು. ಎಲ್ಲರೇ ಅವರು ಸುದ್ದಿ ಕೇಳಿದೇವ್ರಿ? ಕೇಳಲಿಲ್ಲ. ಖರೆ ಅದಕ್ಕೆ ಏನು ಹೇಳ್ತಾರೆ ಅವರು, ನಿನಗಾಗಿ ಸತ್ತವರು ಒಬ್ಬರೇ ಕಾಣಿಯನ್ನು ಗುಹೇಶ್ವರ ಅಂತ ಹೇಳ್ತಾರವರು. ಪುಣ್ಯಾತ್ಮರೇ, ನಮ್ಮದು ಹೆಂಗದ ಜೀವನ ಅಂದ್ರೆ, ಅಪ್ಪ ಮಗನಿಗೆ ಹೇಳಿದತ್ರಿ, ಎತ್ತು ಮಾರ್ಕೊಂಡು ಬಾ ಅಂತೇಳಿ. ತಮ್ಮ ಎತ್ತು ಮಾರ್ಕೊಂಡು ಬರೋ ಬಜಾರಕ್ಕೆ ಹೋಗಿ ಅಂತ ಹೇಳ್ದ. ಅವ ಅಂದ ಐತೆಪ್ಪ ಅಂದ. ಟೀಕದ. ಮತ್ತು ಅದು ಹಿಂದಕಿನ ಸಮಯದಾಗ ರೀ, ಆವಾಗಿನ ಸಮಯದಾಗ ಅವ ಎತ್ತು ಮಾರಕ್ಕೆ ಹೇಳಿದ. ಟೀಕದ. ಮತ್ತು ಎಟ್ಟು ಬಂದ್ರೆ ಬಿಡ್ಲಿ ಅಂದವ. ಏನಿಲ್ಲ, ಒಂದು 100 ರೂಪಾಯಿ ಬತ್ತಂದ್ರೆ ಚಾಂದಿ ದುಡ್ಡ 100 ರೂಪಾಯಿ ಬತ್ತಂತಂದ್ರೆ ಬಿಡು ಅಂದಿದ ಅಪ್ಪ. ಆಯ್ತಂದವ. ಯಾಕಾಗಲ್ದಕ್ಕಂತ ಹೇಳಿ ಎತ್ತು ತೊಗೊಂಡು ಬಜಾರಕ್ಕೆ ಹೋದ್ರಿ. ಈಗ 10 ಬಜಾರದಲ್ಲಿ ಇಂತಲ್ಲಿ ಅಂಥ ಬಜಾರಕ್ಕೆ ತೊಗೊಂಡು ಹೋದ. ಬಜಾರದಾಗ ಒಯ್ದು ಎತ್ತು ಕಟ್ಟದ. ಎತ್ತು ಕಟ್ಟನ ಗಿರೇಕಿ ಬಂದು ಸುತ್ತ ಹಾಕಿ ಕಾಲು ನೋಡಿ, ಬಾಲು ನೋಡಿ, ಹಣಿ ನೋಡಿ, ಕೋಡ್ ನೋಡಿ ಎಲ್ಲ ನೋಡ್ತ್ರಿ ಗಿರೇಕಿ. ಏನು ಹೇಳಿದೋ ತಮ್ಮ ಅಂದವ. ಇದು ಏನತ್ರಿ ಮನುಷ್ಯ, ನೀ ಏನು ಬೇಡ್ತಿ ಬೇಡ ಅಂದವ. ನೀ ಏನು ಬೇಡ್ತಿ ಬೇಡು. ನಿನ್ನ ಎತ್ತ ನೀ ಹೇಳೋ ಕಿಮ್ಮತ್ತ, ನಾ ಬೇಡ್ರಿ ಹೆಂಗೆ ನೀ ಕೊಡ್ತಿ? ಇಲ್ಲ ನೀ ಬೇಡ ಅಂದವ. ಅವ ಏನು ಬೇಡದ್ರಿ ತೋಳಮ್ಮ, ನೀನೇ ಬೇಡ ಅಂದಾಗ ಅವ ಏನು ಬೇಡ್ದ, ಬರೋಬ್ಬರಿ ಎತ್ತಿಗೆ 300 ರೂಪಾಯಿ ಕೊಡ್ತೀನಿ ನೋಡಂದವ. 300 ರೂಪಾಯಿ ಕೊಡ್ತೀನಿ ಅಂದ. ಇವ ಏನಂದ್ರಿ, ಅಬ್ಬಬ್ಬಬ್ಬಬ್ಬಬ್ಬ ಅಂದಿವ. ನಮ್ಮ ಅಪ್ಪ ಹೇಳಿದಲ್ಲಿ ನೀ ಬೇಡದಲ್ಲಿ ಅಂದಿವ. ನಮ್ಮ ಅಪ್ಪ ಹೇಳಿದಲ್ಲಿ ನೀ ಬೇಡದಲ್ಲಿ ವ್ಯಾಪಾರ ಆಗಲ್ಲ, ನಿನಗೆ ಮಾಡಕ್ಕೆ ಬರಲ್ಲ, ಇಲ್ಲಿ ಹೋಗ್ನಿ ಅಂತವ. ಹೋಗಂದ. ಹೋಯ್ತ್ರಿ, ತಾಸು 2 ತಾಸು ಹೋಯ್ತು. ಮತ್ತೊಂದು ಗಿರೇಕಿ ಬತ್ತು. ಅದು ಸುತ್ತಾಕಿ ಕಾಲು ನೋಡಿ, ಬಾಲ್ ನೋಡಿ, ಸುಳಿ ನೋಡಿ, ಅದನ್ನು ನೋಡ್ತಾ, ತಮ್ಮ ಎತ್ತಿಗೆ ಏನು ಹೇಳಿದಿ? ನೀ ಬೇಡಂದವ. ನೀ ಬೇಡು. ಮತ್ತು ಅವ ಏನಂದ್ರಿ, ಸುತ್ತಾಕಿ ಬೇಡಲ್ಲಗತ್ತನಂದ. ಇವ ಏನು ಬೇಡದ್ರಿ, ಎತ್ತಿಗೆ ಬರೋಬ್ಬರಿ ಇದಕ್ಕೆ 200 ರೂಪಾಯಿ ಕೊಡ್ತೀನಿ ನೋಡಂದವ. ಅಬ್ಬಬ್ಬಬ್ಬ, ಆಗಾಳಿ ಅವನಕ್ಕಿಂತ ನೀವು ಜರ ಗುಣ ಅಂದಿವ. ನೋಡ್ರಿ, ಆಗಾಳಿ ಅವನಕ್ಕಿಂತ ನೀವು ಜರ ಠೀಕ್ ಅಂದವ. ನಿನಗೂ ವ್ಯಾಪಾರ ಮಾಡಕ್ಕೆ ಬರಲ್ಲ, ನೀನು ಹೋಗಂದವ. ಮುಂದೆ ಮತ್ತೊಂದು ಗಿರೇಕಿ ಇದ್ರದ್ದು ಏನು ಹಕ್ಕಿಕತಿ ಹಿಂದೆ ಕೂತು ನೋಡ್ತಿದ್ರಿ ಅವ. ಅದೇನು ಹತ್ತಿರಲ್ಲ ನೀವು, ತೊಳೋದು ಕೊಡೋದು ಮಾಡ್ತಾನೆ ನೋಡ್ರಿ. ಅವ ನೋಡ್ತಿದ್ದ. ಅವ ನೋಡಿ ವಿಚಾರ ಮಾಡ್ದ, ಇದಕ್ಕೆ ಮಂಟ ಹಾಕ್ಬೇಕು ಬಿಡಬೇಡ್ದಂದವ.
ಅವ ಬಂದ ಹೊತ್ತು ಮುಳುಗೋ ಸಮಯದಾಗ ತಮ್ಮ ಎತ್ತಿಗೆ ಏನು ಹೇಳಿದಿ ನೀ ಬೇಡ ಅಂದವ. ನೀ ಬೇಡು. ಅವ ಏನು ಬೇಡದ್ರಿ, ಬರೋಬ್ಬರಿ 90 ರೂಪಾಯಿ ಕೊಡ್ತೀನಿ ನೋಡಂತವ. ಹರ್ಕತ್ತಿಲ್ಲ ಹೋಗೊಬ್ರು ಏನು ಬೇಡ ಇನ್ನೊಂದು ಮಾತು ಬೇಡ ಅಂದವ. ಶುದ್ಧ 100 ಕೊಡ್ತೀನಿ ನೋಡಂದ. ತಾಯಿ ಸರ ಬಿಡಿ ಎತ್ತಂದವ. ಆಯ್ತಂದು ಈ ರೊಕ್ಕ ಇವ ತೊಗೊಂಡ ಎತ್ತ ಅವನ ಕೈಯಾಗ ಕೊಟ್ಟು ಹಚ್ಕೊಡ್ದ್ರಿ. ಹಚ್ಕೊಟ್ಟು ಹಾದಿ ಹಿಡಿತಿದ್ದ. ಹಾದಿ ಹಿನ ಕೈ ಮಾರ ಹೊತ್ತಿತ್ರಿ. ಅವ ಅಪ್ಪ ಹೇಳಿದ ಎಲ್ಲಿ ವಸ್ತಿ ಹೊತ್ತು ಮುಣುಗ್ತಂದ್ರೆ ಅಲ್ಲಿ ವಸ್ತಿ ಮಾಡಿ ತಿಳಿದವ. ಬಲ್ಯಕ್ಕೆ ದುಡ್ಡು ಇರ್ತಾವಪ್ಪ, ಎಲ್ಲಿ ಹೊತ್ತು ಮುಗ್ತ ಅಲ್ಲಿ ವಸ್ತಿ ಮಾಡಂದ. ಆಯ್ತು ಅಂದಿದ್ದೀವ. ಇನ್ನೂ ಕೈ ಮಾರು ಹೊತ್ತಿತ್ತು. ಎತ್ತಿನ ರೊಕ್ಕ ಹಾಕ್ಕೊಂಡು ಹಾದಿ ಹಿಡ್ದ. ಅಟ್ರದಾಗ ಅವ್ರ ಊರು ಪತ್ತರೊಬ್ಬ ಅಲ್ಲೇ ವ್ಯಾಪಾರಕ್ಕೆ ಬಂದು ಅವನು ಗಂಟು ಬಿದ್ದ್ರಿ ಇವನಿಗೆ ಪತ್ತರ. ಪತ್ತರ ಗಂಟು ಬಿದ್ದ. ಎಲ್ಲಿ ಹೋಗಿದ್ದೋ ತಮ್ಮ ಅಂದ. ನಾನು ಎತ್ತು ಮಾರಕ್ಕೆ ಹೋಗೀನ್ರಿ ಅಂದವ. ನೀ ಎಲ್ಲಿ ಹೋಗಿದ್ದೆ? ನಾನು ಇದೇ ಬಜಾರಕ್ಕೆ ಬಂದಿದ್ದೆ, ನಂದು ಕೆಲಸ ಇತ್ತು, ನಾನು ಬಂದಿದ್ದೆ. ಇಬ್ಬರು ಕೂಡಿ ಜೋಡದೆ ಹೋಗ ನಡಿ ಅಂದ್ರೆ ಅವರು. ನಡಿ ಅಂತೇಳಿ ಹೊಂಟ್ರಿ. 10 ಕಿಲೋಮೀಟ್ರ್ ಬಂದರು ಹೊತ್ತು ಹೋಯ್ತ್ರಿ. ಮತ್ತು ಅಪ್ಪ ಹೇಳಿದ ನೆನಪು ಬತ್ತು ಇವನಿಗೆ. ಏನು ಮಾಡಿದ್ರಿ, ಇದ್ದಿ ಗಂಟು ಅಲ್ಲೇ ಹೊಟ್ಟೆಗೆ ಇಟ್ಕೊಂಡು ರೋಡ್ ಮ್ಯಾಗೆ ಇದು ಕೂತು ಬಿಡ್ತ್ರಿ ಅಸನ್. ಅವ ಪತ್ತರಂತ ತಮ್ಮ ಹಿಂಗ್ಯಾಕೋ ಅಂದವ. ಹಿಂಗ್ಯಾಕ ಹೊತ್ತದ ಇನ್ನ? ಇಲ್ಲ ಈಗ ಹೊತ್ತು ಹೋಯ್ತು, ನಮ್ಮ ಅಪ್ಪ ಹೇಳ್ಯಾನ ಎಲ್ಲಿ ಹೊತ್ತು ಹೋಗ್ತದ ಅಲ್ಲೇ ವಸ್ತೀವಿ ಅಂದ. ನಾವು ಇಲ್ಲೇ ವಸ್ತೀವಿ. ಇಲ್ಲೋ ನೀ ಜೋಡಿದ್ದೀನಲ್ಲ, ನಾ ನಡಿ ನಾನು ಈಗ ಕೂಡಿ ಹೋಗೋನು. ಹಂಗಿಲ್ಲ ಅಂದವ. ಹಂಗೆ ಹೋಗ್ಲಿಕ್ಕೆ ಬರಲ್ಲ. ಎಲ್ಲಿ ಹೊತ್ತು ಹೋಗ್ಯದ ಅಲ್ಲೇ ವಸ್ತೀವಿ ಅಂದ. ನಮ್ಮ ಅಪ್ಪ ಅಂದನ. ಅವ ಪತ್ತರನ ದಿಕ್ಕು ತಪ್ತಿ. ನಾನು ಬರ್ಲ್ಯಾಕ ನಂದು ಬೆಳ್ಳಿ ಬಂಗಾರ ಮಾರಿ ದುಡ್ಡು ನಾರಿ ಹಂಗೆ ಹೋಲಿ ಅಂದವ. ಅವ ಏನು ಮಾಡಿದ್ರಿ, ಇದು ರೋಡ್ ಮ್ಯಾಗ ಇದು ಮನ್ಕೊಂಡು ಬಿಡುತ್ತೋ. ಅವ ಗಿಡ ಏರಿ ಕೂತ. ರಾತ್ರಿ ಮಧ್ಯ ಬಾರಾಗಿತ್ರಿ. 4 ಮಂದಿ ತುಡುಗರು ಹಾದಿ ಕೂಡಿ ಹೊಂಟಿರು. ಅವ್ರು ಏನು ಮಾತಾಡಕತ್ತೀರ್ರಿ, ನಾವು ಮಕ್ಕಳು ಕುಡ್ದು ಹೆಂಗೆ ಬೀಳ್ತಾರೆ ರೋಡ್ ಮ್ಯಾಗ ಅಂದ್ರೆ ಅವ್ರು ತುಡುಗರು ಕುಡ್ದವ್ ರೋಡ್ ಮ್ಯಾಗ ಹೆಂಗೆ ಬೀಳ್ತಾರೆ ನೋಡುತ್ತ. ಅವ್ರು ಮಾತಾಡಕತ್ತರು ಒಬ್ರಿಗೊಬ್ರು. ಇದು ಬಿದ್ದಿತ್ತು ರೋಡ್ ಮ್ಯಾಗ ಬೀಳ್ಬೇಕಲ್ರಿ. ಇದು ಏನತ್ತಿದು ನನಗೆ ಕುಡುಕತ್ತಿರಿ ಏನೋ ಹತ್ತಿದು. ಎತ್ತು ಮಾರಿದು 400 ರೊಕ್ಕವ ನನ್ನ ಬಲ್ಲಿ ಹತ್ತಿದು. ಅವ ಒಬ್ಬಂದ ಏನೋ ಇದು ಕರ್ದು ಎತ್ತು ಮಾರಿ ರೊಕ್ಕಲ್ಲಗತ್ತಲ್ಲ ಅಂದವ. ಅವ ಇನ್ನೊಬ್ಬೇನಂದ್ರಿ ಬಹುತೇಕ ಡೂಪ್ಲಿಕೇಟ್ ಇದ್ದಿರ್ಬೇಕು, ಅದಕ್ಕೆ ಹೇಳಗತ್ತಾನ ಮಗ ಅವ ಅಂದವ. ಡೂಪ್ಲಿಕೇಟ್ ಇದ್ದಿರ್ಬೇಕು ಅದಕ್ಕೆ ಹೇಳಗತ್ತಾನ ಅಂದ. ಅವ ಅಂದ ಡೂಪ್ಲಿಕೇಟ್ ಅಂದ್ರೆ ಮ್ಯಾಗ ಪತ್ತರ ಕುತ್ತನ ಕರೆಸಿ ಕೇಳ್ರಿ ಅಂದವ. ಇದು ಇಟ್ಟು ಹಿಂಗೆ ಮಾಡಕತ್ತದಂದ್ರೆ ಅವ್ರೇನು ಮಾಡ್ರಿ, ಇದು ಯಾಕೋ ಪಕ್ಕ ಇದು ಸಿಗಂಗೆ ಕಾಣ್ತದೆ, ನಡಿ ಬಾ ತಂದು ಬಂದು ನೋಡ್ತಾರ. ಕಸ್ಕೊಂಡು ನೋಡ್ತಾರ ಬಲ್ಯಾಕ ಚಾಂದಿ 100 ದುಡ್ಡ. ಹಿಂದಕ್ಕೆ ನಾವು 100 ದುಡ್ಡು ರೀ. 2 ಹೊಡೆದ್ರು ದುಡ್ಡು ಕಸ್ಕೊಂಡ್ರು. ಮ್ಯಾಗ ನೋಡಿದ್ರು ಪತ್ತರ ಕೂತಿದೆ. 2 ಗುಂಡ್ಗಲ್ ತೊಗೊಂಡು ನಿಂತರು. ಅವನು ತೆಳಗೆ ಬಂದ. ಇಬ್ಬರು ಬಲ್ಲಿದ್ದು ದುಡ್ಡು ತೊಗೊಂಡು ಹಚ್ಕೊಟ್ರು. ಮತ್ತೇನ್ರಿ ಹಿಂಗಾಗ್ತದೆ ಜೀವನ. ಒಂದು ವೇಳೆ ಫರಕ್ ಹಾಕೊಂಡೇವ ಅಂದ್ರೆ ಪುಣ್ಯಾತ್ಮರೇ. ಅದಕ್ಕೆ ಅವ್ರು ಏನು ಹೇಳ್ತಾರ, ನೀನು ಇರುದು ಹುಟ್ಟಿ ಬಂದ ಬಳಿಕ ಬಿಟ್ಟು ಹೋಗೋದು ಒಂದು ದಿನ ಅದಾತ ನಿನ್ನ ಮನುಷ್ಯನೊಳಗೆ ಇಟ್ಟುಕೊಂಡಿತ್ತಂದ್ರೆ ನಿನ್ನ ಜೀವನ ಮಾತ್ರ ಎಂದು ಧಕ್ಕಿಯಾಗಲಾರದಂಗೆ ಕಡೆಕ್ಕಾಗ್ತದಪ್ಪ. ಬೆಣ್ಣೆಗಿನ ಕೂಗಲು ತೆಗದಂಗದ. ಯಾಕ? ನೀರಿನ ಮೇಲೆ ಅಂತರ್ಗಂಗೆ ಅದ. ನೋಡಿರಿಲ್ಲ ನೀವು, ನೀರಿನ ಮೇಲೆ ಅಂತರ್ಗಂಗೆ ನೀರಾಗೆ ಹುಟ್ಟ್ಯದದು. ಖರೆ ನೀರಿಗೆ ಕಾಣಿಸ್ಕೊಡಲತ್ತ ನೋಡ್ರಿ. ಅದು ನೀರಾಗೆ ಹುಟ್ಟ್ಯದ, ನೀರಿಗೆ ಮರಿ ಮಾಡ್ಯದ. ಹಂಗೆ ಆಲ್ರೆಡಿ ಮನುಷ್ಯ ನಮ್ಮಲ್ಲಿ ಜ್ಞಾನದ, ಅಜ್ಞಾನನಂಥದ್ದು ಮ್ಯಾಗ ತುಂಬಿಕೊಂಡದ. ಅದು ಅಜ್ಞಾನನ ಕಡೆಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಸದ್ಗುರುನಾಥನ ಮೊದಲು ಸಂಘ ಮಾಡಂತ ಹೇಳ್ತಾರೆ ಅವರು. ಮೊದಲು ಸಂಘ ಮಾಡಂತ ಹೇಳ್ತಾರೆ ಪುಣ್ಯಾತ್ಮರೇ. ಅದಕ್ಕೆ ಗವಾಯಿಗಳೊಂದು ಪದ್ಯ ಹಾಡ್ತಾರೆ. ಮುಂದೆ ಮತ್ತು ಮನ ಮುಟ್ಟಿ ಮಾಡು ಭಜನ ಒಲಿತಾನ ಸಿದ್ದರಾಮ. ಮುಕ್ತಿ ಮುಗಳ ಕೋಡ ಕಿರಣ ಮುರುಘರಾಜರ ಹಿಡಿ ಚರಣ. ಸುಳ್ಳೆ ಕಳಿಬ್ಯಾಡ ಕಾಲ ಹರಣ. ತೊಟ್ಟಿ ಬಂದಿದಿ ಮಾನವ ಜನ್ಮ. ಸುಳ್ಳೆ ಕಳಿಬ್ಯಾಡ ಕಾಲ ಹರಣ. ತೊಟ್ಟಿ ಬಂದಿದಿ ಮಾನವ ಜನ್ಮ. ಮನ ಮುಟ್ಟಿ ಮಾಡು ಭಜನ ಒಲಿತಾನ ಸಿದ್ದರಾಮ. ಮುಕ್ತಿ ಮುಗಳ ಕೋಡ ಕಿರಣ ಮುರುಘರಾಜರ ಹಿಡಿ ಚರಣ. ಸುಳ್ಳೆ
ಕಳಿಬ್ಯಾಡ ಕಾಲ ಹರಣ ತೊಟ್ಟಿ ಬಂದಿದಿ ಮಾನವ ಜನ್ಮ ಸುಳ್ಳೆ ಕಳಿಬ್ಯಾಡ ಕಾಲ ಹರಣ ತೊಟ್ಟಿ ಬಂದಿದಿ ಮಾನವ ಜನ್ಮ ಮನ ಮುಟ್ಟಿ ಮಾಡು ಭಜನ ಬಂದಿ ಭೂಮಿ ಮ್ಯಾಗ ಅರಿವಿಲ್ಲ ಏನೋ ನಿನಗ ಹುಟ್ಟಿ ಬಂದಿ ಭೂಮಿ ಮ್ಯಾಗ ಅರಿವಿಲ್ಲ ಏನೋ ನಿನಗ ಗುರು ಸಿಕ್ಕಾನ ಮುತ್ತಿನಂಗ ಗುರು ಸಿಕ್ಕಾನ ಮುತ್ತಿನಂಗ ಸಿಗುದಿಲ್ಲ ಇಂಥ ಯೋಗ ಮಾಡ್ಬ್ಯಾಡ ಮರೆತು ಸೋಂಗ ಸಿಗುದಿಲ್ಲ ಇಂಥ ಯೋಗ ಮಾಡ್ಬ್ಯಾಡ ಮರೆತು ಸೋಂಗ ಹಣಿ ಬರೆಂದು ಕುಂತಿ ಮನಿಯಾಗ ತುಲಿತಾರ ಕಾಟಿ ಸುಲದಾಂಗ ಹಣಿ ಬಾರೆಂದು ಕುಂತಿ ಮನಿಯಾಗ ಸುಲಿತಾರ ಕಾಟಿ ಸುಲದಾಂಗ ಮನ ಮುಟ್ಟಿ ಮಾಡು ಭಜನ ಮಾಡ್ತಿದ್ದಿ ಕೆಟ್ಟ ಕರ್ಮ ಅಂತಿದ್ದಿ ಶ್ರೇಷ್ಠ ಧರ್ಮ ಮಾಡ್ತಿದ್ದಿ ಕೆಟ್ಟ ಕರ್ಮ ಅಂತಿದ್ದಿ ಶ್ರೇಷ್ಠ ಧರ್ಮ ಹೇಳಿದರ ಮಾಡ್ತಿ ವರ್ಮ ಹೇಳಿದರ ಮಾಡ್ತಿ ವರ್ಮ ಸುಲಿತಾನ ಯಮ ಚರ್ಮ ಸ್ವಲ್ಪಿರಲಿ ನಿತ್ಯ ನೇಮ ಸುಲಿತಾನ ಯಮ ಚರ್ಮ ಸ್ವಲ್ಪಿರಲಿ ನಿತ್ಯ ನೇಮ ಬ್ಯಾಡಪ್ಪ ಸರಿಯಾಡೋ ಜನ್ಮ ಬಿಟ್ಟಿಲ್ಲ ರಾವಣಗ ಹನುಮ ಬ್ಯಾಡಪ್ಪ ಸರಿಯಾಡೋ ಜನ್ಮ ಬಿಟ್ಟಿಲ್ಲ ರಾವಣಗ ಹನುಮ ಮನ ಮುಟ್ಟಿ ಮಾಡು ಭಜನ ಭಕ್ತಿಯಿಂದ ಮಾಡಿ ಭಜನ ಗೊರನ ಸೈದ ಸಂತ ಶರಣ ಭಕ್ತಿಯಿಂದ ಮಾಡಿ ಭಜನ ಗೊರನ ಸೀದ ಸಂತ ಶರಣ ಗುರುಪಾದ ಕಿತ್ತ ಗಮನ ಗುರುಪಾದ ಕಿತ್ತ ಗಮನ ಮುಗಳಕೋಡ ಮುಕ್ತಿ ಸ್ಥಾನ ಅಂತರಾತ್ಮದೋಳು ಭಜನ ಮುಗಳಕೋಡ ಮುಕ್ತಿ ಸ್ಥಾನ ಅಂತರಾತ್ಮದೋಳು ಭಜನ ಅರಿತವರಿಗೆ ಹಾನ ಶರಣ ಮರಿಬ್ಯಾಡ ಎಲ್ಲ ಲಿಂಗನ ಅರಿತವರಿಗೆ ಹಾನ ಶರಣ ಮರಿಬ್ಯಾಡ ಎಲ್ಲ ಲಿಂಗನ ಮನ ಮುಟ್ಟಿ ಮಾಡು ಭಜನ ಒಲಿತಾನ ಸಿದ್ದರಾಮ ಮನ ಮುಟ್ಟಿ ಮಾಡು ಭಜನ ಒಲಿತಾನ ಸಿದ್ದರಾಮ ಮುಕ್ತಿ ಮುಗಳ ಕೋಡ ಕಿರಣ ಮುರುಘರಾಜರ ಹಿಡಿ ಚರಣ ಸುಳ್ಳೆ ಕಳಿಬ್ಯಾಡ ಕಾಲ ಹರಣ ತೊಟ್ಟಿ ಬಂದಿದಿ ಮಾನವ ಜನ್ಮ ಸುಳ್ಳೆ ಕಳಿಬ್ಯಾಡ ಕಾಲ ಹರಣ ತೊಟ್ಟಿ ಬಂದಿದಿ ಮಾನವ ಜನ್ಮ ಶಿವಸಾಂಬ ಜಯ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ ಪುಣ್ಯಾತ್ಮರೇ, ನಿನ್ನಿನ ದಿವಸ
ಅಪ್ಪ ಅಮೋಘ ಸಿದ್ದೇಶ್ವರ ಮಹಾಲಗ್ನ ಕಾರ್ಯಕ್ರಮವನ್ನು ತಾವೆಲ್ಲ ಭಾಳ ಸುಂದರವಾಗಿ ನೋಡಿದ್ರಿ. ಹಾಗೂ ಆ ಮಹಾಕಥಾಮೃತವನ್ನು ತಾವೆಲ್ಲ ಕೂತ್ಕೊಂಡು ಕೇಳಿದ್ರಿ. ಅದಕ್ಕೆ ನಿನ್ನಿನ ದಿವಸ ವಿಷಯನ್ನು ಎಲ್ಲಿಗೆ ನಾವು ನಿಲ್ಲಿಸಿದ್ದೇವೆ ಅಂತಂದ್ರೆ, ಅರಕೇರಿಯ ರಥದ ಮನೆಯೊಳಗೆ ತಂದು ಲಗ್ನ ಕಾರ್ಯವನ್ನು ಮುಗಿಸಿ ಅರಮನೆಯನ್ನು ಕಟ್ಟಿ ರಥದ ಮನೆಯೊಳಗೆ ಆ ಪದ್ಮಾವತಿಗೆಯನ್ನು ಇಟ್ಟಿದ್ದಾರೆ. ಪ್ರತಿನಿತ್ಯನ ಕಾಲದೊಳಗೆ ಮುಂದೆ ತಾಯಿ ಪದ್ಮಾವತಿಯನ್ನ ಬುತ್ತಿಯನ್ನ ಮಾಡಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಒಯ್ದು ಆ ಮುಮ್ಮೆಟ್ಟಿ ಗುಡ್ಡದ ತೆಳಗ ಬನ್ನಿ ಗಿಡ ಅಂತದ. ನೀವೆಲ್ಲ ಯಾರು ಹೋಗಿ ಬಂದಿರ್ಬೋದೆಲ್ಲ, ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋದವ್ರು ಇದ್ರಿ ಎಲ್ಲರೂ ಸಾಕಾಗಷ್ಟು. ಗುಡ್ಡದ ತೆಳಗೆ ಏನು ಬನ್ನಿ ಗಿಡ ಅದಲ್ರಿ, ಆ ಬನ್ನಿ ಗಿಡಕ್ಕೆ ಇಟ್ಟು ಕಿಸಿಂದ್ರೆ ತಾಯಿ ಬರುತ್ತಿಳು. ಆಮೇಲೆ ಭೂತಾಳ ಸಿದ್ಧ ಒಯ್ದು ಅದನ್ನು ಅಪ್ಪ ಅಮೋಘ ಸಿದ್ಧ ಇಬ್ಬರನ್ನ ಪ್ರಸಾದ ಮಾಡ್ತಿದ್ರು. ಖರೆ ಮುಮ್ಮೆಟ್ಟಿ ಗುಡ್ಡ ಆಯಿ ಪದ್ಮಾವತಿ ಏರ್ಲಿಲ್ಲತ್ರಿ, ಹೊಟ್ಟೆ ಏರಿಲಕ್ಕಿ. ಅಪ್ಪ ಅಮೋಘ ಸಿದ್ಧರ ಮುಖವನ್ನು ನೋಡಲಿಲ್ಲ. ಹಾಗ ಪ್ರತಿನಿತ್ಯನ ಕಾಲವನ್ನು ಆ ಪ್ರಸಾದವನ್ನು ತಯಾರ ಮಾಡಿ ಒಯ್ದು ಬನ್ನಿ ಗಿಡಕ್ಕೆ ಇಡುತ್ತಿದ್ದಳು. ಅವರು ಭೂತಾಳ ಸಿದ್ದಪ್ಪ ಅಮೋಘ ಸಿದ್ದೇಶ್ವರರು ಕೂಡಿ ಮಹಾಪ್ರಸಾದವನ್ನು ಮಾಡ್ತಿದ್ರು. ಹಿಂಗೆ ನಡೀತಿತ್ತು. ಮುಂದೆ ಸೊಲ್ಲಾಪುರ ಜಿಲ್ಲೆ ಮಳಸಿಸ್ ತಾಲೂಕಿನೊಳಗೆ ಬರ್ತಕ್ಕಂಥ ನಾತ್ಯಾಪೋತೆ ಅಂತಕ್ಕಂಥದ್ದೊಂದು ಸುಂದರ ಗ್ರಾಮ. ಆ ನಾತ್ಯಾಪೋತೆ ಗ್ರಾಮದೊಳಗ ಜಾಬಗೊಂಡ ಮತ್ತು ಅವನ ಧರ್ಮ ಪತ್ನಿಯಾದ ಕನಬೈ ಇಬ್ಬರನ್ನ ಬಹಳ ಸುಂದರ ಜೀವನವನ್ನು ನಡೀತಾ ಇತ್ತು. ಜಾಬಗೊಂಡ ಗೌಡರ ತಮ್ಮ ಒಬ್ಬ ಆಬಗೊಂಡ ಅಂತ ಇದ್ದ. ಹೀಗೆ ಅವರಿಗೆ ಭಗವಂತ ಸಾಕಾಗಟ್ಟ ಐಶ್ವರ್ಯನ್ನ ಕೊಟ್ಟಿದ್ದವರ ಮನಿದೇವರ ಶಿಗಣಾಪುರ ಮಹಾದೇವ. ಶಿಗಣಾಪುರ ಮಹಾದೇವನ ಭಕ್ತಿಯನ್ನ ಮಾಡ್ತಿದ್ರು. ಸಾಕಾಗಟ್ಟು ಐಶ್ವರ್ಯವನ್ನ ತುಂಬಿ ತುಳುಕಿತ್ತು. ಖರೆ ಜಾಬಗೊಂಡ ಗೌಡ್ರಿಗೆ ಮಡದಿ ಕನಬೈಗೆ ಹೊಟ್ಟಿಲಿಂದ ಸಂತಾನ ಇಲ್ಲ. ಸಂತಾನ ಇದ್ದಿದ್ದಿಲ್ಲ. ಹೀಗೆ ತಾವು ಜೀವನ ಕಾಲಾರಣ ಕಳಿತಕ್ಕಂಥ ಸಮಯದೊಳಗೆ ಶಿಗಣಾಪುರ ಮಹಾದೇವನ 700 ಕಿಲ್ಲಾರಗಳನ್ನಿದ್ದು ಅಂತ್ರಿ. ಕಿಲ್ಲಾರಿ ಅಂತಂದ್ರೆ ಈಗ ಕಲಬುರಗಿ ಶರಣಬಸವೇಶ್ವರಿ ಬಿಟ್ಟರೆ ದೇವಸ್ಥಾನಕ್ಕೆ ನೀವೇನು ಗೂಳಿ ಅಂತಿರಲ್ಲ ಅವು. ಹಂಗೆ ಶಿಗಣಾಪುರ ಮಹಾದೇವನಿಗೆ ಬಿಟ್ಟಿರ್ತಕ್ಕಂಥ 700 ಕಿಲ್ಲಾರಗಳನ್ನ ಇದ್ದು ಒಂದು ಸಮಯದೊಳಗೆ ಆ ನಾತ್ಯಾಪೋತಕ್ಕೆ ಬರಗಾಲ ಬಿತ್ತಂತ್ರಿ. ನಾತ್ಯಾಪೋತಕ್ಕೆ ಗ್ರಾಮಕ್ಕೆ ಬರಗಾಲ ಬಿದ್ದಾಗ, ಆ ಭಾಗದಲ್ಲಿ ಬರಗಾಲ ಬಿದ್ದಾಗ ಶಿಗಣಾಪುರ ಮಹಾದೇವನ 700 ಕಿಲ್ಲಾರ ಹಿಂಡನ್ನು ಹುಡುಕೊಂಡು ಜಾಬಗೊಂಡ ಮಡದಿ ಕನಬೈಯನ್ನು ಕರ್ಕೊಂಡು ಆ ಕಿಲ್ಲರ್ ತಗೊಂಡು ಬರಬೇಕು. ಇದ್ದಿದ್ದನ್ನು ತಮ್ಮ ಆಬಗೊಂಡನಿಗೆ ಒಪ್ಪಿಸಿ ಸತಿಪತಿಗಳನ್ನು ಕೂಡಿಕೊಂಡು ಸಂಚಾರ ಮಾಡುತ್ತಾ 700 ಕಿಲ್ಲಾರ ಹಿಂಡ ಹುಡುಕೊಂಡು ಹೊಂಟ್ರವರು. ಎಲ್ಲಿ ಹೊಂಟ್ರು ಅಂತಂದ್ರೆ ಈಗಿನ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗೊಳಗಿ ಗೋವಿಂದಪುರಕ್ಕೆ ಬಂದರು. ಗೊಳಗಿ ಗೋವಿಂದಪುರಕ್ಕೆ ಬಂದರು. ಆ ಗೊಳಗಿ ಗೋವಿಂದಪುರದಲ್ಲಿ ಅಂಬಿಗರ ಪೈಕಿದೊಳಗೆ 4 ಮಂದಿ ಅಣ್ಣ ತಮ್ಮರಿದ್ರಲ್ಲಿ. ಅವರು ಕೂಡ ಅಲ್ಲಿ ಕೂಡ ಒಬ್ಬ ಜಾಬಗೊಂಡ, ಲಕ್ಕಗೊಂಡ, ಬಸುಗೊಂಡ, ಲಗಮಣ ಅಂತ ಅವ್ರು 4 ಮಂದಿ ಅಣ್ಣ ತಮ್ಮರಿದ್ದರು. ಭೂದೇವಿಯಲ್ಲಿ ಭೂಮಿ ಮೇಲೆ ಸದಾನ ಕಾಲ ನಿಚ್ಛೆಯಿಂದ ದುಡಿದು ಸದಾನ ಕಾಲ ತಮ್ಮ ಬೆವರನ್ನು ಸುರಿಸ್ತಿದ್ರು. ಅವರ ಮಾಡಿದ ಕಷ್ಟಕ್ಕನ್ನ ಆ ಭೂದೇವಿಯನ್ನು ಸಾಕಾಗಟ್ಟ ಅವರಿಗೂ ಕೂಡ ಐಶ್ವರ್ಯ ಕೊಟ್ಟಿದ್ಳು. ಬಹಳ ಸುಂದರ ಜೀವನ, ಒಳ್ಳೆ ಪುಣ್ಯಾತ್ಮರು, ಸದಾ ದೇವರ ಭಗವಂತನ ಚಿಂತನೆ ಮಾಡಿ ತಮ್ಮ ಜೀವನ ಕಳಿತಕ್ಕಂಥವ್ರು. ಖರೆ ಒಮ್ಮೆ ಆ 4 ಮಂದಿ ಅಣ್ಣ ತಮ್ಮರು ಐಶ್ವರ್ಯನ್ನು ನೋಡಿ ಒಮ್ಮೆ ತುಡುಗರನ್ನು ಅವರ ಮನೆಗೆ ಬಂದು ಬೋರ್ಡ್ ಹಚ್ಚಿ ಹೋಗಿರಂತ್ರಿ. ಇಂಥ ದಿವಸ ಬಂದು ನಿಮ್ಮ ಮನೆಗೆ ನಾವು ತುಡುಗು ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ತುಡುಗು ಮಾಡ್ಕೊಂಡು ಹೋಗ್ತೇವೆ ಅಂತ ಬೋರ್ಡ್ ಹಚ್ಚಿ ಹೋದ್ರು. ನೋಡಿ ಕಿಶಿಂದ್ರ ಇವರು ಬೆರಗಾಗಿ ಬಹಳ ದುಃಖ ಆಯಿತು.
ಬಹಳ ಒಂದಿಷ್ಟು ಮನಸ್ಸು ಬಹಳ ಕಂಗಲೈತಿ, ಹೆಂಗೆ ಮಾಡಬೇಕಂತ ಸದಾ ವಿಚಾರದಾಗಿರ್ತಿದ್ರು. ಈ 700 ಕಿಲ್ಲಾರವನ್ನು ಹುಡುಕೊಂಡು ಮೈಸುತ್ತ ಜಾಬಗೊಂಡಗೌಡರು ಬಂದಿದ್ರು. ಅವರ ಸ್ಥಾನದೊಳಗೆ ಬಂದಾಗ ನಡೆದ ವಿಚಾರಗಳನ್ನು ಅವರಿಗೆ ಹೇಳಿದ್ರು. ಹೇಳಿದ್ರು ಆ ಎಳೆಗ ಜಾಬಗೊಂಡ ಗೌಡರನ್ನ ಅಂತಾರೆ, ಆ ತುಡುಗರನ್ನ ವಿಚಾರನ್ನ ನೀವು ಬಿಟ್ಟು ಬಿಡ್ರಿ. ತುಡುಗರು ಏನು ಅವರು ಬೋರ್ಡ್ ಹಚ್ಚಿ ಹೋಗಿ ತುಡುಗಿಗೆ ಬರ್ತಾರ, ಅದನ್ನು ನಿಮಗೇನು ಧಕ್ಕೆ ಆಗಲಾರ್ದಂಗೆ ನಾನು ನೋಡಿಕೊತೀನಿ ಅಂತ ಜಾಬಗೊಂಡ ಗೌಡರು ಹೇಳ್ತಾರೆ. ಆ ಹಚ್ಚಿರ್ತಕ್ಕಂಥ ದಿನದ ಪ್ರಕಾರವಾಗಿ ಆ ಜಾಬಗೊಂಡ ಗೌಡರು ತಮ್ಮ ತಮ್ಮನಾದ ಆಬಗೊಂಡನಿಗೆ ಕರೆಸಿಕೊಂಡು ಅವರು ಯಾವ ದಿನ ಬರ್ತಾರೆ ಅದನ್ನು ಕೈದು ಕೂತು ಈ 4 ಮಂದಿ ಐಶ್ವರ್ಯ ಇವರ ಮನೆತನದೊಳಗೆ ತುಡುಗ ಆಗಲಾರದಂಗೆ ಆ ತುಡುಗರ ಜೊತೆಯಲ್ಲಿ ತಾವನ್ನು ಕಾದಾಡಿ ಅವರಿಗೆ ಏನೇನು ಆಗಲಾರದಂಗೆ ಅವರ ಸಂಪತ್ತವನ್ನು ರಕ್ಷಣೆ ಮಾಡಿಕೊಟ್ರು. ಅವರ ಐಶ್ವರ್ಯವನ್ನು ರಕ್ಷಣೆ ಮಾಡಿ ಕೊಟ್ಟರು. ಆ ಎಳೆಗ 4 ಮಂದಿ ಕೂಡಿ ವಿಚಾರ ಮಾಡಿ ಅಂತಾರೆ, ಯಪ್ಪ ನಮ್ಮದು ಐಶ್ವರ್ಯ ಎಲ್ಲ ಹಾಳಾಗಿ ಹೋಗ್ತಿತ್ತು, ಖರೆ ನೀವು ಸಾಮಾನ್ಯದವರಲ್ಲಪ್ಪ, ನೀವು ಸಾಮಾನ್ಯದವರಲ್ಲ. ಇನ್ನು ಮುಂದೆ ಈ 700 ಕಿಲ್ಲಾರವನ್ನು ತಗೊಂಡು ನೀವು ಇಲ್ಲೇ ಇರಬೇಕು. ಈಗ ನಾವು 4 ಮಂದಿ ಅಂತ ನಾವೇನು ವಿಚಾರ ಮಾಡಿ ನಾವು 4 ಮಂದಿ ಅಲ್ಲ, ನೀವು ಹಿಡಿದು 5 ಮಂದಿ ನಾವು ಅಣ್ಣತಮ್ಮರಂತಾರ. ಆಬಗೊಂಡ್ರು ಹೊಳ್ಳಿ ತಮ್ಮ ನಾತೆ ಪುತ್ತಕ್ಕೆ ಹೋದ್ರು. ಖರೆ ಜಾಬಗೊಂಡ ಗೌಡ್ರಿಗೆ ನೀವು ಇಲ್ಲೇ ಇರ್ರಿ, ಈಗ ನಾವು 4 ಮಂದಿ ಅಲ್ಲ 5 ಮಂದಿ ನಾವು ಅಣ್ಣತಮ್ಮರ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ತಮ್ಮ ಒಳಗಿದ್ದಿರ್ತಕ್ಕಂಥ ತಮ್ಮ ಜಮೀನಿನೊಳಗೆ ಪಾಲ ಕೊಟ್ಟು ಅವರಿಗೆ ಗೌಡಿಕೆ ಇತ್ತು. ಆ ಗೌಡಿಕೆಯನ್ನು ಅಪ್ಪ ಜಾಬಗೊಂಡ ಗೌಡರಿಗೂ ಕೂಡ ಗೌಡಿಕೆಯನ್ನು ಕೊಡ್ತಾರೆ. ಹೀಗೆ ಪ್ರತಿನಿತ್ಯನ ಕಾಲದೊಳಗೆ ಸದಾನ ಕಾಲ ಜಾಬಗೊಂಡ ಗೌಡರು ತಮ್ಮ ಜೀವನವನ್ನು ಮಡದಿ ಕಣ್ಣುಬಾಯನ್ನು ಕರ್ಕೊಂಡು ಜೀವನವನ್ನು ಮಾಡ್ತಿದ್ರು. ಹಿಂಗೆ ನಡೀತಿತ್ತು. ನಡೀತಕ್ಕಂಥ ಸಮಯದೊಳಗ ಐಶ್ವರ್ಯ ಎಲ್ಲ ಸಾಕಾಗಟ್ಟು ಕೊಟ್ಟನ ಪರಮಾತ್ಮ. ಬೆಳ್ಳಿ ಬಂಗಾರ ಐಶ್ವರ್ಯ ಎಲ್ಲ ಜಮೀನಿತ್ತು, ಖರೆ ಎಲ್ಲ ಇದ್ದರೂ ಕೂಡ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಇದ್ದಿದ್ದಿಲ್ಲ ಅವರಿಗೆ. ಯಾಕೆ ಇದ್ದಿದ್ದಿಲ್ಲ ಅಂತಂದರೆ ಮಕ್ಕಳ ಕೊರತೆ ಇತ್ತು ಅವರಿಗೆ. ಮಕ್ಕಳಿದ್ದಿದ್ದಿಲ್ಲ. ಲಗ್ನಾಗಿ ಬಹಳಷ್ಟು ದಿವಸ ಕಾಲಗಳೆದು ಹೋಗಿತ್ತು, ಮಕ್ಕಳನ್ನ ಇದ್ದಿದ್ದಿಲ್ಲ. ಮಡದಿ ಕಣ್ಣನ ನೀರು ಹಾಕಿ ಸದಾ ಮಾದೇವನ ಚಿಂತನೆಯನ್ನ ಮಾಡ್ತಾಳೆ. ಯಪ್ಪ ಎಲ್ಲ ಕೊಟ್ಟೋ, ಖರೆ ಹೊಟ್ಟಿಲಿಂದ ಸಂತನ ಕೊಟ್ರ ನನ್ನ ಭಾಗ್ಯ ಉದಯ ಆಗ್ತಿತ್ತು, ನನ್ನ ಕುಡಿಯನ್ನು ಬೆಳಗ್ತಿತ್ತು ದೇವ ಅಂತ ಸದಾ ಚಿಂತನೆ ಮಾಡುತ್ತಿದ್ದಳು. ಅಷ್ಟೇ ಅಲ್ಲ, ಕಾಲ ಕಳೆದಂತೆ ಗ್ರಾಮದೊಳಗೆ ಹೋಗಿ ಆ ಕೈ ಒಳಗೆ ಕೊಡ ತಗೊಂಡು ಬಾವಿ ನೀರಿಗಂತ ಹೋದಳು ತಾಯಿ ಇತ್ತಂದ್ರ ನೀರಿಗೆ ಹೋಗಿರ್ತಕ್ಕಂಥ ಸಮಯದೊಳಗ ಕಣ್ಣುಬಾಯಿ ಮಾರಿಯನ್ನ ಕಂಡು ಬಂದಿರತಕ್ಕಂಥ ನಾರಿಯರು ನಿಂದೆದ ಮಾತು ಮಾತಾಡುತ್ತಿರಂತ್ರಿ. ನಿಂದೆದ ಮಾತನ್ನ ಮಾತಾಡ್ತಿರೋ. ಮುಂಜಾನೆ ಎದ್ದು ಹಾಳ ಬಾವಿ ನೋಡಬಾರ್ದು, ಸಲ್ಲು ಗಿಡವನ್ನ ನೋಡಬಾರ್ದು, ಬಂಜಿ ಮುಖ ನೋಡಬಾರ್ದು, ಕುಳುಬನ ಮುಖ ನೋಡಬಾರ್ದತ್ತ ಹಿಂಗ ನಿಂದೆದ ಮಾತು ಮಾತಾಡ್ತಿರು. ಅದಕ್ಕೆ ಮಕ್ಕಳ ಇರಲಾರ್ದ ತಾಯಿಯನ್ನು ಮಕ್ಕಳಿದ್ದ ತಾಯಿಗೆ ಗೊತ್ತಾಗೋದಿಲ್ಲ. ಅಕ್ಷರ ನೀವೆಲ್ಲ ಯಾಕಂತಂದ್ರೆ 1000 ಗೋಗಳನ್ನು ಕೂಡಿ ವಧೆ ಮಾಡಿದಾಗ ಎಷ್ಟು ನೋವು ಆಗ್ತದೋ, 1000 ಚೇಳು ಕಡ್ದಾಗ ಎಷ್ಟು ತ್ರಾಸ ಆಗ್ತದೋ, ಸದಾ ತನ್ನ ದುಃಖ ತನ್ನ ಮನದೊಳಗೆ ಇಟ್ಟುಕೊಂಡಕ್ಕಿನ ಜೀವನ ಮಾಡ್ತಾಳಂತ್ರಿ. ಆ ತಾಯಿ ಮಗನ ನೆನಪಕ್ಕಾಗಿ ಜೀವನ ಮಾಡ್ತಾಳೆ. ಹಂಗ ಇಲ್ಲಿ ಕಣ್ಣುಬಾಯಿಗೂ ಕೂಡ ಅನೇಕ ನಿಂದೆದ ಮಾತನ್ನ ಆಡುತ್ತಿದ್ರು. ಸಹಿಸುಗೊತ್ತ ದಿನ ಕಾಲ ಕಳಿತಿಳು. ಆದರೂ ಕೂಡ ಬಾಯಿಗೆ ಬಂದ ಹಂಗೆ ಕೆಲವೊಬ್ಬರನ್ನ ನಿಂದೆದ ಮಾತನ್ನ ಆಡ್ತಿದ್ರು. ಬಾಲಕರಿಲ್ಲದ ಬಾಲೇರ್ಯಾತರ ಜನ್ಮ, ಬಾಲಕರಿಲ್ಲದ ಬಾಲೇರ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದಾಂಗ, ಬಾಡಿಗೆ ಎತ್ತು ದುಡಿದಾಂಗ ಬಾಳೆಲೆಯ ಹಾಸುಂಡು ಬೀಸಿ ಒಗೆದಾಂಗ, ಬಾಳೆಲೆ ಹಾಸುಂಡು ಬೀಸಿ ಒಗೆದಾಂಗ, ಬಾಲಕರಿಲ್ಲದ ಬಾಲೇರಾತರ ಜನ್ಮ,
ಹುಟ್ಟಾಕ ಸೊಸಿಯಿಲ್ಲ ಮಹಾನವಮಿ ಬನ್ನಿ ಮುರಿಯಾಕ ಮಗನಿಲ್ಲ ಬನ್ನಿ ಮುರಿಯಾಕ ಮಗನಿಲ್ಲ ಬಾಲಕರಿಲ್ಲದ ಬಾಲೆಯಾತರ ಜನ್ಮ ಕಂದನ ಕೊಡು ಶಿವನೇ ಬಂಧನ ಪಡಲಾರೆ ಕಂದನ ಕೊಡು ಶಿವನೇ ಬಂಧನ ಪಡಲಾರೆ ಬಂಜೆಂಬ ಮಾತು ಬರಲಾರೆ ಬಂಜೆಂಬ ಮಾತು ಬರಲಾರೆ ನನ್ನ ಶಿವನೇ ಬಂಜೆಂಬ ಮಾತು ವರಲಾರೆ ಶಿವನೇ ಬಂಜೆಯ ಬಾಳು ಬೆಳವರಿಗೆ ಬಾಲಕರಿಲ್ಲದ ಬಾಲೆಯಾತರ ಜನ್ಮ ಸಂಜೆಗೆ ಹುಟ್ಟಲಿ ಮುಂಜಾನೆ ಸಾಯಲಿ ಸಂಜೆಗೆ ಹುಟ್ಟಲಿ ಮುಂಜಾನೆ ಸಾಯಲಿ ಬಂಜೆನ್ನುವ ಸೊಲ್ಲ ಬಿಡಸಯ್ಯ ಬಂಜೆನ್ನುವ ಸೊಲ್ಲ ಬಿಡಿಸಯ್ಯ ಶಿವನೇ ಜೋಡೆರಡು ಕಾಯಿ ಮಡಿತೀನಿ ಬಂಜೆನ್ನುವ ಸೊಲ್ಲ ಬಿಡಿಸಯ್ಯ ಶಿವನೇ ಜೋಡೆರಡು ಕಾಯಿ ಮಡಿತೀನಿ ಬಾಲಕರಿಲ್ಲದ ಬಾಲೆಯಾತರ ಜನ್ಮ ಬಾಲಕರಿಲ್ಲದ ಬಾಲೆಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಾಂಗ ಬಾಡಿಗೆ ಎತ್ತು ದುಡಿದಾಂಗ ಬಾಳೆಲೆಯ ಹಾಸುಂಡು ಬೇಸಿ ಬಗೆದಾಂಗ ಬಾಳೆಲೆ ಹಾಸುಂಡು ಬೇಸಿ ಬಗೆದಾಂಗ ಬಾಳೆಲೆ ಹಾಸುಂಡು ಬೇಸಿ ಬಗೆದಾಂಗ ಶಿವಸಾಂಬಜಯ ನಮ ಪಾರ್ವತೇಶ್ವರರ ಮಹಾದೇವ ಆರಾಧ್ಯ ದೈವರಾದಂಥ ಶ್ರೀ ರೇವಣಸಿದ್ದೇಶ್ವರರ ಕರ್ತೃಗದ್ದಿಗೆಗೆ ನಮಸ್ಕರಿಸಿ ಶ್ರೀ ಮಡಿವಾಳಪ್ಪನವರ ಕರ್ತೃಗದ್ದಿಗೆಗೆ ನಮಸ್ಕರಿಸಿ ಶ್ರೀ ಅಮೋಘ ಸಿದ್ದೇಶ್ವರರ ಕರ್ತೃಗದ್ದಿಗೆಗೆ ನಮಸ್ಕರಿಸಿ ಗ್ರಾಮದ ಎಲ್ಲ ದೇವರ ಕರ್ತೃಗದ್ದಿಗೆಗಳಿಗೆ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಕಾರ್ಯಕ್ರಮದ ಉಸ್ತುವಾರಿಗಳು ಹಾಗೂ ಅಮೋಘ ಸಿದ್ದೇಶ್ವರರ ಪರಮ ಭಕ್ತರು ಮತ್ತು ಪೂಜಾರಿಗಳಾದಂಥ ಬಸವರಾಜ ಮುತ್ತೆಯವರು ಅವರಿಗೂ ಕೂಡ ನಮನಗಳನ್ನು ಸಲ್ಲಿಸಿ 5 ದಿನಗಳವರೆಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಅತಿ ಅರ್ಥಪೂರ್ಣವಾಗಿ ಅಮೋಘ ಸಿದ್ದೇಶ್ವರರ ಒಂದು ಪುರಾಣ ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೂ ತಿಳಿಸಿರುವಂಥ ಹನುಮಂತ ಶಾಸ್ತ್ರಿಗಳಿಗೂ ನಮಿಸಿ ಸಂದರ್ಭಕ್ಕೆ ತಕ್ಕಂತೆ ತಾವೇ ಒಂದು ಸಂಗೀತವನ್ನು ರಚನೆ ಮಾಡಿ ಅತಿ ಸುಂದರವಾಗಿ ಸಂಗೀತ ಸೇವೆಯನ್ನು ನೀಡಿರುವಂಥ ಆತ್ಮೀಯ ಸ್ನೇಹಿತರಾದಂಥ ಗುರು ಅಣ್ಣವರಿಗೂ ಕೂಡ ನಮಸ್ಕರಿಸಿ ಗವಾಯಿಗಳು ಹಾಗೂ ತಬಲಾ ವಾದಕರಿಗೂ ಹಾಗೂ ಬಸವಣ್ಣನವರಿಗೂ ಕೂಡ ನಮಸ್ಕರಿಸಿ ಬಂದಂಥ ಎಲ್ಲ ಗ್ರಾಮದ ಹಿರಿಯರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರು ಮತ್ತು ತಾಯಂದಿರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಇಡೀ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ. ನಮ್ಮ ದೇವಂತಗಿ ಗ್ರಾಮದಲ್ಲಿ
ಮೊದಲನೇ ಬಾರಿಗೆ ಅಮೋಘ ಸಿದ್ದೇಶ್ವರರ ಒಂದು ಪುರಾಣ ಕಾರ್ಯಕ್ರಮ ಅತಿ ಒಂದು ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಗ್ರಾಮದ ಎಲ್ಲರೂ ಸೇರಿ ಮಾಡಿದ್ದು ಬಹಳ ಒಂದು ಸಂತೋಷದ ವಿಷಯ. ಇವತ್ತಿನ ದಿನ ಅಮೋಘ ಸಿದ್ದೇಶ್ವರರ ಪೂಜಾರಿಗಳಾದಂಥ ಬಸವರಾಜ ಮುತ್ತಿಯವ್ರದ್ದು ಒಂದು ಕನಸಿತ್ತು. ಇಡೀ ನಾಡಿನಾದ್ಯಂತ ನಾ ಹೋಗ್ತೀನಿ, ಅಮೋಘ ಸಿದ್ದಂದು ಚರಿತ್ರೆ ಇಡೀ ನಾಡಿಗೆ ನಾ ಹೇಳ್ತೀನಿ, ನಮ್ಮ ಊರಿನ ಸದ್ಭಕ್ತರಿಗೆ ಅಮೋಘ ಸಿದ್ದೇಶ್ವರರ ಒಂದು ಚರಿತ್ರೆ ತಿಳಿಸ್ಬೇಕು ಅಂಥೇಳಿ ಹೇಳಿ ಅವ್ರದ್ದೊಂದು ಕನಸಿತ್ತು. ಆ ಕನಸು ಏನಪ್ಪ ಅಂದ್ರೆ ಇವತ್ತು ಬಹಳ ಒಂದು ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ತೇವೆ ಅವರೊಂದು ಎಂಥ ಭಕ್ತಿ ಅದ ಅಂದ್ರೆ ಇವತ್ತು ಈ ಒಂದು 5 ದಿನ ಎಂಥ ವಿಜೃಂಭಣೆಯ ಒಂದು ಕಾರ್ಯಕ್ರಮ ಆಯಿತು. ಅದಕ್ಕೆ ಅದೇ ಸಾಕ್ಷಿ ಅದ ಅವ್ರ ಒಂದು ಭಕ್ತಿಗೆ. ಈ ಒಂದು 5 ದಿನದ ಒಂದು ಕಾರ್ಯಕ್ರಮ ನೋಡ್ರೆ ಹ್ಯಾಂಗೆ ಅನ್ನಿಸ್ತದ ಅಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲರೂ ಬಂದರು, ಎಲ್ಲ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ 5 ದಿನ ಇಂಥ ಒಂದು ಪ್ರಸಾದ ಇದೆಲ್ಲ ನೋಡ್ರೆ ಪುರಂದರ ದಾಸರು ಹೇಳ್ತಾರೆ, ವಿಠ್ಠಲಿಗೆ ಹೇಳ್ತಾರೆ ಪುರಂದರ ದಾಸರು, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ವಿಠ್ಠಲ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತೇಳಿ. ಆ ರೀತಿಯಾಗಿ ಬಸವರಾಜ ಮುತ್ತಿಯವ್ರನ್ನು ಅಮೋಘ ಸಿದ್ಧಗೆ ಹೇಳ್ಯಾರ, ನೀ ಬ್ಯಾಡಪ್ಪ ಅಮೋಘ ಸಿದ್ಧ, ನಿನ್ನ ಹಂಗೆ ಬೇಡ, ನಿಂದೊಂದು ಹೆಸರಿದ್ದರೂ ಸಾಕು, ನಾನು ನಾಡಿನಾದ್ಯಂತ ಕೀರ್ತಿ ಬೆಳಗಿಸ್ತೀನಿ ಅಂತೇಳಿ ಬಸವರಾಜ ಮುತ್ತಿಯವರು ಹೇಳ್ಯಾರ. ಇವತ್ತು ಅದು ಇಲ್ಲಿ ನಮ್ಮ ದ್ಯಾವಂತಿಗೆ ಗ್ರಾಮದಾಗ ಮಾಡ್ಯಾರ, ಇಡೀ ನಾಡಿನಾದ್ಯಂತ ಮಾಡ್ಯಾರ ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ. 5 ದಿನ ಪುರಾಣ ಹಚ್ಚನೆಂದ ಕರೆಗೆ ನಮಗೆಲ್ಲ ಹ್ಯಾಂಗೆ ಆಗ್ತದೋ ಏನಾಗ್ತದೋ ಅಂತೇಳಿ ಗಾಬರಿ ಇತ್ತು. ಆದರೆ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಒಟ್ಟ ಗಾಬರಿ ಇದ್ದಿದ್ದಿಲ್ಲ. ಅವ್ರಿಗೆ ಯಾಕೆ ಗೊತ್ತಿತ್ತು ಅಂದ್ರೆ ಅವರು ದಿನ ಅಮೋಘ ಸಿದ್ಧನ ಕೂಡ ಮಾತಾಡ್ತಾರೆ. ನಮಗೆ ಅನಿಸ್ತಿತ್ತು ಹ್ಯಾಂಗೆ ಆಗ್ತದೋ ಏನಾಗ್ತದೋ ಅಂತೇಳಿ. ಆದರೆ ಅಮೋಘ ಸಿದ್ಧ ಅವರು ಮಾತಾಡಿರು, ಅದು ತಾನೇ ಮಾಡ್ತಾನೆ ದೇವ್ರು ಅಂತೇಳಿ. ಇಂಥ ವಿಜೃಂಭಣೆಯಿಂದ ಆಗ್ತದಂತೆ ನಾವು ಅಂದ್ಕೊಂಡಿದ್ದಿಲ್ಲ. ಬಹಳ ಸಂತೋಷ ಆಯಿತು. ಇವತ್ತು ಪುರಾಣಿಕರು ಇವ್ರ ಬಗ್ಗೆ ಎಷ್ಟು ಹೇಳೋರು ಕಡಿಮೆ ಅದ. ಯಾವ ರೀತಿ ಪುರಾಣ ಹೇಳ್ತಾರೆ ಅಂದ್ರೆ ಹಿಂಗೆ ಸ್ಪಷ್ಟವಾಗಿ ನಿರರ್ಗಳತೆಯಿಂದ ಒಂದೇ ಒಂದು ಮಾತು ತಪ್ಪಲಾರಲೆ ನಾವು ಬಹಳ ಕಾರ್ಯಕ್ರಮಗಳನ್ನು ನೋಡಿದೆವು. ಇವತ್ತು ಇವ್ರು ಪುರಾಣ ಕೇಳೋರು ಬಸವಣ್ಣನವ್ರ ವಚನ ನೆನಪು ಬರ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ಬೇಕಂತೇಳಿ. ಅದು ಯಾರಿಗರೇ ಒಪ್ತದೆ ಅಂದ್ರೆ ಅದು ಹನುಮಂತ ಶಾಸ್ತ್ರಿಗಳಿಗೆ ಒಪ್ತದೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಎಲ್ಲರೂ ಸಂಗೀತ ಸೇವೆಯಲ್ಲಿ, ತಬಲಾ ಸೇವೆಯಲ್ಲಿ, ಬಸವಣ್ಣನವರಾಗಲಿ, ಇವತ್ತು ಮಾಧ್ಯಮದವರಾಗಲಿ ಎಲ್ಲರೂ ಬಹಳ ತಮ್ಮ ಒಂದು ಸೇವೆಯನ್ನು ಕೊಟ್ಟಿರಿ. ಮತ್ತು ಎಲ್ಲ ಗ್ರಾಮದವ್ರು ಬಂದು, ನಮ್ಮ ಗ್ರಾಮದ ಎಲ್ಲ ಹಿರಿಯರು ತಾಯಂದಿರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿರಿ. ಎಲ್ಲರಿಗೂ ಕೂಡ ಅಮೋಘ ಸಿದ್ಧ ಕಮಿಟಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪುಣ್ಯಾತ್ಮರೇ, ಇಲ್ಲಿವರೆಗೆ ನಮ್ಮ ಗೌಡರು ಶರಣಗೌಡರು ಶರಣೆಯವರು ಮಾತು ಕೇಳಿದ್ರೆ, ಯಾಕಂತಂದ್ರೆ ಅವರು ಭಾಳ ಸುಂದರವಾಗಿ ಮಾತಾಡೋ ಗೊತ್ತ. ಅಪ್ಪ ಅವ್ರದ್ದು ಏನು ಮಾಡಿರೋ ಅವ್ರ ಘಟನೆ ಕರೆಕ್ಟ್ ಹೇಳೋರು ಅವರೆಲ್ಲ ಹೇಳಿ, ನಮ್ಮ ಕಡೆದೊಂದಿಷ್ಟು ಹೇಳೋರು ಅವರೆಲ್ಲ ಖರೇನೆ. ನಾವು ಸುಮ್ಮನೇನೋ ಅಪ್ಪ ಅವ್ರು ಏನು ಆಶೀರ್ವಾದ ಮಾಡ್ಯಾರೋ ಏನೋ ಗೊತ್ತಿಲ್ಲ. ಇದೇನ ವೇದಿಕೆ ಮೇಲೆ ತೆಳಗೆ ಬಂದಂದ್ರೆ ನನಗೆ ಗೊತ್ತಿಲ್ಲ. ವೇದಿಕೆ ಮೇಲೆ ಕೂತಾಗ ಏನವ ನುಡಿಸ್ಯಾನ ಅವ್ರು ಮಾಡಿ ಆಶೀರ್ವಾದದಿಂದ ನಾನು ನೋಡ್ಕೋತ ಹೊಂಟಿದ್ದೀವಿ ಅಷ್ಟು ತಿಳಿ. ಪುಣ್ಯಾತ್ಮರೇ, ಅದಕ್ಕೆ ಈ ಜಾತ್ರೆ, ಈ ಕ್ಷೇತ್ರ ಇದು ನಮ್ಮ ಆಳಂದ ತಾಲೂಕಲ್ಲ, ನಮ್ಮ ರಾಜ್ಯದೊಳಗೆ ಇದನ್ನು ಹೆಸರಾಗಲಿ ಅಂತ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಪುಣ್ಯಾತ್ಮರೇ, ಇದಕ್ಕೆ ಮೇನ್ ಏನು ಬೇಕಂತಂದ್ರೆ ನಿಮ್ಮ ಸಹಕಾರ ಬೇಕು. ಮತ್ತೊಂದೇನಿಲ್ಲ, ನೀವು ಕೇಳೋದು ನೋಡೋದು ಒಂದಿಷ್ಟು ಸಹಕಾರ ಇಷ್ಟೇ. ಮತ್ತೊಂದು ಅವ್ರಿಗೇನೇನಿಲ್ಲ. ಇದನ್ನು ನೀಡಿದ್ರಿ ಇತ್ತಂದ್ರೆ, ಇದು ಮಾಡಿದ್ರಿ ಇತ್ತಂದ್ರೆ ಜಗತ್ತೇ ತುಂಬ ದ್ಯಾವಂತಿಗೆ ಗ್ರಾಮದ ಹೆಸರು ಜಾಹಿರ್ ಜಗತ್ತೇ ತುಂಬ ಆಗ್ತದೆ. ಪುಣ್ಯಾತ್ಮರೇ, ಅದಕ್ಕೆ ಇಲ್ಲಿ 5 ದಿವಸ ಪರ್ಯಂತರವಾಗಿ ಇವತ್ತು ಕೊನೆ ದಿವಸದ ಕಾರ್ಯಕ್ರಮದೊಳಗೆ ತಾವೆಲ್ಲ ಭಕ್ತಿಪೂರ್ವದಿಂದ ಇತ್ತುಕೊಂಡು ಕೇಳ್ಕೊತ ಬಂದ್ರಿ. ಯಾಕಂದ್ರೆ ನಾವೇ ಭಾಳ ಮಾತಾಡ್ಕೊತ ಹೋದೆ. ನಮ್ಮ ಡೊಳ್ಳಿನ ಪದ್ಯ ಮಾಡೋರು ನಮ್ಮ ಪೂಜಾರಿ ಅವರು ಸುಮ್ಮನೆ ಹಿಂಗೆ ಮಾಡ್ಕೊತ ಹೋದೆ ಅಂದ್ರೆ ಯಾಕಂದ್ರೆ ಸರಿಯಾಗಲ್ಲ. ಅದಕ್ಕೆ ಯಾಕಂತಂದ್ರೆ ಒಬ್ಬರು ಗಿಣಿ ಸಾಕಿದತ್ರಿ, ಹಂಗಾಗ್ತದೆ. ರಾಜ ಗಿಣಿ ಸಾಕಿದ, ಗಿಣಿ ಕಾವಲು ಕಾಳು ಮನುಷ್ಯ ಹುಡುಕಾಡಕತ್ತಿದತ್ರಿ. ಗಿಣಿ ಕಾವಲು ಕಾಳು ಮನುಷ್ಯ ಹುಡುಕಿಡ್ತಿದ್ದ ಎಲ್ಲಿ. ಅದ್ರ ಅವನೊಂದು ಕರರ್ ಇತ್ತು, ಪಗಾರ ಎಟ್ಟ್ಯಾಕ ತೊಳ್ಯಾಕ, ಖರೆ ರೊಕ್ಕ ಎಟ್ಟ್ಯಾಕ ತೊಳ್ಯಾಕ. ಗಿಣಿ ಸತ್ತಿ ಸುದ್ದಿ ತಂದ್ರಂದ್ರೆ ಆ ಮಗನ ಸತ್ತಾಳ. ಹಿಂಗೆ ಕರರ್ ಇತ್ತು ಅವನು ಮಾಲಕ್ಕೊಂದು.
ಅವ ಆ ಕಡೆ ಹುಡುಕಿಡ್ದ ಯಾರು ತಯಾರಾಗಬೇಕು ಯಾರೂ ಅಲ್ಲಿಲ್ಲ. ಕಡೆಗೆ ಒಂದು ವಿಚಾರ ಮಾಡಿ ಒಂದು ಆಳ ಮನುಷ್ಯ ತಯಾರಾಯ್ತೈತೆ ರೀ. ಬೇಡ್ದಟ್ಟು ರೊಕ್ಕ ಕುಳ್ಳುಗತನ ಗಿಣಿಗೆ ಯಾಕೆ ಕೊಲ್ಲಬೇಕು, ಚೆಂದಾಗಿ ಮೈಸ್ಬೇಕಂದವ. ಚೆಂದಾಗಿ ಮೈಸ್ಬೇಕಂದವ ಏನು ಮಾಡಿದ್ರಿ, ಪಗಾರ ಮುಗಿಸಿ ಎಲ್ಲ ಸಜ್ಜು ಮಾಡಿ ಗಿಣಿ ಒಯ್ದಕ್ಕೆ ಚಂದ್ರೆ ಪಂಜರದಾಗ ಇಟ್ಟು ಮೈಸೂಗೆ ಚಾಲೂ ಮಾಡ್ತಿರಿದು. ಚಾಲೂ ಮಾಡ್ತು ಮೈಸೂಗತ್ತು ಗಿಣಿಗೆ ಲಗೇಜ್ ದಮ್ ಮಾಡ್ಬೇಕಂತ ಬರ್ಚಕ್ಕೆ ತಿನ್ನಿಸ್ತೀವ. ಅದ್ರ ಕಡಿಸ್ತಿರ್ಲಿಲ್ಲ, ಅದು ಲಗೇಜ್ ಸತ್ರಿ. ಅದು ಲಗೇಜ್ ಸತ್ತು ಮಾರಿ ಮುಂದೆ ಇಟ್ಕೊಂಡು ಹೊಯ್ ಅಂತಿದ್ದು ಅಳ್ಳುಗತ್ತು. ಅದು ಆ ಕಡೆದಿಂದ ಬೀರ್ಬಲ್ ಬಂದು ಅವ ಕೇಳ್ದ, ಯಾಕೆ ಅಳ್ಳಗತ್ತಿದೆ ಅಂದವ. ಗಿಣಿ ಸತ್ತಲ್ಲ ಅಂದವ. ಸಾಯಿಲ್ಯಾಕೆ ಬಿಡು, ನೀ ಯಾಕೆ ಅಳ್ತಿ ಅಂದವ. ಈಗ ನಾನು ಸಾಯದೆ ಬಂದದ ಅಂದವ. ಯಾಕೋ ಮಾಲಕ್ ಕರರ್ ಮಾಡ್ಯಾನ ರಾಜ ಹಂಗ. ಏನಂತ, ಗಿಣಿ ಸತ್ತಿ ಸುದ್ದಿ ತಂದೆ ಅಂದ್ರೆ ನೀನು ಸತ್ತಿ ಮಗನಾತ್ ನನಗೆ ಮಾಲಕ್ ಕರರ್ ಮಾಡ್ಯಾನ. ಇದ್ರದ್ದು ಯಾಕೆ ವಿಚಾರ ಮಾಡ್ತೀನಿ, ಏನರ ಹೇಳ್ತಾನೆಲ್ಲ ಸಂಭಾಳಿಸ್ತಾನೆ, ನಡಿ ಅಂದವ. ನಡಿ ಅಂತಂದ. ಇದು ಆ ಮನುಷ್ಯ ಕರ್ಕೊಂಡು ಬೀರ್ಬಲ್ ರಾಜನ ರಾಜಸ್ಥಾನಕ್ಕೆ ಬಂದ್ರಿ. ಬರತನ ಅವ ಮನ್ಸದ ಮ್ಯಾಗ ಕೂತಿದ. ಆಳ ಮನುಷ್ಯಾಗ ನೋಡಿದ ಕೂಡಲೇ ಅವ ಮಾಲಕ್ ಕೇಳಿಬಿಟ್ಟ, ತಮ್ಮ ಗಿಣಿ ಹ್ಯಾಂಗದ ಅಂದವ. ಇದು ಮತ್ತು ಹೊಯ್ಯ ತಳಗ್ ಚಾಲನೆ ಮಾಡ್ತೀರಿ. ಯಾಕೋ ಅಳ್ಳಗತ್ತಿ ಗಿಣಿ ಹ್ಯಾಂಗದ ಅಂದವ. ಇದು ಅಳ್ಳಗತ್ತು ಬೀರ್ಬಲ್ ಅಂದ. ಗಿಣಿ ಸುದ್ದಿ ಅವನಿಗೇನೆ ಕೇಳ್ತೀರಿ, ಇಟ್ಟೋತನ ಅವನ ಬಲ್ಲೆ ಕೂತಿ ಎಲೆ ಅಡಿಕೆ ತಿಂದು ಎದ್ದು ಈಗ ಹೊಂಟೀನಿ. ಗಿಣಿ ಸುದ್ದಿ ನನಗೆ ಕೂನ ಹೇಳ್ತಾ ನೀವು ಕೇಳ್ರಿ ಅಂದವ. ಹ್ಯಾಂಗದ ಗಿಣಿ ಹೇಳಂದವ. ನೋಡ್ರಿ ಇವ ಬೀರ್ಬಲ್ ಹೆಂಗೆ ಹೇಳ್ತಾನ ನೋಡ್ರಿ, ನಿಮ್ಮ ಗಿಣಿ ಹ್ಯಾಂಗದ ಅಂದ್ರೆ ಕಾಲ ಮ್ಯಾಕ್ ಮಾಡ್ಯದ್ರಿ, ಉಸುಲ ಬಂದ್ ಮಾಡ್ಯದ್ರಿ, ಕಣ್ಣು ಬೆಳಗ್ಗೆ ಮಾಡ್ಯದ್ರಿ, ಪಂಕ ಕಡ್ಯಾಕ್ ಹೋಗದ್ರಿ. ಹಿಂಗ್ಯದ ನೋಡ್ರಿ ನಿಮ್ಮ ಗಿಣಿ ಅಂದತ್ರಿ ಇವ. ನಿಮ್ಮ ಗಿಣಿ ಹಿಂಗದರಿ ಅಂದ. ಅವ ರಾಜ ಅಂದ ಗಿಣಿ ಸತ್ತದೇನಂದ. ನಾವು ಅನ್ನಲ್ಲದು ನೀವೇ ಅನ್ನೋದಂದವ. ನಾವು ಅನ್ನಲ್ಲದು ನೀವೇ ಅನ್ನೋದು. ಮತ್ತು ಇವ ಅಂದಿದಂದ್ರಿ ಆ ಮನುಷ್ಯ ಸಾಯೋದು ಬರ್ತಿತ್ತಲ್ಲಿ. ಖರೆ ಅವ ಹಂಗೆ ಉಳಿಸ್ದ. ಅದಕ್ಕೆ ಪುಣ್ಯಾತ್ಮರೇ ನಮ್ಮದು ಆಗ್ಬಾರ್ದು, ಅವ್ರ ಶಿವ ಆಗಬೇಕು. ಅದಕ್ಕೆ ಇರಲಿ. ವಿಷಯ ಯಾಕತ್ತಂದ್ರೆ ಒಂದು ಮಾಧುಲಿಂಗಂದು ಜನನ ಮಾಡಿಕಿಸಿ ವಿಷಯನ ಮುಗಿಸ್ಬೇಕಂತ ನಾ ವಿಚಾರ ಇಟ್ಟಿದ್ದ. ಅದಕ್ಕಪ್ಪ ಮಾಸಿದ್ದಪ್ಪನ ಜನನ ಹೆಂಗೆ ಆಗ್ತದ ಅನ್ನೋದು ಇನ್ನೊಂದು 5 ನಿಮಿಷದಾಗ ವಿಷಯನ ಮುಗ್ತದ. ತಾವೆಲ್ಲರೂ ಕೇಳ್ರಿ. ವಿಷಯ ಎಲ್ಲಿ ಬಿಟ್ಟಿದ್ರೆ ಬಸವಣ್ಣನವ್ರಿಗೂ ಮೀರಿ ಹೋಗ್ಯದ್ರ. ಅವ್ರಿಗೂ 5 ದಿನ ಆಯಿತು. ಅದು ಬಿತ್ತಣಿಕೆ ಎತ್ತಿ ಕೋಳ ಕಟ್ಟದ, ಕೋಳೆ ಬಿಟ್ಟಾಗ ಹೆಂಗೆ ಮಾಡ್ತದಲ್ರಿ, ಹಂಗಾಗಿ ಬಿಟ್ಟದ ಅವ್ರಿಗೂ ಪಾಪ. ಯಾಕತ್ತಂದ್ರೆ ಮತ್ತು 2-3 ತಾಸು ಗಂಟೆ ಚಪ್ಪಗಲ್ ಹೊಡೆದು ಕುಂಡ್ರದು ಪಾಪ ಅವರು. ಮತ್ತು ಅದು ಅದಿಲ್ಲ ಪಾಪ ಅವರು ಏನು ಮಾಡಬೇಕು. ಆದರೂ ಕೂಡ ಕದ್ದಿ ಕಳೆದು ದಂಡಿಗೆ ತಂದು ಹಚ್ಚಿದ್ರು ನಿಮ್ಗೆ. ಅದಕ್ಕೆ ಪುಣ್ಯಾತ್ಮರೇ, ಪುಣ್ಯಾತ್ಮರೇ, ಅಪ್ಪ ಈಗ ನಮ್ಮ ಗವಾಯಿಗಳು ಬಹಳ ಸುಂದರ ಪದ್ಯ ಹಾಡಿದ್ರು. ಅವರು ನೀವೆಲ್ಲ ಕೇಳಿದ್ರಿ. ಅವರು ಏನು ಹೇಳಿದ್ರು ಹಾಡಿದ್ರು ಅನ್ನೋದು ನಿಮಗೆಲ್ಲ ಲಕ್ಷ್ಯ ಇಟ್ಟಿರಿ. ಬಾಲಕರಿಲ್ಲದ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತ ತುಡ್ದಂಗ. ಅಷ್ಟೇ ಅಲ್ಲ, ಬಾಳ್ಯದ ಎಲಿ ಹಾಸುಂಡು ಬೀಸಿ ಒಗದಂಗಂತ್ರಿ. ನೋಡ್ರಿ ಎಷ್ಟು ಸುಂದರ ಕವಿಗಳು ಕವಿ ಮಾಡ್ಯಾರ. ಬಾಲಕರಿಲ್ಲದ ಬಾಲಿದು ಯಾತರ ಜನ್ಮ, ಬಾಡಿಗೆ ಎತ್ತ ದುಡ್ದಂಗ, ಬಾಳ್ಯದ ಎಲಿಯನ್ನು ಹಾಸುಂಡು ಬೀಸಿ ಒಗದಂಗತ್ರಿ. ಅಂದ್ರೆ ಬಾಳ್ಯದೆಲಿ ಮ್ಯಾಗ ನಾವು ಉಣತನ ಎಷ್ಟು ಕಿಮ್ಮತ್ತು ಇಡ್ತೇವೋ, ಆ ಊಟ ಆದ ಬಳಿಕ ಕಿಮ್ಮತ್ತಿರ್ಲಾರ್ದಂಗೆ ಹೆಂಗೆ ಒಗಿತೇವಲ್ಲ, ಹಂಗದ ನೀನು ಭಾಳ ಹೇಳ್ತಾನ ಕವಿ. ಮುಂದೆ ಹೇಳ್ತಾರವರು, ಬಂಜೆಯ ಮನೆ ಮುಂದೆ ಅಂಜೂರಿ ಗಿಡ ಹುಟ್ಟಿ ಟೊಂಗಿಗಳಿಗೆಲ್ಲ ಗಿಣಿ ಕುತ್ತು ಕೂಗ್ಯಾವತ್ರಿ. ಬಂಜೆ ನಿನ್ನ ಬದುಕು ಹೆರವರಿಗೆ, ನಿನ್ನ ಬದುಕು ಹೆರವರಿಗೆ. ಎಷ್ಟು ಸುಂದರ ಮಾಡ್ಯಾರ. ಮುಂದೆ ಇನ್ನೊಂದು ಹೇಳ್ತಾರವರು, ಬಂಜೆಯ ಮನೆ ಮುಂದೆ ಬಂಗಾರದ ಒಳಕಲ್ಲ, ಬಂದು ಕುಟ್ಟಬೇಕಾದ್ರೆ ಸೊಸಿ ಇಲ್ಲ. ಮಾನಮ್ಮೆಯ ಬನ್ನಿ ಮುಡಿಲಕ್ಕ ಮಗ ಇಲ್ಲ. ಬಂಜಿ ನಿಂದೆದ್ರದ ಬದುಕ, ಹಿಂಗೆ ನಿಂದೆ ಮಾಡ್ತದತ್ತ ಜನ. ಆಕೆಗೆ ಎಷ್ಟು ನೋವು ಆಗ್ತಿರ್ಬೇಕ್ರಿ, ನೋವು ಎಷ್ಟು ಆಗ್ತಿರ್ಬೇಕು. ಇಲ್ಲಿ ಕನ್ನಬಾಯು ಕೂಡ ಇದೇ ತ್ರಾಸನ್ನ ಕಂಡು ಮಧ್ಯರಾತ್ರಿ ಒಳಗೆ ಎದ್ದು ತನ್ನ ಪತಿದೇವ ಆದ ಜಾಬಗೊಂಡ ಗೌಡರಿಗನ್ನ ಹೇಳಗತ್ತಳೆ, ಸ್ವಾಮಿ ನಿಂದೆದ ಮಾತವನ್ನು ಜಗನ್ನರದನ್ನ ಬಾಯಿಯಿಂದ ಕೇಳಿ ನಾನು ಇರಲಾರ್ದಂಗಾಗ್ಯದ ಸ್ವಾಮಿ ಭೂಮಿ ಮೇಲ. ಖರೆ ನಾವು ಬದುಕಬಾರ್ದು, ಮಾರಿ ತೋರಿಸ್ಬಿಡ್ಬಾರ್ದು. ನಿಂದೆದ ಮಾತು ಕೇಳಿ ನಾವು ಇರೋದಕ್ಕಿಂತ ಪ್ರಾಣ ತ್ಯಾಗ ಮಾಡಿ ಹೋಗೋದು ಚಲೋದ ಅಂತ ಹೇಳಿ ಇಬ್ಬರನ್ನ ಮಧ್ಯರಾತ್ರಿ ಒಳಗೆ ಎದ್ದು ಮಾತಾಡುತ್ತಾರೆ. ಆ ಸಮಯದೊಳಗೆ
ಹಿಂಗ ಪ್ರಾಣ ಇಡಬಾರ್ದಂತ ಹೇಳಿ ಮಧ್ಯರಾತ್ರಿ ಒಳಗೆ ಸತಿಪತಿಯನ್ನ ಕೂಡಿ ವಿಷವನ್ನ ಬಟ್ಟಲದೊಳಗೆ ಹಾಕೊಂಡು ಕುಡಿದು ಪ್ರಾಣ ತ್ಯಾಗ ಮಾಡೋಣಂತ ವಿಚಾರ ಮಾಡಿದ್ರಂತ ನೋಡಿ. ವಿಷ ಕುಡಿದು ಪ್ರಾಣ ತ್ಯಾಗ ಮಾಡೋ ನಂತರ ರಾತ್ರಿ ಮಧ್ಯ ಬಾರದೊಳಗೆ ವಿಷವನ್ನ ಹಾಕಿ ಬಟ್ಟಲವನ್ನ ಬಾಯಿಗೆ ಹಚ್ಚಾರ. ಮುಮ್ಮೆಟ್ಟಿ ಗುಡ್ಡದಾಗ ಅಪ್ಪ ಅಮೋಘ ಸಿದ್ಧ ಕೈಲಾಸದಿಂದ ಆಜ್ಞೆ ಪಡ್ಕೊಂಡು ಬಂದು ಮುಮ್ಮೆಟ್ಟದಾಗ ಇದ್ದವನಿಗೆ ಅರುಂಟಾಯಿತು. ಯಾಕ? ಬಂಜಿಗೆ ತೊಟ್ಟಿಲು ತಗೊಂಡು ಬಂದನ ಗುರುಸೋಮಲಿಂಗನ ವತಿಯಿಂದ ಇಸ್ಕೊಂಡು. ಇವರು ಪ್ರಾಣ ಅಪಾಯ ಆಗ್ತದತ್ತಂದ್ರೆ ಪ್ರಾಣ ಹೋಗಿ ಗುಡಬಡದು. ಯಾಕ? 3 ಮಂದಿ ಪುಣ್ಯದ ಮಕ್ಕಳು ಹುಟ್ಟಿ ಬರೋವರದರ ಭೂಮಿ ಮೇಲೆ. ಇನ್ನು ಮಾದೇವನ ಅವತಾರ ಮಾಸಿದ್ದಪ್ಪ, ವಿಷ್ಣುನ ಅವತಾರ ಮಂಗರಾಯ ಸಿದ್ಧ, ಬ್ರಹ್ಮನ ಅವತಾರ ಕರ್ಣಿಮಲಕಾರ ಸಿದ್ಧಿರು 3 ಮಂದಿನ ಹುಟ್ಟಿ ಬರೋವರದರ. ಅವಾಗ ಆ ಜಾಬಗೊಂಡ ಕನ್ನವಗೆ ಅರುವುಂಟ ಆಗಿಂದ ಆಗ ದೇವಲೋಕದನ್ನ ಕೊರವಿನನ್ನ ಕೊಟ್ಟು ಆ ಸಗುಣ ಹೇಳಕನ್ನ ಕೊಟ್ಟು ಕಳಿಸ್ತಾನೆ. ಎಲ್ಲಿ? ಗೊಳಗಿ ಗೋವಿಂದಪುರಕ್ಕೆ ಕಳಿಸಿದಾಗ ಆ ಸಮಯದೊಳಗೆ ಆ ಕೊರವಿಯನ್ನು ಮಧ್ಯರಾತ್ರಿ ಒಳಗೆ ಕೂಗ್ಯಾಡಿ ಹೇಳ್ತಾಳೆ, ಮಕ್ಕಳ ಸಲುವಾಗಿ ಪ್ರಾಣ ಕೊಡಬೇಡ್ರಿ, ಮಕ್ಕಳ ಬೇಕಾದವರು ಪಟ್ಟಣಕ್ಕೆ ಹೋಗ್ರಿ, ಪಟ್ಟಣ ಅರಿಕೇರಿಗೆ ಹೋದರೆ ತೊಟ್ಟಿಲು ಕೊಟ್ಟು ಕಳುವೆನ ಅಮೋಘ ಸಿದ್ಧ ಅಂತ ಕೊರವಿ ಕೂಗ್ತಾಳೆ. ಅವಾಗ ಸತಿಪತಿ ಮಧ್ಯರಾತ್ರಿ ಒಳಗೆ ಬಾಯಿಗೆ ಹಚ್ಚಿದ ವಿಷದ ಬಟ್ಟಲನ್ನು ಆ ಶಬ್ದ ಕೇಳಿ ಬಟ್ಟಲು ತೆಳಗಿಟ್ರು. ಭಾಳ ಆನಂದ ಆಯ್ತದ, ಎಲ್ಲಿದು ಬರ್ತಿರ್ಬೇಕು ಶಬ್ದ ಅಂತೇಳಿ. ಅವಾಗ ವಿಷಾದ ಬಟ್ಟಲು ತೆಳಗಿ ಇಟ್ಟು ಬಾಗಿಲು ಹೊರಗೆ ಬಂದು ನೋಡ್ತಾರೆ. ಯಾರು ಬಂದಿಲ್ಲ, ಬೆಳಗಿಲ್ಲ, ಯಾರ್ಯಾರು ಸುಳುವಿಲ್ಲ. ಇದು ಎಲ್ಲಿದು ಬರ್ತಿರ್ಬೇಕಂತ ನೋಡ್ತಾರೆ, ಯಾರ್ಯಾರು ಇಲ್ಲ. ಯಾವಾಗ ಕೊರವಿ ಶಬ್ದವನ್ನು ಪರಿಪೂರ್ಣ ಕೇಳಿಕೊಂಡಿರೋ ಅದನ್ನು ವಿಚಾರವನ್ನು ಮಾಡಿ ಸೂರ್ಯ ಉದಯ ಸಮಯದೊಳಗ ಸ್ವಚಿರಭೂತದಿಂದ ಸ್ನಾನವನ್ನು ಮಾಡಿ ಕೈಯೊಳಗೆ ಪಂಚಾರತಿ ಹಚ್ಚಿಕೊಂಡು ಕನ್ನಬೈ ಪತಿದೇವ ಜಾಬಗೊಂಡಗೌಡರು ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾ ಇದ್ದಾರೆ. ಮುಮ್ಮೆಟ್ಟಿ ಗುಡ್ಡಕ್ಕನ್ನ ಬಂದು 5 ಸುತ್ತ ಹಾಕಿ ಅಪ್ಪನಿಗೆ ನಮಸ್ಕಾರ ಮಾಡ್ತಾರೆ. ಯಪ್ಪ, ನಿಮ್ಮ ಶ್ರುತಿಯನ್ನು ಕೇಳಿ ನಾವು ಮಕ್ಕಳಿಗಾಗಿ ಇಲ್ಲಿಗೆ ಬಂದಿದ್ದೆವು. ಆ ಎಳೆಗ ಅಮೋಘ ಸಿದ್ಧರು ಹೇಳ್ತಾರೆ, ಮಕ್ಕಳ ಸಲುವಾಗಿ ಪ್ರಾಣ ಕೊಟ್ಟರೆ ಜೀವನವನ್ನು ಪಾವನಾಗ್ತದನಂತ ಕೇಳ್ತಾರೆ. ಆಗೋದಿಲ್ಲ, ಅದಕ್ಕೆ ಖರೆ ನೀವು ಮಕ್ಕಳ ಸಲುವಾಗಿ ಪ್ರಾಣ ಕೊಡಬೇಡ್ರಿ, ಮಕ್ಕಳು ನಾ ಕೊಡ್ತೀನಿ. ಒಂದು ಕೆಲಸ ಮಾಡ್ರಿ, ಏನು ಮಾಡಬೇಕಂದ್ರೆ ನಾ ಪ್ರಸಾದ ಕೊಡ್ತಾ ಅದನ್ನು ಸ್ವೀಕಾರ ಮಾಡು. ಮನೆಗೆ ಹೋದ ಬಳಿಕ ತಾಯಿ ನಿನ್ನ ಹೊಟ್ಟಿಲಿಂದ ಸುಂದರ ಗಂಡಸು ಮಗವನ್ನು ದೇವಪುರುಷ ಹುಟ್ಟಿ ಬರ್ತಾನ, ಖರೆ ಮೊದಲ ಹುಟ್ಟಿದ ಮಗನಿಗೆ ತಂದು ನನ್ನ ಮಠಕ್ಕೆ ಬಿಡು. ಮುಂದೆ ಹುಟ್ಟಿದ ಮಕ್ಕಳನ್ನು ನಿಮ್ಮ ಸಂರಕ್ಷಣೆಗೆ ಇಟ್ಕೊಂಡು ಬಿಡ್ರಿ ಅಂತ ಅಪ್ಪ ಅಮೋಘ ಸಿದ್ಧರು ಹೇಳಿದ್ದರಾಗ ಆಯ್ತಂತ ಹೇಳಿ ಸತಿಪತಿಗಳನ್ನು ಉಡಿಯನ್ನು ಒಡ್ಡಿ ಆ ಅಪ್ಪ ಅಮೋಘ ಸಿದ್ಧರು ಕೊಟ್ಟಿದ್ದ ಕಾರಿಕ ಭಂಡಾರವನ್ನು ತಗೊಂಡು ಉಡಿ ಒಳಗೆ ತಗೊಂಡು ದರ್ಶನ ಮಾಡಿ ಹೊಳ್ಳಿ ಮನೆಗೆ ಬಂದ ಬಳಿಕ ಅದನ್ನು ಕನ್ನಬಾಯಿ ಸ್ವೀಕಾರ ಮಾಡಿದ್ದ ಬಳಿಕ ಕನ್ನಬಾಯಿ ಗರ್ಭವನ್ನು ಮೂಡುತ್ತದೆ. ಆ ಸಮಯದೊಳಗೆ ಕನ್ನಬಾಯಿಯನ್ನು ಗರ್ಭ ಮೂಡಿದ ಬಳಿಕ ಸದಾ ಪರಮಾತ್ಮನ ಧ್ಯಾನ ಚಿಂತನೆಯನ್ನು ಮಾಡುತ್ತಿಳು. ಗ್ರಾಮದೊಳಗೆ ಬಹಳಷ್ಟು ಸಂತೋಷ ಇತ್ತು. ಬಹಳ ದಿವಸ ಲಗ್ನ ಆಗಿತ್ತು. ಕನ್ನಬಾಯಿಗೆ ಮಕ್ಕಳಿಲ್ಲ. ಮಕ್ಕಳವನ್ನು ತಾಯಿಗೆ ಗರ್ಭ ಮೂಡಿದಂತ ಅಂತ ಹೇಳಿ ಊರೊಳಗೆ ಮಾತಾಡುತ್ತಿರು. ಸಂತೋಷದಿಂದ ದಿನಕಾಲ ಕಳೀತಿದ್ರು. ಮುಂದೆ 9 ತಿಂಗಳ 9 ದಿವಸ ಆದ ಬಳಿಕ ಶಿವರಾತ್ರಿ ಶಿವಯೋಗಿ ದಿವಸ ಸುಂದರ ದೇವ ಪುರುಷ ಬಂಗಾರದ ಜಡಿ ಬತ್ತಿಸ ಕಳಿ ಸೂರ್ಯ ಚಂದ್ರನ ವರ್ಣ ಹೊಳಿತಿತ್ತು. ಮಗು ಗಂಡಸ ಮಗನಿಗೆ ಜನ್ಮವನ್ನು ನೀಡುತ್ತಾಳೆ ತಾಯಿ ಕನ್ನಬಾಯಿ. ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ. ಅವಾಗ ಆ ಗಂಡಸು ಮಗನಿಗೆ ಜನ್ಮವನ್ನು ಕೊಟ್ಟಿದಾಗ ಬಹಳ ಸಂತೋಷ ಆನಂದವಾಯಿತು. ಸಾಕಾಗಷ್ಟು ಆನಂದ ಆಯಿತು. ಆ ಮಗುವಿಗೆ ಒಳ್ಳೆಯನ್ನು ಸುಂದರವಾದ ಮುಹೂರ್ತವನ್ನು ನೋಡಿ ತೊಟ್ಟಿಲು ಕಾರ್ಯವನ್ನು ಮಾಡಿ ಮಗನ ಹೆಸರ ಮಾಸಿದ್ದಪ್ಪ ಅಂತ ನಾಮಕರಣ ಇಟ್ಟರು. ಆ ಮಗುವಿಗೆ ಒಂದಿಷ್ಟು ನಾ ಪಾಸ್ಟ್ ಹೇಳಗತ್ತಿನ ವಿಷಯ ಇನ್ನೊಂದಿಷ್ಟು ಅದು ನಿಮ್ಗೆ ಹಚ್ಚಬೇಕಂತೇಳಿ ಅದಕ್ಕೆ ಆ ಮಾಸಿದ್ದಪ್ಪ ಅಂತ ಅವನ ನಾಮಕರಣ ಇಟ್ಟಿದ್ರು. ನಾಮಕರಣವನ್ನು ಇಟ್ಟು ಮಗ ಮಾಸಿದ್ದಪ್ಪವನ್ನು ತೊಟ್ಟಿಲದೊಳಗೆ ಆಡುತ್ತಿದ್ದ. ದಿನಂಪ್ರತಿ ಕಾಲಾರಣ ನಡೀತಿತ್ತು.
ಒಂದು ದಿವಸ ಮಗುವನ್ನು ತೊಟ್ಟಲದಾಗ ಆಡ್ತಿತ್ತು. ತಂದೆ ಜಾಬಗೊಂಡರು. ಮುಂಜಾನತಿನ ಸಮಯದೊಳಗೆ ಹೊಲಕ್ಕೆ ಹೋಗಿರಂತ್ರಿ. ಹೊಲಕ್ಕೆ ಹೋಗಿ ಬರ್ತಕ್ಕಂಥ ಸಮಯದೊಳಗೆ 3 ಮಂದಿ ತುಡುಗರು ಕಳತನಕ್ಕೆ ಬಂದಿರೋ. ಅವಾಗ ಜಾಬಗೊಂಡ ಗೌಡ್ರು ಹೇಳಿದ್ರು, ಯಪ್ಪ ಕಳತನ ಮಾಡಿಬಿಡ್ರು, ಚಲೋ ಅಲ್ಲ, ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ನೀತಿ ಮಾತು ಹೇಳಿದ್ರು. ಅವ್ರಂದ್ರು ನಾನು ಹೊಟ್ಟಿ ಪಡಬೇಕು ಮಾಡಬೇಕಲ್ಲ ಅಂದ್ರು ಅವರು. ಆ ಎಳೆಯಾಗ ಜಾಬಗೊಂಡ ಗೌಡ್ರು ಅಂತಾರೆ, ಹಾಗಾಗಿತ್ತು ಅಂತಂದ್ರೆ ನನ್ನ ಅಂತ್ಯಕ್ಕ 2 ಬಂಗಾರದ ತೆಂಗಿನಕಾಯಿವ ಇವು 3 ಮಂದಿ ತಗೋರಿ ಅಂತ ಹೇಳಿ ಗೌಡ್ರು ನನ್ನ ಬಂಗಾರ ತೆಂಗಿನಕಾಯಿ ಒಯ್ದು ಆ ತುಡುಗರ ಕೈಯಾಗ ಕೊಟ್ಟರತ್ರಿ. ಅವಾಗ ಆ ಬಂಗಾರ ತೆಂಗಿನಕಾಯಿ 3 ಮಂದಿ ತುಡುಗರ ಕೈಯಾಗ ತೊಗೊಂಡಾಗ 3 ಮಂದಿ ಕಚ್ಚಡಕ್ಕೆ ಚಾಲು ಮಾಡೋರು. ಯಾಕ ಇನ್ನೊಂದಾಗಿತ್ತಂದ್ರೆ 3 ಮಂದಿಗೆ ಸುದ್ದ ಆತಿತ್ತಂದ್ರೆ ಅವರು ನೋಡ್ರಿ. ಇನ್ನೊಂದಾಗಿತ್ತಂದ್ರೆ 3 ಮಂದಿಗೆ ಸುದ್ದ ಆತಿತ್ತ ಹೇಳಿ 3 ಮಂದಿ ಕಚ್ಚಡಕ್ಕೆ ಶುರು ಮಾಡಿದ್ರು. ನೋಡ್ರಿ ಹೆಂಗಿರ್ತದ ಅವ್ರದ್ದು. ಕರೆಯಲ್ಲಿ ಹಾಸ್ಯದ, ನಿಮಗೇನು ಹೇಳಲ್ಲ ಅನ್ನೋ ಟೈಮ್ ಇಲ್ಲ. ಅದಕ್ಕೆ ಪುಣ್ಯಾತ್ಮರೇ ಕಚ್ಚಾಡ್ತಿರೋ. ಆ ಎಳೆಗ ಗೌಡ್ರು ಅಂತಾರೆ, 2 ಬಂಗಾರ ತೆಂಗಿನಕಾಯಿ ಕೊಟ್ರಿ, ಇವರು ಮನಸ್ಸು ಸಂತೋಷ ಇಲ್ಲ ಅಂತ ವಿಚಾರ ಮಾಡಿದ್ರು. ಗೌಡ್ರಂದ್ರು ಈ ಮಕ್ಕಳಿಗೆ ಹಿಂಗೆ ಬಿಡಬಾರ್ದಂದ್ರೆ ಅವರು. ಆವಾಗ ಗೌಡ್ರಂದ್ರು, ನೋಡೋ ಇನ್ನೊಂದು ತೆಂಗಿನಕಾಯಿ ಕಾಲ ಕಚ್ಚಾಡಗತ್ತಿರಲ್ಲ, ನಡ್ರಿ ಅಂದ್ರೆ ಅವರು. ನಡ್ರಿ ನಾ ಮನೆಗೆ ನಡ್ರಿ, ನಾ ಕೊಡ್ತೀನಿ ಅಂದ್ರೆ ಅವರು. ಕರ್ಕೊಂಡು ಮನೆಗೆ ಬಂದ್ರತ್ರಿ. ಗೌಡ್ರ ಅವ್ರು 3 ಮಂದಿ ತುಡುಗಿ ತೊಗೊಂಡು ಮನೆಗೆ ಬಂದ ಬಳಿಕ ಏನು ಮಾಡಿದ್ರಿ, ಒಬ್ಬೊಬ್ಬರಿಗೆ ಒಳಗೆ ದೇವ್ರ ಕೋಲ್ಯಾಗ ಒಯ್ದು ಇವರು ರೂಂಡ ಖಲಾಸ್ ಮಾಡ್ರು. ಅವರು ಇಬ್ಬರದು ರೂಂಡ ಖಲಾಸ್ ಮಾಡಿರು. 3ನೇದವನಿಗೆ ಗೊತ್ತಾಯ್ತು, ತಪ್ಪಿಸ್ಕೊಂಡು ಹೋಗಿಬಿಟ್ಟವ. ಅವ 3ನೇ ತುಡುಗ ತಪ್ಪಿಸ್ಕೊಂಡು ಹೋಗಿ ಏನು ಮಾಡಿದ್ರಿ, ಹಲಸಂಗಿ ರಾಜನ ಬಳಿ ಹೋಗಿ ಫಿರಾದಿ ಕೊಟ್ಟವ. ಜಾಬಗೊಂಡ ಗೌಡ್ರ ಹೆಸರು ಮೇಲೆ ಇವರು ಕೊಲೆ ಮಾಡ್ಯಾರ ಅಂತ ಹೇಳಿ. ಆ ಎಳೆಗ ಕೊಟ್ಟ ಬಳಕ ಹಲಸಂಗಿ ರಾಜ್ಯರನ್ನ ಅವರ ಸೈನಿಕರು ಬಂದು ಜಾಬಗೊಂಡ ಗೌಡರಿಗೆ ತಗೊಂಡು ಹೋಗಿ ತಮ್ಮ ಬಂಧನದೊಳಗೆ ಇಟ್ಟುಕೊಂಡರು. ಆ ಎಳೆಗ ಇಲ್ಲಿ ತೊಟ್ಟಲದೊಳಗೆ ಆಡ್ತಕ್ಕಂಥ ಮಾಸಿದ್ದಪ್ಪ ದೇವಪುರುಷ ನಮ್ಮ ತಂದೆಯನ್ನು ಬಂಧನ ಬಿಡಿಸ್ಬೇಕಂತ ಹೇಳಿ ಆಗಿನ ಸಮಯದೊಳಗ ತೊಟ್ಟಲದೊಳಗಿಂದ ಇಸ್ಲಾಂ ಧರ್ಮದ ಅವತಾರ ರೂಪ ತೊಟ್ಟುಕೊಂಡು ಅಲ್ಲಿ ಹಲಸಂಗಿ ರಾಜನ ಬಳಿ ಹೋದತ್ತು ನೋಡ್ರಿ. ತೊಟ್ಟಲದೊಂದು ಕೂಸ ಇಸ್ಲಾಮ ವೇಷದ ಧರಿಸಿಕೊಂಡು ಹಲಸಂಗಿ ರಾಜನ ಬಳಿ ಹೋದ. ರಾಜನ ಕಾವಲುಗಾರರು ಬಾಗಲದೊಳಗೆ ನಿಂತಿದ್ರು. ಅವ್ರು ಕೇಳಿದ್ರು, ನೀ ಯಾರತ್ತ ಕೇಳಿದ್ರು. ನೀ ಯಾರತ್ತ ಕೇಳಿದ್ರು. ಮಾಸಿದ್ದಪ್ಪ ಇದ್ದೀವ, ಇಸ್ಲಾಮಿ ವೇಷ ದರ್ಶನ. ಅವ್ರ ಕಾವಲುಗಾರ ಕೇಳ್ತಾರೆ, ನೀ ಯಾರತ್ತ ಕೇಳರ. ಇವ ಏನಂದ್ರಿ, ಸಿದ್ಧ ಸುಲ್ತಾನ್ ಇವ ಮಾದಾನ್ ಅಂದತ್ರಿವ. ಸಿದ್ಧ ಸುಲ್ತಾನಿ ಮಾಸಿದ್ದಪ್ಪ ಅಂದತ್ತಿವ. ಸಿದ್ಧ ಸುಲ್ತಾನಿ ಅಂದ. ಆ ಎಳೆಯಾಗ ಸಿದ್ಧ ಸುಲ್ತಾನಿ ಅಂತಂದ್ರೆ ಮತ್ತು ಇಸ್ಲಾಮ ಅಂತ ಹೇಳಿ ಕಿಸಿದ್ರೆ ನಮ್ಮಂತ ಹೇಳಿ ಒಳಗೆ ಬಿಟ್ರಿ. ಅವರು ಒಳಗೆ ಬಿಟ್ಟರು. ಆ ಎಳೆಯಾಗ ಒಳಗೆ ಬಿಟ್ಟಾಗ ಹೋಗಿ ರಾಜ್ಯಾಗ ಕೇಳಿದ್ರು, ಇವರಿಗೆ ತಂದು ಇಂತಲ್ಲಿ ಹಾಕಿರಲ್ಲ, ಇವರೇನು ತಪ್ಪು ಮಾಡ್ಯಾರ ಅಂತ ಕೇಳಿದ್ರಿ. ಅವಾಗ ಅವ್ರಂದ್ರು, ಇವು ಕೊಲೆ ಮಾಡ್ಯಾರ, ಅದಕ್ಕಾಗಿ ತಂದು ಹಾಕಿದೆವು, ನೀವು ಕಣ್ಣರೇ ಕಂಡಿರೇನಂದ್ರು. ಅವರು ಕಣ್ಣರೇ ಕಂಡಿರೇನು, ನೋಡಿಲ್ಲ, ಮತ್ತ್ಯಾಕೆ ತಂದು ಹಾಕಿದೆ ಅಂತ ಕೇಳಿದ್ರು. ಅವರು ಮತ್ತ್ಯಾಕೆ ತಂದು ಹಾಕಿದಿ ಅಂದಾಗ, ಸತ್ಯ ಅದ, ಇದು ಕೊಲೆ ಮಾಡಿದೆ ಸತ್ಯ ಅದ ಅಂತ ಅಂದಾಗ, ಕಣ್ಣರೇ ಹೋಗಿ ನೋಡಿ ಬರಗತ್ತ ನಡಿ ಅಂತ ಹೇಳಿ ಆ ಜಾಬಗೊಂಡ ಗೌಡ್ರನ್ನು ಕರ್ಕೊಂಡು ರಾಜ ಮತ್ತು ಹೊಳ್ಳಿ ಅಲ್ಲಿಗೆ ಬಂದು ನೋಡಿದ್ರಿ. ಬಂದು ನೋಡತನ ಅವು ತುಡುಗುರು ಚೆಂಡು ಹೋಗಿ ಅವು ಟಗರಿನ ಚೆಂಡಾಗಿ ಕೂತಿವತ್ತ. ಅವಾಗ ಬಂದು ನೋಡಿದ್ರು, ಇದು ಸುಳ್ಳು ಫಿರಾದಲ್ಲ ಅಂತೇಳಿ ಇವರು ಏನು ಮಾಡ್ರಿ, ಜಾಬಗೊಂಡ ಗೌಡ್ರಿಗೆ ಬಿಟ್ರು. ಅಂದರೆ ತೊಟ್ಟಲದೊಳಗೆ ಇದ್ದಾಗೆ ತಂದಿಗೆ ಬಂದನ ಮಗ ಸಿದ್ಧ ಸುಲ್ತಾನಿಯಾಗಿ ತಾ ಬಂಧನವನ್ನು ಬಿಡಿಸನ ಮಗು. ಹೊಳ್ಳಿ ತಂದಿ ಮನೆಗೆ ಬರೋದಾಗ ಮತ್ತು ತೊಟ್ಲಾಗ ಆಡ್ತಿತ್ತತ್ರಿ ಕೂಸ. ತೊಟ್ಟಲದೊಳಗೆ ಆಡ್ತಿತ್ತು. ಅದಕ್ಕೆ ಇನ್ನೊಂದು ಅವನಿಗೆ ನಮ್ಮ ಅಪ್ಪ ಮಹಾಸಿದ್ದಪ್ಪನಿಗೆ ಬಂಡರಕೊಟ್ಟಿ ಒಳಗೆ ಅಲ್ಲಿ ಸಿದ್ಧ ಸುಲ್ತಾನಿ ಅಂತ ಮಹಾಸಿದ್ದಪ್ಪ ಅಂತ ಕರೀತಾರವರೆಲ್ಲ. ಯಾಕೆ ಆ ಎಳೆಗೆ ಅವರು ಪಡೆದಿರ್ತಕ್ಕಂಥ ನಾಮ ಈಗ ಇನ್ನೂ ಅದ ಅಲ್ಲಿ ಇಸ್ಲಾಮರಿಗೆ ಮತ್ತು ನಮ್ಮ ಒಡೆಯರಿಗೆ. ಇದು ಪರಂಪರೆ ಇದರಿ ಪುಣ್ಯಾತ್ಮರೇ. ಅಂದರೆ ಈಗ ಆಗಿರ್ತಕ್ಕಂಥ ಘಟನೆಗಳನ್ನು ಅದಾವ, ಇವು ನೋಡಲಿಕ್ಕೆ ಸದ್ದು ಸಿಗ್ತಾವ. ಅದಕ್ಕೆ ಆ ಎಳೆಗ ತಂದಿ ಬಂಧನವನ್ನು ಬಿಡಿಸಿದ್ದ ಅಪ್ಪ ಮಹಾಸಿದ್ದಪ್ಪ ಮುಂದೆ ದಿನ ಕಳೆದಂತೆ ತಾನು ಕಾಲಹರಣವನ್ನು ಕಳಿತ ದೊಡ್ಡವಾಗಿ ಬೆಳೀತಾ ಇದ್ದ. ಬೆಳೀತಾ ಇದ್ದ ಎಷ್ಟು 6-7 ವರ್ಷದವಾದಂತ್ರಿ. ಬೆಳ್ಕೋತ 6-7 ವರ್ಷದ ಮಾತ್ರ 16 ವರ್ಷದಂಗೆ ಕಾಣಿಸ್ತಿದ್ದ. ಅಪ್ಪ ಅಮೋಘ ಸಿದ್ಧರೇನು ಹೇಳಿದ್ರು, ಮೊದಲು ಹುಟ್ಟಿದ ಮಗನಿಗೆ ತಂದು ಮಠಕ್ಕೆ ಬಿಡುವತ್ತು ಹೇಳಿರೋರು.
ಇವರು ತಾಯಿ ತಂದೆ ಮಗನ ಹೌಸ್ನಾಗ ಮಠಕ್ಕೆ ಬಿಡದೆ ಮರೆತ್ರು ಇವರು. ಮಠಕ್ಕೆ ಬಿಡೋದು ಮರೆತರು. ಆ ಎಳೆಗೆ ಇನ್ನೇನು ಮಾಡಬೇಕಂತ ಹೇಳಿ ಆ ಎಳೆಗೆ ಅಪ್ಪ ಜಾಬಗೊಂಡ ಗೌಡ ಹೇಳ್ತಾರೆ ಕನ್ನಬೈಗೆ, ಮಗನಿಗೆ ಒಯ್ದು ಮಠಕ್ಕೆ ಬಿಡಬೇಕು ಕನ್ನಬೈ, ನಾವು ಹೇಳಿದ ಪ್ರಕಾರ ಗುಡ್ಡದ ಒಡೆಯರಿಗೆ ಮಾತು ಕೊಟ್ಟ ಪ್ರಕಾರ ಮಗುವಿಗೆ ಬಿಡಬೇಕಂದಾಗ ಇನ್ನೊಂದು 2 ವರ್ಷ ಹೋಗಲಿ ಅಂತ ಕನ್ನಬೈ ಅಂದಳಂತ್ರಿ. ಆಮೇಲೆ ಬಿಡೋನು ಅಂತಂದಳು. ಅವಾಗ ಮಾಸಿದ್ದಪ್ಪವನ್ನು ಅವ ಏನು ಮಾಡ್ತಿದ್ದತ್ತಂದರೆ ಆ ಏನು 700 ಕಿಲ್ಲರ ಗಿಂಡ ಇವ ಕೈಕೊತ್ತು ಹೋಗ್ತಿದ್ದ. ಹಿಂಗೆ ಹೋಗ್ತಿದ್ದ. ಅವನ ಜೊತೆಯಲ್ಲಿ ಒಬ್ಬ ಸ್ನೇಹಿತ ಗೂಜಾಣ ಅಂತ ಹೇಳಿ ಆಗಿನ ಸಮಯದೊಳಗೆ ಆ ಸ್ನೇಹಿತ ಇದ್ದ. ಇಬ್ಬರು ಕೂಡಿಕೊಂಡು ದನವನ್ನು ಕಿಲ್ಲರ ಕಾಯುತ್ತಾ ಹೋಗ್ತಿದ್ರು. ಉಮರಾಜ್ ಉಂಬಳೇನಹಟ್ಟಿ ಅಂತ ಐತಲ್ಲಿ, ಅಲ್ಲಿಗೆ ದನ ಕೈಕೊತ್ತು ಹೋಗ್ತಿರು. ಆ ಸಮಯದೊಳಗೆ ಉಂಬಳೇನಹಟ್ಟಿ ಉಮರಾಜ್ ಅಲ್ಲಿ ಏನಾಗ್ತಿತ್ತಂದ್ರೆ ರಾತ್ರಿ ಸಮಯದೊಳಗೆ ಒಂದು ನಾಗರ ಹಾವ ಆ ಹಗಲು ಕಲ್ಲಾಗಿ ಬೀಳ್ತಿತ್ತ, ರಾತ್ರಿ ಜೀವಂತ ಆಗಿ ದಿನ ಪ್ರತಿಯೊಬ್ಬರದು ಬಲಿ ತೋತಿತ್ತತ್ರಿ. ಅದು ಆ ಸಮಯದೊಳಗೆ ಬಲಿ ತೋತಿತ್ತು. ಅಲ್ಲಿ ದನ ಕೈಕೊತ್ತು ಹೋಗಿರ್ತಕ್ಕಂಥ ಸಮಯದೊಳಗೆ ಆ ಸುದ್ದಿಯನ್ನು ಮಾಸಿದ್ದಪ್ಪಗೆ ತಿಳಿಸಿದ್ರು. ಆ ಎಳಗೆ ಆತ ಹೊಳ್ಳೆಯನ್ನು ಬಂದು ದನ ಕಟ್ಟಿ ರಾತ್ರಿ ಮಧ್ಯೆ ಬರೋದೊಳಗೆ ಅಲ್ಲಿ ಆ ಹಾವಿನನ್ನು ಆ ಬಂದಿರತಕ್ಕಂಥ ದುಃಖ ದೂರ ಮಾಡಬೇಕತ್ತಿ ಇವ ಹೋಗುತ್ತಾನ. ರಾತ್ರಿ ಮಧ್ಯೆ ಬರೋದೊಳಗೆ ಅದು ಜೀವಂತ ಆಗಿ ರಭಸದಿಂದ ಎದ್ದಿತ್ತು. ಆ ಸಮಯದೊಳಗೆ ಇವ ಗುರುಸೋಮಲಿಂಗನ ಧ್ಯಾನವನ್ನು ಮಾಡಿ ಆ ಹಾವಿಗೆ ಏನು ಮಾಡ್ತಾನಂದ್ರೆ ತನ್ನ ಎಡಗಾಲಿನಿಂದ ಜಿಗದ ಒಗೆದು ಬಿಟ್ಟತ್ರಿ. ಅದಕ್ಕೆ ಅದು ಎಲ್ಲಿ ಬಂದು ಬಿತ್ತಂದ್ರೆ ಭೀಮಾ ನದಿ ದಂಡಿ ಮೇಲೆ ಬಂದು ಬಿತ್ತು. ಆ ನಾಗರ ಹಾವು ಬಿದ್ದಿದ್ದಕ್ಕಾಗಿ ಅಲ್ಲಿ ನಾಗರ ಮಡವಂತ ಈಗಲ್ಲಿ ಇನ್ನೂ ಅದು ಹೆಸರು ಬಂದದ. ಹಾವು ಬಿದ್ದದ ಬಳಿಕ ಅದು ತಗ್ಗ ಸುತ್ತೆಲ್ಲ ಗಾರಿ ಬಿದ್ದು ಬಿಡುತ್ತು. ಅಲ್ಲಿ ಆ ಮಡುವಿಗೆ ನಾಗರ ಮಡವ ಅಂತ ಅದಕ್ಕೆ ಹೆಸರು ಬಂತು. ಆ ಸಮಯದೊಳಗೆ ಗುಡ್ಡಕ್ಕೆ ಒಯ್ದು ಇವರು ಬಿಡಲಿಲ್ಲ. ಮುಂದೆ ಅಮೋಘ ಸಿದ್ಧನನ್ನು ಜಂಗಮ ವೇಷ ತೊಟ್ಟುಕೊಂಡು ಭಿಕ್ಷಾ ಬೇಡುತ್ತ ಗೊಳಗಿ ಗೋವಿಂದ ಪೂರ್ವಕ್ಕೆ ಬಂದ. ಮಾಸಿದ್ದಪ್ಪ ಕಿಲ್ಲರ್ ಹುಡ್ಕೊಂಡು ಹೋಗಿದ ಬಾರದಾಗ ಬಂದ. ಕನ್ನಬೈಯನ್ನು ಅಕ್ಕಿ ಹಸನ ಮಾಡುತ್ತಳು. ಇವರು ಭಗವತಿ ಭಿಕ್ಷಾಂದಿ ಅಂತ ಅಂದರು. ಆ ಎಳೆಗೆ ಆಕೆ ನೀಡಲಿಲ್ಲ. ಯಪ್ಪ ಜರ ಕೈ ಖಾಲಿಯಲ್ಲ, ಮುಂದಿನ ಮನೆಗೆ ಹೋಗೋದು ಅಂದಳತ್ತ ನೋಡ್ರಿ ಕನ್ನಬೈ. ಆ ಎಳೆಗ ಬಾಗಲದಾಗ ಭಂಡಾರವನ್ನು ಹಾಕಿ ಏನು ನಾಗರ ಮಡವು ನಿರ್ಮಾಣ ಆಗಿತ್ತಲ್ರಿ, ಆ ನಾಗರ ಮಡವದೊಳಗೆ ಜಾಣಿರ ಜಕ್ಕಣರ ಮೇಳ ಅಂತ ಅಲ್ಲಿತ್ತು. ಅಲ್ಲಿಗೆ ಬಂದು ಅಮೋಘ ಸಿದ್ಧರು ಹೇಳ್ತಾರೆ, ನಾಳೆ ಕಾರುಣಿ ಹಬ್ಬದ, ಇಲ್ಲಿ ಮಾಸಿದ್ದಪ್ಪ ಕಿಲ್ಲರ ಆ ಗುಳಿಯನ್ನು ತೊಗೊಂಡು ಬರ್ತಾನೆ ಮೈ ತೊಳ್ಳಿಕ, ಇಲ್ಲಿ ಬಂದಂದ್ರೆ ಅವನಿಗೆ ನೀವು ಹಿಡ್ಕೊಂಡು ಬಿಡ್ರಿ ಅಂತ ಅವರಿಗೆ ಹೇಳಿ ಗುಡ್ಡಕ್ಕೆ ಹೋದ. ಆ ಸಮಯದೊಳಗೆ ಮರುದಿವ್ಸ ಕಾರುಣಿ ಹಬ್ಬ ಇತ್ತು. ಹೊನ್ನುಗ್ಗಿ ಗೂಳಿ ತೊಳಿಬೇಕಂತ ಆಳ ಸಮೇತ ತೊಗೊಂಡು ಆ ನಾಗರ ಮಡುವಿಗೆ ಮಾಸಿದ್ದಪ್ಪ ಹೋದ. ಅದರಾಗ ಕದನಾರಿ ಎಂಬ ಗೂಳಿಯನ್ನು ಬಹಳ ಅಡತರಿತ್ತದು. ಆ ಮಾಸಿದ್ದಪ್ಪನ ಆ ಗೂಳಿಯನ್ನು ಮೈ ತೊಳಿಬೇಕಂತ ನೀರಿನೊಳಗೆ ತೊಗೊಂಡು ಹೋದ. ಗೂಳಿ ರಭಸದಿಂದ ಹೋಯ್ತು. ಆ ಗೂಳಿಯನ್ನು ತೊಗೊಂಡು ಮಾಸಿದ್ದಪ್ಪ ತಂದು ಮತ್ತೆ ತೊಳಲಿಕ್ಕೆ ಶುರು ಮಾಡದ. ತೊಳಿದ್ಕೊಂಥ ಸಮಯದೊಳಗೆ ಆ ನಾಗರ ಮಡುವಿನೊಳಗೆ ಇವ ಮಾಯಾಗಿ ಬಿಟ್ಟ. ಆಳುಗಳೆಲ್ಲ ಹುಡುಕ್ಯಾಡ್ರು, ಮಾಸಿದ್ದಪ್ಪ ಸಿಗಲಿಲ್ಲ. ಬೇಸರೊಳಗತ್ತನ್ರಿ. ಯಾಕಂದ್ರೆ ಹಾಂ ರೀ, ಅದಕ್ಕೆ ಆ ಎಳೆಗೆ ಸಿಗಲಿಲ್ಲ. ಆ ಕಡೆ ಈ ಕಡೆ ಹುಡುಕ್ಯಾಡ್ರು, ಭಾಳ ಕಂಗಾಲಾಗಿ ಹೊಳ್ಳೆಯನ್ನು ಬಂದು ತಾಯಿ ಕನ್ನಬೈಗೆ ತಂದು ಜಾಬಗೊಂಡಾಗ ತಿಳಿಸಿದಾಗ ಮಗ ಮಾಯಾಗೆ ನಂದು ಕೂಡಲೇ ಮತ್ತಿಟ್ಟವರಿಗೆ ದುಃಖ ಆಗಲಿಕ್ಕೆ ಶುರು ಮಾಡ್ತು. ಹಿಂದೆ ಕೊಟ್ಟ ಮಾತ ಒಯ್ದು ಬಿಡಬೇಕಾಗಿತ್ತು, ಕೊಡಲಿಲ್ಲ ನಾವು ಅಂತ ಹೇಳಿ ಬಹಳ ದುಃಖ ಆಯಿತು. ಅದರಾಗ ಮಗ ಮಾಯಾಗೆ ನಂದಾಗ ಕನ್ನಬೈಗೆ ಮುಗುಲು ಕಡ್ದು ಮೈಮ್ಯಾಗ ಬಿದ್ದಂಗಾಗಿ ಕಣ್ಣಾನ ನೀರವನ್ನು ಹೊಳೆಯಾಗಿ ಹರಿಸ್ತಾ ಇದ್ದಾಳೆ. ಆ ಸಮಯದೊಳಗೆ ರಾತ್ರಿ ದುಃಖ ಮಾಡ್ಕೋತ ಮನಗಿದೊಳಗೆ ಕನಸಿನಾಗ ಬಂದು ಮಾಸಿದ್ದಪ್ಪ ಹೇಳ್ದತ್ರಿ, ಯವ್ವ ದುಃಖ ಮಾಡಬೇಡ ತಾಯಿ, ನಾನು ಆರಾಮದೊಳಗೆ ಇಲ್ಲಿ ಇದ್ದೀನಿ, ಖರೆ ಯಪ್ಪ ನೀ ಹೊರಗೆ ಬರ್ತಿ ಯಾವಾಗತ್ತ ಅಂದಾಗ, ತಾಯಿ ನೀವು ಏನಿಲ್ಲ ನಾ ಬರ್ತೀನಿ, ಆ ಗಂಗೆ ದಡಿ ಮೇಲೆ ಬಂದು ಕಿಸಿಂದ್ರೆ 700 ವಾಲಗವನ್ನು ಗರ್ಜನ ಮಾಡಬೇಕು, ಬಂಡರ ಸುರುವಣಿಗೆ ಮಾಡಬೇಕು, ಬಾಳಿ ಹಂದ್ರ ಹೂವಿನ ಹಂದ್ರ ಹಾಕಿ ಬಂಡರ ಸುರುವಣಿಗೆ ಮಾಡಿ ವಾಲಗ ಗರ್ಜನ ಮಾಡಿದರೆ ನಾನು ಮಾಯ ರೂಪದಿಂದ ಬಂದು ನಿಮ್ಮ ಕೈವಶ ಆಗ್ತೀನಿ, ಖರೆ ಆ ಮಡುವಿನೊಳಗೆ ನನ್ನ ಬಂಗಾರದ ಹಸ್ತ ತೋರಿಸ್ತೀನಿ, ಅವಾಗ ಬಂದಿನಂತೇಳಿ ತಿಳ್ಕೊರಿ ಅಂತಂದ. ಆಯ್ತಂತ ಹೇಳಿ ಬೆಳಿಗ್ಗೆ ಎದ್ದು ಕೂಡಲೇ ಗಂಡಿಗೆ ಹೋಗಿ ಹೇಳ್ತಾಳೆ ಕನ್ನಬೈ, ಸ್ವಾಮಿ ನಿನ್ನೆ ರಾತ್ರಿ ಮಗುವನ್ನು ಬಂದಿದ್ದ, ಅದಕ್ಕೆ ಹಿಂಗೆ ಮಾಡಿದರೆ ನಮ್ಮ ಸ್ವಾಧೀನ ಕೈವಶ ಆಗ್ತಾನಂತ ಹೇಳಿದನ ಅಂದಾಗ ಆ ಎಳೆಗ ಜಾಬಗೊಂಡ ಗೌಡರು ಆ ಹೇಳಿದ ಪ್ರಕಾರವಾಗಿ ಗಂಗೆ ದಡಿಮೆ ಒಳಗೆ ಎಲ್ಲವನ್ನು ಸುರುವಣಿಗೆ ಮಾಡಿ 700 ವಾಲಗ ಗರ್ಜನ ಮಾಡಿ ಹೂವಿನ ಹಂದ್ರ ಬಾಳಿ ಹಂದ್ರ ಎಲ್ಲವನ್ನು ಸುತ್ತಮುತ್ತ ಎಲ್ಲ ನೆರೆಸಿ ಶುರು ಮಾಡಿದಾಗ
ತಾಯಿ ಜಾಬಗೊಂಡ ಮತ್ತು ತಾಯಿ ಕನಬೆಯನ್ನು ಮಾದುಲಿಂಗನ ಮಾಸಿದ್ದಪ್ಪನ ಧ್ಯಾನ ಮಾಡ್ತಾರೆ. ತನ್ನ ಹಸ್ತ ಮಡುವಿನೊಳಗೆ ತೋರಿಸಿದಾಗ ಮಾಯರೂಪದಿಂದ ಬಂದು ಅವರಿಗೆ ಕೈವಶ್ಯ ಆಗ್ತಾನೆ. ಅದಕ್ಕೆ ಇಲ್ಲಿ ನಮ್ಮಪ್ಪ ಒಂದು ಪದ್ಯ ಮಾಡ್ಯಾರ, ಅದೇನು ಹಾಡಲ್ಲ ನಿಮಗೆ. ಅದಕ್ಕೆ ಆ ಎಳೆಗ ಅರುಂಟಾಗಿ ಈಗ ನಮ್ಮ ಮಗನಿಗೆ ಒಯ್ದು ಗುಡ್ಡಕ್ಕೆ ಬಿಡು ಮುನ್ನಡಿ ಅಂತ ಹೇಳಿ ತೊಗೊಂಡು ಬಂದು ಅಪ್ಪ ಅಮೋಘ ಸಿದ್ಧಗೆ ಒಪ್ಪಿಸ್ತಾರವ್ರು. ಅದಕ್ಕೆ ಯಾವಾಗ ಮಾಸಿದ್ದಪ್ಪನ ಬಂದು ಮುಮ್ಮೆಟ್ಟಿ ಗುಡ್ಡಕವನ್ನು ಬಿಡ್ತಾರೆ, 7 ವರ್ಷದವ ಇದ್ದ ಮಾಸಿದ್ದಪ್ಪ ಯಾವಾಗ ಅಮೋಘ ಸಿದ್ಧನ ಸನ್ನಿಧಾನದಾಗ ತಂದು ಅಮೋಘ ಸಿದ್ಧನ ಕೈವಶ ಕೊಟ್ಟರು, 7 ದಿವಸದ ಮಗ ಆಯ್ತತ್ರಿ ಅದು. ಮತ್ತೆ ನೋಡ್ರಿ, 7 ವರ್ಷದವ ಹೋಗಿ ಅಪ್ಪ ಅಮೋಘ ಸಿದ್ಧರ ಕೈ ಒಳಗೆ ಕೊಟ್ಟೆಳಿಗೆ ಅದು 7 ದಿವಸದ ಮಗ ಆಯಿತು. ಆ ಎಳೆಗೆ ಅವರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆವಾಗ ಆ 7 ದಿವಸದಪ್ಪ ಮಾಸಿದ್ದಪ್ಪನಿಗೆ ಭೂತಾಳ ಸಿದ್ಧನನ್ನು ಕರೆಸಿ ಅರಿಗೆರಿಗೆ ನಿಮ್ಮ ತಾಯಿ ಪದ್ಮಾವತಿಗೆ ಕೊಡು, ಆ ಮಗುವನ್ನು ಪಾಠ ಆಡಿಸ್ಲಿ ಅಂತ ಹೇಳಿ ಆ ಮಗುವಿಗೆ ಸಂರಕ್ಷಣೆ ಮಾಡಲಿ ಅಂತ ಕೊಟ್ಟು ಕಳಿಸ್ತಾರೆ. ಆ ಎಳೆಗೆ ಪದ್ಮಾವತಿಯನ್ನು ಅರಿಕೆರಿಗೆ ತಂದು ಆಕಿಯನ್ನು ಮತ್ತೊಮ್ಮೆ ತೊಟ್ಟಿಲು ಕಟ್ಟಿ ಆಕಿ ಒಂದು ಹೆಸರಿಟ್ಟಳು. ಏನಿಟ್ಟಳು ಅಂದ್ರೆ ಮಾದುಲಿಂಗ ಅಂತೇಳಿ ಆಕಿ ಹೆಸರಿಟ್ಟಳು ಪದ್ಮಾವತಿ. ಅದಕ್ಕೆ ಇಲ್ಲಿ ಮಾಸಿದ್ದಪ್ಪ, ಅಲ್ಲಿ ಮಾದುಲಿಂಗ ಅಂತ ಹೆಸರಿಟ್ಟರು. ಪ್ರತಿನಿತ್ಯನ ಕಾಲ ಆತ ಮುಮ್ಮೆಟ್ಟೆ ಗುಡ್ಡಕ್ಕೆ ಆತನೇ ಅಲ್ಲಿಂದ ಬುತ್ತಿಯನ್ನು ತಂದು ಪ್ರಸಾದವನ್ನು ತಂದಿ ಮಕ್ಕಳು ಕೂಡಿ ಸೇವನೆ ಮಾಡ್ತಿದ್ರು. ಅಷ್ಟೇ ಅಲ್ಲ, ಮುಂದೆ ಮಾಸಿದ್ದಪ್ಪನ ಆದ ಬಳಿಕ ಮುಂದೆ ತೇರವಾಡ ಮಂಗರ ಸಿದ್ಧ, ಕರ್ಣಿ ಮಲಕರ ಸಿದ್ಧ ಇವ್ರ ಜನನ ಆಗ್ತದ. ಅವ್ರದ್ದು ಆದ ಬಳಿಕ ಮಾಸಿದ್ದಪ್ಪನದಿಂದೆ ತಾಯಿಯನ್ನು ತನ್ನ ದುಃಖ ಮಾಸಿದ್ದಪ್ಪನಿಗೆ ಹೇಳಿದ ಬಳಿಕ ಆ ದುಃಖ ಬಂದು ತಂದಿಗೆ ಹೇಳಿದ ಬಳಿಕ ಆವಾಗ 4 ಮಂದಿ ಸತ್ಯ ಧರ್ಮರನ್ನು ಹುಟ್ಟಿ ಬರ್ತಾರೆ. ನಾವೆಲ್ಲ ನಿಮಗೆ ಮೊನ್ನಿನ ದಿವಸ ಹೇಳಿದ್ದ. ಹೌದು ಸಿದ್ಧ, ಬಿಳಿಯಣ್ಣ ಸಿದ್ಧ, ಶ್ವಾಮಣ ಮುತ್ಯ, ಕಣ್ಣು ಮುತ್ಯ ಇವರು 4 ಮಂದಿ ವರವಿನ ಮಕ್ಕಳು. 4 ಮಂದಿ ಹೊಟ್ಟಿಲಿಂದ 21 ಮಂದಿ ಹುಟ್ಟರು. 21 ಮಂದಿ ಹೊಟ್ಟಿಲಿಂದ 101 ಮಂದಿ ಹುಟ್ಟರು. 101 ಮಂದಿ ಹೊಟ್ಟಿಲಿಂದ 1700 ಮಂದಿ ಸಿದ್ಧರು. ಹಿಂಗೆ ಅವರು ಬೆಳ್ಕೊತ ಬಂದರು. 1700ರಿಂದ ಸತಿಕೋಟಿ 9 ಕೋಟಿ ಅಂತ ಎಲ್ಲವನ್ನು ಹೇಳಿರು. ಪುಣ್ಯಾತ್ಮರೇ, ಇದು ದ್ಯಾವಂತಿ ಕ್ಷೇತ್ರ ಸಾಮಾನ್ಯದಲ್ಲ. ಖರೆ ಯಾವ ಲೇಖದಾಗ ಅದು ಅಂಥೇಳಿ ಇಲ್ಲೆಲ್ಲಿ ಯಾರಿಗೆ ಗೊತ್ತದೋ ಗೊತ್ತಿಲ್ಲ ನನಗೆ. ಪುಣ್ಯಾತ್ಮರೇ, ಖರೆ 1 ಲಕ್ಷ ಇಡ್ರಿ, 101 ಮಂದಿ ಒಳಗಿಂದ ಲೇಖ ಇಲ್ಲ. ಒಂದಿಷ್ಟೆಲ್ಲ ಕಡೆ ಅವ 1700 ಮಂದಿ ಲೇಖ ಸಿಕ್ಕಿಲ್ಲ ಅಂದರೂ ಕೂಡ ಆ 1700ದೊಳಗೆ ಅಪ್ಪ ಇವ ಅಮೋಘ ಸಿದ್ಧ ದ್ಯಾವಂತಿಗೆ ಅವನ ಹೆಸರು ಇದ್ದಿದ್ದು ಸತ್ಯದ ನೀವು ತಿಳ್ಕೊರಿದು. ಯಾಕೆ ಇನ್ನೂ ಹೆಸರು ಎಲ್ಲೆಲ್ಲಿ ಅವರು ಸಿದ್ಧರು ಅಟಕ್ಕದವ. ಅದಕ್ಕೆ ಅದು ಎಲ್ಲಾದರೂ ಕೂಡ ಒಂದು ದಿವಸ ಆ ಸಮಯ ಬತ್ತಂದ್ರೆ ಅವನು ಏನು ಕತಿ ಸರ್, ಇಲ್ಲಿ ಯಾಕೆ ಬಂದ ದ್ಯಾವಂತಿಗೆ, ಎದ್ರ ಕಾಲಾಗ ಬಂದ, ಇಲ್ಲಿ ಬಂದು ಏನು ಮಾಡ್ದ ಅಂತಕ್ಕಂಥದ್ದು ಅದು ಒಂದಿಲ್ಲ ಒಂದು ದಿವಸ ಸಿಗಬಹುದು ಅಂತಕ್ಕಂಥ ಮಾತನ್ನು ಹೇಳಿ, ಅದಕ್ಕೆ ಇಲ್ಲಿ 5-6 ದಿವಸ ಪರ್ಯಂತರವಾಗಿ ತಾವೆಲ್ಲರೂ ಭಕ್ತಿಪೂರ್ವದಿಂದ ತನು ಮನ ಧನವನ್ನು ಇಟ್ಟುಕೊಂಡು ಬಹಳ ಸುಂದರವಾಗಿ ಕಾರ್ಯಕ್ರಮ ಮಾಡಿದ್ರಿ. ಸದಾವನ್ನು ಆ ಅಪ್ಪನ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮ್ಯಾಗ ಇರಲಿ. ಅದಕ್ಕೆ ಇದನ್ನು ಜಾತ್ರೆ ಬರ್ತಾ ಹೆಚ್ಚಿಂದ ಹಾಕೋತ ಹೋಗಲಿ ಅಂತ ಹೇಳಿ, ಅದಕ್ಕೆ ನಾ ಇಲ್ಲಿ 5 ದಿವಸ ಅಪ್ಪ ಅಮೋಘ ಸಿದ್ದೇಶ್ವರ ಪುರಾಣದ ಜೊತೆಯಲ್ಲಿ ಅನೇಕ ನಿಮ್ಮೆಲ್ಲರಿಗೆ ವಿಷಯ ತಿಳಿಸಿದೆ. ನಾಯೇನ ಬಹಳ ದೊಡ್ಡ ಪಂಡಿತಲ್ಲ, ಪುರಾಣಿಕನಲ್ಲ, ಬಹಳ ದೊಡ್ಡ ಶಾಸ್ತ್ರೀಯತೆ ಕರೆದ್ರೆ ನಮ್ಮ ಅಪ್ಪ ಗುರುಗಳು ಕರೆ, ನಾ ದೊಡ್ಡ ಶಾಸ್ತ್ರಿನೂ ಅಲ್ಲ. ಅದಕ್ಕೆ ಏನೋ ನನ್ನ ಬಾಯಿಯಿಂದ ಯಾವುದಾದ್ರೂ ಒಂದು ತಪ್ಪು ತಡಿ ಶಬ್ದವನ್ನು ಬಂದರೂ ಕೂಡ ಅದನ್ನು ನಿಮ್ಮ ಮಕ್ಕಳ ಹೆಂಗೆ ತಪ್ಪು ಮಾಡಿದಾಗ ಕ್ಷಮೆ ಮಾಡ್ತೀರಿ ಹಂಗೆ ಕ್ಷಮೆಯನ್ನು ಮಾಡಿ, ನನ್ನ ಸತ್ಯ ಇದ್ದಿದ್ದನ್ನು ತಾವು ಸ್ವೀಕಾರ ಮಾಡಿ ತಪ್ಪನ್ನು ಬದಿಗೊತ್ತಿ 12 ವಾಕ್ಯ ಪುಷ್ಪಗಳನ್ನು ಅಪ್ಪ ಅಮೋಘ ಸಿದ್ದೇಶ್ವರ ಪಾದಕ್ಕೆ ಅರ್ಪಿಸಿ ಇವತ್ತಿನ ದಿವಸಕ್ಕೆ ನಾನು ವಿರಾಮವನ್ನು ಕೊಡ್ತೀನಿ. ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ. ಸೋಮಲಿಂಗೇಶ್ವರ ಮಹಾರಾಜ ಕಿ, ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ, ಸದ್ಗುರು ಮತಗೊಂಡೇಶ್ವರ ಮಹಾರಾಜ ಕಿ. ಶಿವಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಅದಕ್ಕೆ ಇವತ್ತು ಮಹಾಮಂಗಲ ಇಲ್ಲ, ಇದು ಪ್ರಾರಂಭ ಮಾಡಿಬಿಟ್ಟಪ್ಪಲೆ. ಮುಂದಿನ ಮತ್ತೆ ಬರ್ತಕ್ಕಂಥ ವರ್ಷದಾಗ ನಾವು ನೀವೆಲ್ಲರೂ ಕೂಡಿಕೊಂಡು ಮತ್ತೆ ಹೆಂಗೆ ದೇವರ ಹಾದಿ ತೋರಿಸ್ತಾನೆ ಹಂಗೆ ಅಪ್ಪ ಪರಮ ಪೂಜ್ಯರು ನೇತೃತ್ವದೊಳಗೆ ನಡೀತಾ ಇದೆ. ನಾವು ನೀವು ಪಾಲರ್ಪಣ. ಇನ್ನು ಮುಂದೆ ನಮ್ಮ ಡೊಳ್ಳಿನ ಪದ್ಯದ ಗಾಯನ ಸಂಘದವರು ತಮ್ಮ ಸೇವೆ ಮಾಡ್ತಾರೆ. ತಾವೆಲ್ಲರೂ ಭಕ್ತಿಪೂರ್ವದ ಇಟ್ಕೊಂಡು ಕೇಳ್ರಿ, ಅವರು ತಮ್ಮ ಬಂದು ಸೇವೆ ಪ್ರಾರಂಭ ಮಾಡ್ತಾರೆ.